ಅಬ್ರಹಾಮನ ದೇವರು ನಿನಗೆ ಆರಾಧನೆ. ಇಸಾಕನ ದೇವರು ನಿನಗೆ ಆರಾಧನೆ. ಅಬ್ರಹಾಮನ ದೇವರು ನಿನಗೆ ಆರಾಧನೆ. ಇಸಾಕನ ದೇವರು ನಿನಗೆ ಆರಾಧನೆ. ಯಾಕೋಬಿನ ದೇವರು ನಿನಗೆ ಯಾಕೋಬಿನ ದೇವರು ನಿನಗೆ ಯಾಕೋಬಿನ ದೇವರು ನಿನಗೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಸರಿ, ಆರಾಧನೆ 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 ಕೈ ಚಪ್ಪಾಳೆ. ಆರಾಧನೆ ಆರಾಧನೆ ಆರಾಧನೆ. ಅಬ್ರಹಾಮನ ದೇವರು ನಿನಗೆ ಆರಾಧನೆ. ಇಸಾಕನ ದೇವರು ನಿನಗೆ ಆರಾಧನೆ. ಅಬ್ರಹಾಮನ ದೇವರು ನಿನಗೆ ಆರಾಧನೆ. ಇಸಾಕನ ದೇವರು ನಿನಗೆ ಆರಾಧನೆ. ಹಾಗೆ ಕರೆದು ಚಪ್ಪಾಳೆಯೊಂದಿಗೆ ರಾಜ ಮಾಡಿದ ಉಪಕಾರಗಳಿಗೆ ನಾವೇರಿ ಮಹಿಮೆಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಸ್ತೋತ್ರ ಬಲಿ ಅಪ್ಪ. ಬಲಿ ಚಪ್ಪಾಳೆ. ಓ ಆಮೆನ್. ಚಪ್ಪಾಳೆ ಬಲಿ. ದೇವರು ಮಾಡಿದ ಉಪಕಾರಗಳಿಗೆ ಕೈ ಸೌಂಡ್ ಇರಬೇಡಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ ಅಪ್ಪ. ಹೆಸರಿಡಿದು ನೀ ಕರೆದೆ. ಒಟ್ಟಾಗಿ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ಆಯ್ಕೆ ಮಾಡಿ ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ.
ಅದನ್ನು ಬಿಟ್ಟು ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಹೃದಯ ತುಂಬ ಹೃದಯ ತುಂಬ ನಿನ್ನ ಜ್ಞಾಪಕ. ಸ್ವರವೆತ್ತಿ ಆಡಿ ದೇವರಿಗೆ ಮಹಿಮೆ. ಅದನ್ನು ಬಿಟ್ಟು ಬೇರೇನಿಲ್ಲಪ್ಪ. ಈ ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ. ಇದನ್ನು ಬಿಟ್ಟು ಬೇರೇನಿಲ್ಲಪ್ಪ. ಈ ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಕರುಣಾಮಯೇ, ಕರುಣಾಮಯನೇ, ಕರುಣಾಮಯನೇ. ಕರುಣಾಮಯನೇ, ಕರುಣಾಮಯನೇ, ಹೇಳಿ, ಕರುಣಾಮಯನೇ. ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಮಾಡೋಣ. ಆರಾಧನೆ, 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 ಆರಾಧನೆ. Second Samuel chapter 5, verse 9 and 10. ದಾವೀದನು ಆ ಕೋಟೆಗೆ ದಾವೀದ ನಗರವೆಂದು ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ವಿಲ್ಲೋವಿನಿಂದ ಪ್ರಾರಂಭಿಸಿ ಒಳಗಣ ಪೌಳಿಗೋಡೆಯನ್ನು ಕಟ್ಟಿಸಿದನು. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಸೇನಾಧೀಶ್ವರನಾದ ಯೆಹೋವನು ದೇವರು ದಾವೀದನ ಸಂಗಡ ಇದ್ದುದರಿಂದ ದಾವೀದನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಹೋದನು. ಆಫ್ಟರ್ 33 years ಆಫ್ ಹಿಸ್ ಹಾರ್ಡ್ಶಿಪ್, 33 ವರ್ಷಗಳ ನಂತರ ದೇವರು ಅವನನ್ನು ಒಂದು ಉನ್ನತವಾದ ಅಭಿವೃದ್ಧಿಗೆ ತಂದು
ಕಾಡಿನಿಂದ ಗುಹೆಯಿಂದ ಕಷ್ಟಪಟ್ಟು ಎಲ್ಲ ಜನಗಳಿಂದ ತಿರಸ್ಕರಿಸಲ್ಪಟ್ಟು ಇಂಥ ದುಃಖದಲ್ಲಿದ್ದಾಗಲೂ ಕೂಡ ದಾವಿದ ಒಂದು ದಿನ ಕೂಡ ದೇವರ ಮೇಲಿದ್ದಂಥ ಪ್ರೀತಿ ಆಗಲಿ, ದೇವರ ಮೇಲಿದ್ದಂಥ ವೈರಾಗ್ಯವಾಗಲಿ, ದೇವರ ಮೇಲಿದ್ದಂಥ ಆ ಭಕ್ತಿ ಆಗಲಿ ಒಂದು ಕೂಡ ಅವನು ಬಿಡಲಿಲ್ಲ. ಎಷ್ಟು ಸಫರ್ ಮಾಡಿದ್ನೋ ಅಷ್ಟೇ ಬಲವಾಗಿ ದೇವನ ಆರಾಧಕನಾದ ಪ್ರಿಯ ಮಕ್ಕಳೇ. Hallelujah. ಅವನದೇ ಹೇಳ್ತಾನೆ, ನನ್ನ ಸುತ್ತಲೂ ಸೇನೆ ದಂಡೆ ಬಂದು ಇಳಿದ್ರು ಕೂಡ ನಾನು ಎಡಬಿಡದೆ ಕರ್ತನನ್ನ ಕೊಂಡಾಡ್ತೇನೆ. Amen. ಕರ್ತನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನನ್ನ ದಂಡಿಸಿ ಕಾವಲಾಗಿರಿಸು. ಮಕ್ಕಳನ್ನ ಕಾವಲಾಗಿದ್ದು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಸೇನಾಧೀಶನಾದ ಯೆಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ ಹೋದನು. ಅಭಿವೃದ್ಧಿ ಹೊಂದೋದಕ್ಕೆ ಏನು ಬೇಕು? ಸೀಕ್ರೆಟ್ ಏನಂದರೆ ದೇವ್ ನಿಮ್ಮ ಜೊತೆ ಇರಬೇಕು. Amen. ಟಾರ್ಚರ್ ಇರೋ ಬಲ್ಪ್ ಚೆನ್ನಾಗಿ ಬ್ರೈಟಾಗಿ ಉರಿಬೇಕಂದ್ರೆ ಒಳಗಡೆ ಇರೋ ಬ್ಯಾಟ್ರಿ ಬಂದು ಪವರ್ಫುಲ್ ಆಗಿರಬೇಕು. ಬ್ಯಾಟ್ರಿ ಹೊಸ್ತೇ ಇರ್ಬೋದು, ಬಲ್ಪ್ ಹೊಸ್ತೇ ಇರ್ಬೋದು, ಆದರೆ ಒಳಗಡೆ ಇರೋ ಬ್ಯಾಟ್ರಿ ಇದೆಯಲ್ಲ ಚಿಕ್ಕದು, ಆ ಎಲೆಕ್ಟ್ರಾನಿಕ್ ಬ್ಯಾಟ್ರಿ ಪವರ್ಫುಲ್ ಆಗಿದ್ದರೆ ಮಾತ್ರ ಆ ಬಲ್ಪು ತುಂಬ ಬ್ರೈಟಾಗಿ ಉರಿಯಲ್ಪಡುತ್ತೆ. ಆಗ ದೇವರು ವಾಕ್ಯ ಹೇಳುತ್ತೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ನಿಮ್ಮ ಒಳ್ಳೆ ಕೃತ್ಯಗಳನ್ನು ಕಂಡು ಜನರು ಪರಲೋಕದಲ್ಲಿರುವ ದೇವರನ್ನ ಕೊಂಡಾಡುತ್ತಾರೆ. ಆಗ ನಿಮ್ಮ ಅಕ್ಕಪಕ್ಕದಲ್ಲಿರುವ ಜನ, ನಿಮ್ಮ ಸ್ನೇಹಿತರು, ನಿಮ್ಮ ಬಾಸ್ ಎಲ್ಲರೂ ನಿಮ್ಮ ನೋಡಿ ಕೊಂಡಾಡಬೇಕು ದೇವರನ್ನ. ಅಂದರೆ ಫಸ್ಟ್ ನೀವೊಂದು ಮಾದರಿ. ಯು ಹ್ಯಾವ್ ಟು ಬಿ ಸೆಟ್ ಅನ್ ಎಕ್ಸಾಂಪಲ್. ಮೈಂಡ್ ಸೆಟ್ಟು ಕರೆಕ್ಟಾಗಿ ಇಡಬೇಕು ದೇವ್ರ ರಾಜ್ಯದಲ್ಲಿ. ಇವತ್ತು ಈ ಸಭೆಗೆ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ ಅಂದರೆ ನಿನಗೊಂದು ಮೈಂಡ್ ಸೆಟ್ ಕೊಡ್ತಾ ಇದ್ದಾರೆ ದೇವರು. ಏನು ಮೈಂಡ್ ಸೆಟ್ಟು? ನಾನು ಇವತ್ತಿನಿಂದ ನಾನು ಕರ್ತನ ಮಗು ಆಗಿದ್ದಾನೆ, ಕರ್ತನ ದೇವರಾಗಿದ್ದಾನೆ, ಇನ್ನು ನನ್ನ ಎಲ್ಲ ಕೊರತೆಗಳನ್ನ ಆತ ನೀಗಿಸ್ತಾನೆ, ನಾನು ಇನ್ನು ಯಾವುದಕ್ಕೂ ಭಯಪಡೋದಿಲ್ಲ, ನನಗೊಂದು ದೇವರೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಒಂದು ವೇದಿಕೆ ಇದು. ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್. ಈ ಒಂದು ವೇದಿಕೆಯಲ್ಲಿ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ ಅಂದರೆ ನೀವು ಇಲ್ಲಿ ಬೆಳಿಬೇಕು, ಬೆಳೆದು ಕರ್ತನ ನಾಮವನ್ನು ಘನವಾಗಿ ಘನಪಡಿಸ್ಬೇಕಂತಾನೆ ದೇವ್ರು ನಿಮ್ಮ ಬಾಳಿಯಲ್ಲಿ ಇಷ್ಟಪಡ್ತಾರೆ. ದಾವೀದ ಕೇಳಿದ್ನ ನಾನು ರಾಜ ಮಾಡು ಅಂತ ಹೇಳಿ? ಇಲ್ಲ. ರಾಜ ಮಾಡು ಅಂತ ಪ್ರಾರ್ಥನೆ ಮಾಡಿದ್ನ? ಇಲ್ಲ. ರಾಜ ಆಗಲೇಬೇಕಂದ್ರೆ ಉಪವಾಸ ಮಾಡಿದ್ನ? ನೋ. ಹಿ ಡಿಡ್ಂಟ್ ಆಸ್ಕ್ ಫಾರ್ ಕಿಂಗ್ಶಿಪ್, ಹಿ ಡಿಡ್ಂಟ್ ಆಸ್ಕ್ ಫಾರ್ ಅನಾಯಿಂಟಿಂಗ್, ಹಿ ಡಿಡ್ಂಟ್ ಆಸ್ಕ್ ಫಾರ್ ಪ್ಯಾಲೇಸ್. ಅವನು ಅರಮನೆಗಾಗಿ ಪ್ರಾರ್ಥನೆ ಮಾಡಲಿಲ್ಲ, ಅಧಿಕಾರಿಗಳಿಗೆ ಪ್ರಾರ್ಥನೆ ಮಾಡಲಿಲ್ಲ, ಅರಸತನಕ್ಕೆ ಪ್ರಾರ್ಥನೆ ಮಾಡಲಿಲ್ಲ, ಸಿಂಹಾಸನಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ. ಬಟ್ ಗಾಡ್ ಡಿಸ್ಟೈನ್, ದೇವರು ಅವನ ಮೇಲೆ ಆಸೆ ಪಟ್ಟಿದ್ರು. ದೇವ್ರಿಷ್ಟ ಇತ್ತು ಯತೀಶ್ ಅವರ ಅವನ ಮೇಲೆ, ನಾನು ಇದೆಲ್ಲ ನನ್ನ ಮಗನಿಗೆ ನಾನು ಇದೆಲ್ಲ ಕಾರ್ಯ ಮಾಡಬೇಕಂತ ದೇವರು ಪ್ಲ್ಯಾನ್ ಮಾಡಿದ್ರು. ಆಗ ನಾನು ಹೇಳ್ತೀನಿ, ಇವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಮೇಲೆ ಪ್ಲ್ಯಾನ್ ಇಲ್ವಾ? ಇದೆ. ಒಂದು ಜೋರ ಕೈ ಎತ್ತಿ ಆಮೇಲೆ. ಭಾಳ ದುಃಖ ಇದೆ ಅಂತಿದ್ದೀರಿ, ಏನು ಗ್ರಾಚಾರ ಇದೆ ಅಂತನಾ, ನೋವಿದೆ ಅಂತನಾ? ನಿಮ್ಮ ಮೇಲೆ ದೊಡ್ಡ ಪ್ಲ್ಯಾನ್ ಇಟ್ಟಿದ್ದಾರೆ ದೇವರು. ದೇವರ ಪ್ಲಾನ್ ಯಾವಾಗ ನಿಮ್ಮ ಮೇಲೆ ಇದೆ ಅಂತೇಳಿ ಯಾವಾಗ ಸೈತಾನಿಗೆ ಸೆನ್ಸ್ ಆಗುತ್ತೆ, ಆವತ್ತಿನ ದಿನದಿಂದ ನಿಮ್ಮ ಮೇಲೆ ಅವನು ಟ್ರಿಗರ್ ಮಾಡ್ತಾನೆ, ನಿಮ್ಮ ಟಾರ್ಗೆಟ್ ಮಾಡ್ತಾನೆ, ನಿಮ್ಮನ್ನು ಎಲ್ಲ ಕಡೆಗಳಿಂದ ಕುಗ್ಗಿಸಿ ನಿಮ್ಮ ಪ್ರಾರ್ಥನೆ ನಿರರ್ಥಕ ಮಾಡಿ ದೇವರ ಆಲಯವನ್ನು ಬಿಟ್ಟು ಹೋಗೋ ಹಾಗೆ ಮಾಡ್ತಾನೆ. ಆ ಬಿಟ್ಟು ಹೋಗೋ ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ಇಸ್ ವಿತ್ ಮೀ, ದ ಗಾಡ್ಸ್ ಪ್ರೆಸೆನ್ಸ್ ಆರ್ ವಿತ್ ಮೀ. ದೇವರ ಮಹಿಮಾ ಪ್ರಸನ್ನತೆ ಇವತ್ತು ನನ್ನ ಮೇಲೆ ಇದೆ. ನಾನು ಯಾವುದಕ್ಕೆ ಭಯಪಡಲ್ಲ. ಯಾವುದೇ ಕಷ್ಟ ಬರಲಿ, ನೋವು ಬರಲಿ, ಯಾವುದೇ ದುಃಖ ಬರಲಿ, ಇನ್ನು ನಾನು ನನ್ನ ದೇವರೊಂದಿಗೆ ಒಂದಾಗ್ತೇವೆ. ಎಷ್ಟೇ ಲೋಕ ಅಲ್ಲೋಲ ಕಲ್ಲೋಲ ಆದರೂ ಕೂಡ ದೇವರ ಚಿತ್ತ ನನ್ನ ಜೀವನದಲ್ಲಿ ನೆರವೇರುತ್ತೆ. ರೋಮನ್ಸ್ 8:28, ಆಲ್ ಥಿಂಗ್ಸ್ ಆರ್ ವರ್ಕ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಹೂ ಲವ್ ಗಾಡ್. ಎಲ್ಲ ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ, ಎಲ್ಲವೂ ಅವರ ಅನುಕೂಲಕ್ಕಾಗಿ, ಎಲ್ಲ ಅವರ ಅನುಕೂಲಕ್ಕಾಗಿ. All things are work together for good for those who love the Lord. Are you love the Lord? Amen. Or are you loved by someone? ನಿನ್ನನ್ನು ಯಾರು ದ್ವೇಷ ಮಾಡಿದ್ರು ಕೂಡ ನೀನು ದೇವನ ಪ್ರೀತಿ ಮಾಡೋ ಮಗಳಾಗು. ನಿನ್ನ ಗಂಡ ಹೇಳ್ತಾನೆ, ನೀನು ನೋಡಿದ್ರೆ ನನಗೆ ಇಷ್ಟ ಆಗಲ್ಲ, ಹೆಂಡತಿ ಹೇಳ್ತಾಳೆ ನೀನು ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ, ಪರವಾಗಿಲ್ಲ. ಯಾರು ನಿಮ್ಮನ್ನ ಅಸಹ್ಯ ಪಟ್ಟರು ಕೂಡ ನಿಮ್ಮನ್ನ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ದೇವನ ಕರ್ತನ ಪ್ರೀತಿ ಮಾಡೋದನ್ನ ಆರಂಭ ಮಾಡಿ. ಆಲ್ ಥಿಂಗ್ಸ್ ಆರ್ ವರ್ಕ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಹೂ ಲವ್ ಗಾಡ್. ಆತನ ಪ್ರೀತಿಸುವ ಹಿತಕ್ಕಾಗಿ, ಎಲ್ಲವೂ ಅವರ ಅನುಕೂಲಕ್ಕಾಗಿ ಆಗತ್ತೆ. ಎಲ್ಲ ಅನುಕೂಲಕ್ಕಾಗಿ. ಅನುಕೂಲ ಅಂದ್ರೇನು? ನಿಮ್ಗೆ ಯಾವುದೋ ಒಂದು ಒಳ್ಳೆ ಕಡೆ ದೇವರು ಸ್ಥಾನ ಕಟ್ತಾರೆ. ನನ್ನ ಪ್ರಿಯ ಮಕ್ಕಳೇ, ದಾವಿದು ಅರಸ ಪಟ್ಟಕ್ಕೆ ಬರಬೇಕು ನೆನೆಸಿಲ್ಲ. ನಾನು ರಾಜ ಆಗಬೇಕು, ನಾನು ಪಟ್ಟ ಕಟ್ಟಬೇಕು, ನಾನು ಹಿಂಗಿರಬೇಕು, ಏನೂ ಅವನು ಇಷ್ಟಪಡಲಿಲ್ಲ. ಅವನು ಇಷ್ಟಪಟ್ಟಿದ್ದಲ್ಲ ಒಂದೇ ಒಂದು ದೇವರ ಸನ್ನಿಧಾನ. He loved only the presence of God. Are you loving that presence of God? That presence of God has come in the form of the ark.
It has come in the name of Jesus. It has come in the name of anointing. It's coming in the name of body of Jesus Christ. ಅದು ಯೇಸುವಿನ ನಾಮದಿಂದ ಬಂದಿದೆ, ಮಂಜೂಷದ ಪೆಟ್ಟಿಗೆಯಿಂದ ಬಂದಿದೆ, ದೇವರ ಸನ್ನಿಧಾನದಿಂದ ಬಂದಿದೆ. ಅವ್ರ ಸನ್ನಿಧಾನ ನೀವು ಪ್ರೀತಿ ಮಾಡ್ತೀರಾ. ಅದಕ್ಕೆ ಅವನು ಹೇಳ್ತಾನೆ, 1000 ದಿನಗಳು ಲೋಕದಲ್ಲಿ ಕಳೆಯೋದಕ್ಕಿಂತ ಒಂದೇ ಒಂದು ದಿನ ಕರ್ತನ ಸಮ್ಮುಖದಲ್ಲಿ ಕಳೆಯೋದು, ಕರ್ತನ ವಾಕ್ಯನ ಕೇಳೋದು ಎಷ್ಟು ಹಿತಕರವಾಗಿರುತ್ತೆ. ಅರಮನೆ ಇತ್ತು, ರಾಣಿ ಇದ್ಲು, ಮಕ್ಕಳಿದ್ರು, ಆಸ್ತಿ ಇತ್ತು. ಅಂಬಾನಿಗಿಂತ ರಿಚ್ ಆಗಿದ್ದ ಅವನು, ಬಿಲ್ಗೇಟ್ಸ್ಗಿಂತ ರಿಚ್ ಆಗಿದ್ದ. ಬಿಲ್ಗೇಟ್ಸ್ ಶೇರ್ ಮಾರ್ಕೆಟ್ ಮಾಡಿ ಕಂಪನಿ ಓಪನ್ ಮಾಡಿ ಮೇಲೆ ಬಂದರು. ಆದರೆ ನಮ್ಮ ದಾವಿದು ಆ ಥರ ಏನೂ ಮಾಡಲಿಲ್ಲ. ಬೈರೇಶ್ವರೇ ಅಪ್ಪನ ಸನ್ನಿಧಿ ಪ್ರೀತಿ ಮಾಡಿ ಮೇಲೆ ಬಂದ್ಬಿಟ್ಟ. ದ ಮೋರ್ ಯು ಲವ್ ಗಾಡ್, ದ ಲಾರ್ಡ್ ವಿಲ್ ಫಿಲ್ ಯು ವಿತ್ ಮೆನಿ ಥಿಂಗ್ಸ್. ದೇವ್ರ ಸನ್ನಿಧಿ ಪ್ರೀತಿ ಮಾಡಿ ನೋಡಿ. ಅವ್ರ ಸನ್ನಿಧಿ ಪ್ರೀತಿ ಮಾಡ್ತಿದ್ದೀರಾ? ಒಂದು ದಿನಕ್ಕೆ ಎಷ್ಟು ಬಾರಿ ನಿಮಗೆ ದೇವ್ರ ಮೇಲೆ ಬೇಸರ ಆಗುತ್ತೆ? ಕೌಂಟ್ ಮಾಡಿ. ಎಷ್ಟು ಬಾರಿ ದೇವ್ರ ಮೇಲೆ ಸಿಟ್ಟು ಬರುತ್ತೆ? ಎಷ್ಟು ಬಾರಿ ಸಿಟ್ಟು ಬರುತ್ತೆ? ಒಂದು ತಂದೆ ತಾಯಿ ಹತ್ರ ಮಗ ಬಂದು ಯಾವಾಗಲೂ ಕೋಪ ಮಾಡಿಕೊಂಡು ಗಾಜು ಹೊಡೆದು ಬಿಡೋನು, ಮೊಬೈಲ್ ಹೊಡೆದು ಬಿಡೋನು, ಕನ್ನಡಿ ಹೊಡೆದು ಬಿಡೋನು, ಹೋಗಿ ಗೋಡೆಗೆಲ್ಲ ಚಚ್ಕೊಂಡ್ಬಿಡೋನು, ಕೋಪ 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 ಅಂತೇಳಿ. ಕೊನೆಗೆ ಒಂದು ದಿನ ತುಂಬ ಡೆಸ್ಪರೇಟಾಗಿ ಅವ್ರ ಮಮ್ಮಿ ಡ್ಯಾಡಿ ಹತ್ರ ಬಂದು ಹೇಳ್ತಾನೆ, ಡ್ಯಾಡಿ ಈ ಕೋಪಂದೆ ಬಿಡುಗಡೆ ಮಾಡ್ಬೇಕು, ಏನು ಮಾಡ್ಬೇಕು? ನೋಡು ಮಗ, ನೀ ಕೋಪ ಬಂದಾಗ ಯಾವುದ್ಯಾವುದೋ ಹೊಡೆದು ಹಾಕ್ಬಿಡ್ತೀಯ, ಟೆನ್ಷನ್ ಹಾಕಿ. ನೋಡು, ಒಂದು ಡಬ್ಬ ಫುಲ್ಲು ಮಳೆ ಇಟ್ಟಿದ್ದೀನಿ, ಪಕ್ಕದಲ್ಲಿ ಸುತ್ತಿಗೆ ಇಟ್ಟಿದ್ದೀನಿ. ಕೋಪ ಬಂದಾಗೆಲ್ಲ ಒಂದು ಮಳೆ ಎತ್ಕೋ, ಪಟ 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 ಅಂತ ಗೋಡೆಗೆ ಸುತ್ತಿಗೆ ಹೊಡ್ಕೊಂಬ ಅಂತಾರೆ. ಎಷ್ಟೋ ತಿಂಗಳು ಮಾಡಿ ಅವನು ಕೋಪ ಬಂದಾಗೆಲ್ಲ ಮಳೆ ಎಳ್ಸ್ಕೊಳ್ತಾನೆ. ಆ ಕೋಪ ಎಲ್ಲ ಮಳೆ ಮೇಲೆ ಏನು ಮಾಡ್ತಾನೆ, ಹಾಕಿ ಹೊಡೆದು ಆ ಮಳೆ ಒಳಗೆ ಹೋಗೋ ಹಾಗೆ ಸುತ್ತಿ ಹೊಡೆದು ಸಂತೋಷ ಪಡ್ತಾ ಇದ್ದಂತೆ. ಒಂದು ದಿನ ಡಬ್ಬದಿರೋ ಮಳೆ ಎಲ್ಲ ಖಾಲಿ ಆಗೋಯ್ತಂತೆ. ಆವಾಗ ಅವನು ಹೇಳಿದಂತೆ, ಅಪ್ಪ ಡಬ್ಬದಿರೋ ಮಳೆ ಎಲ್ಲ ಖಾಲಿ ಆಗೋಯ್ತಪ್ಪ, ಇನ್ನೊಂದು ಡಬ್ಬ ತರ್ತೀಯಪ್ಪ ಅಂದ. ಅದಕ್ಕೆ ಅವ್ರು ಹೇಳಿದಂತೆ, ಡಬ್ಬ ತರೋದಿರಲಿ, ಆ ಮಳೆಯೆಲ್ಲ ಫಸ್ಟು ತೆಗೆದುಬಿಟ್ಟು ನೀನು ಅಂದ್ರಂತೆ. ಅಷ್ಟೇ ತಾನೇ, ತೆಗಿತೀನಿ. ಮಳೆ ಎಲ್ಲ ಒಂದೊಂದೇ ತೆಗೆದು ಎಷ್ಟೋ ದಿನಗಳಾದಮೇಲೆ ಎಲ್ಲ ಮಳೆ ತೆಗೆದುಬಿಟ್ನಂತೆ. ಅದಕ್ಕೆ ಅವನು ಹೇಳಿದಂತೆ, ಅಪ್ಪ ನೀನು ಮಳೆ ತೆಗೆದುಬಿಟ್ಟೆ, ಹೊಡೆದಿದ್ದು ಮಳೆ ತೆಗೆದುಬಿಟ್ಟೆ, ಆದರೆ ತೂತನ್ನ ನಿನ್ನ ಕೈಲಿ ಮುಚ್ಚಕ್ಕಾಯ್ತಾ? ನೀನು ಒಂದೊಂದು ಬಾರಿ ಕೋಪ ಪಡಬೇಕಾದ್ರೆ ತಂದೆ ತಾಯಿಗಳನ್ನ ನೋಯಿಸ್ಕೊಂಡೇ ಬರ್ತೀಯ ಮಗನೇ. ಯಾವಾಗ ತಾಯಿನ ನೋಯಿಸ್ತಾ ಬರ್ತೀಯ, ಆ ತಾಯಿಗೊಂದು ಮಳೆ ಹೊಡೆದ ಹಾಗೆ ಆ ಗಾಯ ಮಾಗೋದಿಲ್ಲ ಮಗ. ಅದು ಮಾರ್ಕ್ ಹಾಕಿ ಮುಚ್ಚಿದ್ರಂತೆ. ಮಾರ್ಕ್ ಹಾಕಿ ಮುಚ್ಚಿದ್ರು ಕೂಡ ಆ ಕಲೆ ಹೋಗಲಿಲ್ವಂತೆ. ಕಾರಣ, ದೇವರನ್ನ ಅವನು ಪ್ರೀತಿ ಮಾಡಲಿಲ್ಲ. ಅದಕ್ಕೆ ತಾಯಿ ಹೇಳಿದಂತೆ, ಇನ್ನು ಮುಂದೆ ದೇವ್ರನ್ನ ನೀನು ಪ್ರೀತಿ ಮಾಡು, ಕೋಪ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡತ್ತೆ. ಅವತ್ತು ಅವನು ಮನ ತಿರುಗಿ ಕರ್ತನ ಮಗುವಾಗಿ ಒಬ್ಬ ದೇವ್ರ ಸೇವಕನಾಗಿ ಬದಲಾವಣೆ ಆದ. ಒಂದು ಚಿಕ್ಕ ವಸ್ತು, ಒಂದು ಚಿಕ್ಕ ನಮ್ಮ ಹ್ಯಾಬಿಟ್ಟು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಪ್ರಿಯ ಮಕ್ಕಳೇ, ಜೀವನನ ಹಾಳು ಮಾಡಿಬಿಡುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ ಜೀವನ ಹಾಳಾಗಬಾರ್ದು ಅಂತ ಹೇಳಿನೇ ನಿನಗೊಂದು ಪ್ರಿಯಾಂಕ ಅವರೇ ಒಂದು ವೇದಿಕೆ ತಂದು ಕೊಟ್ಟಿದ್ದಾರೆ. ಆ ವೇದಿಕೆನೇ ದಟ್ಸ್ ಅ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನ ಕೊಟ್ಟಿದ್ದಾರೆ. ಈ ಸನ್ನಿಧಾನಕ್ಕೆ ಎಷ್ಟು ಬರ್ತೀರಾ, ದ ಮೋರ್ ಯು ಲವ್ ಗಾಡ್, ದ ಮೋರ್ ಯು ಕಮ್ ಆ್ಯಂಡ್ ರಬ್ ದ ಪ್ರೆಸೆನ್ಸ್ ಆಫ್ ಗಾಡ್, ದ ಮೋರ್ ಯು ಬಿ ಹೈಲಿ ಬ್ಲೆಸ್ಡ್ ಬೈ ಗಾಡ್. ದೇವ್ರ ನಮ್ಮ ಸನ್ನಿಧಾನಕ್ಕೆ ಬ್ಲೆಸ್ಸಿಂಗ್ ಆಗ್ತಾ ಇರ್ತೀರಾ. ಯಾವ ಬೈಬಲ್ ಕಾಲೇಜ್ಗೆ ಹೋಗಲಿಲ್ಲ, ಯಾವ SLC ಓದಿಲ್ಲ, ಯಾವ ಡಿಗ್ರಿ ಮಾಡಲಿಲ್ಲ, ಯಾವ MTech MB ಏನೂ ಮಾಡಲಿಲ್ಲ. ಆದರೆ ದಾವಿದು ಕರ್ತನ ಸನ್ನಿಧಾನ ಹುಡುಕ್ದ. ಅದಕ್ಕೆ ಅವನು ಕೀರ್ತನೆ 1ನೇ ಅಧ್ಯಾಯ ಬರಿಬೇಕಾದ್ರೆ ಹೇಳ್ತಾನೆ, ಯಾವ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಬಳಿಯಲ್ಲಿ ಕುತ್ಕೊಳ್ಳದೆ, ದುಷ್ಟರ ಧರ್ಮ ನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನು ಭಾಗ್ಯವಂತನು. ಅವನ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದ ಅವನ ಕಾರ್ಯಗಳೆಲ್ಲ ಸಫಲ ಆಗ್ಬಿಡುತ್ತೆ. ದೇವರು ಹೇಳ್ತಾರೆ, ಸೀಕ್ರೆಟ್ ನೋಡಿ ಅಲ್ಲೇ ಇಟ್ಬಿಟ್ಟಿದ್ದಾರೆ ಸೀಕ್ರೆಟ್. ಆಗ ಏನು ಆರಿಸ್ಕೋಬೇಕು? ಯು ಹ್ಯಾವ್ ಟು ಚೂಸ್ ದ ಲೈಫ್, ನಾಟ್ ದ ಡೆತ್. ಮರಣನ ಇಟ್ಟಿದ್ದಾರೆ, ಜೀವನ ಇಟ್ಟಿದ್ದಾರೆ, ನಿಮ್ಮ ಕೈಯಲ್ಲಿ ಮುಂದೆ ಇಟ್ಟಿದ್ದಾರೆ. ಈಗ ರೋಡ್ಗೆ ಹೋಗ್ಬೇಕಾದ್ರೆ ಬಾಗಿಲು, ಚಾಕ್ಲೇಟ್ ಬಾಗಿಲು, ಸರ್ಕಲ್ ಬರುತ್ತೆ. ಸರ್ಕಲ್ ಬಂದಿದ ತಕ್ಷಣ ರೈಟಲ್ಲೇ ಬಾರ್ ಇದೆ, ಲೆಫ್ಟಲ್ಲೇ ಕ್ಲಬ್ ಇದೆ, ಸ್ಟ್ರೈಟಾಗಿ ಹೋದರೆ ಮನೆ ಇದೆ. ನೀವು ಯಾವುದು ಯೂಸ್ ಮಾಡ್ತೀರಾ? ರೈಟ್ಗೆ ಹೋಗ್ತೀರಾ, ಲೆಫ್ಟ್ಗೆ ಹೋಗ್ತೀರಾ, ಸ್ಟ್ರೈಟ್ಗೆ ಹೋಗ್ತೀರಾ? ಇಲ್ಲ ಬೇದ ತುಂಬ ಬೋರ್ ಆಗಿದೆ, ಬೇದ ತುಂಬ ಟೆನ್ಷನ್ ಆಗಿದೆ, ನಾನು ರೈಟ್ ಹೊಡಿತೀನಿ ಬೇದ ಅಂದರೆ ಟೈಟ್ ಆಗ್ತೀರಾ. ಲೆಫ್ಟ್ ಹೋಗ್ತೀನಿ ಅಂದರೆ ಫುಲ್ ಲೂಸ್ ಆಗ್ತೀರಾ, ಗ್ಲಾಮ್ಲಿಂಗ್ ಆಡಿ. ಸ್ಟ್ರೈಟ್ ಹೋಗ್ತೀನಿ ಅಂದರೆ ಸೇಫ್ ಆಗ್ತೀರಾ. ಆಗ ನೋಡಿ, ಮರಣ ಅನ್ನೋದು ನಿಮ್ಮ ಕೈಲಿ ಇಡಲ್ಪಟ್ಟಿದೆ. ಸೊ ಮರಣ ಅಂದ್ರೇನು? ದೇವರ ವಾಕ್ಯನ ತಳ್ಳಿ ಬಿಡೋದೇ ಮರಣ. ಇವತ್ತು ಲೋಕ ಜನಕ್ಕೆ ವಾಕ್ಯ ಕೇಳಿ ತಳ್ತಾರೆ, ಬೇಡ ನಮಗಿದೆ ವಾಕ್ಯ, ನಮಗೇನಕ್ಕೆ ಬೇಕು, ನಮಗೇನು ಕಮ್ಮಿ ಆಗಿದೆ? ಹಣ ಸಂಪಾದನೆ ಮಾಡ್ತಾರೆ, ಹಗಲು ഇരുಳು ಸಂಪಾದನೆ ಮಾಡಿ ಹಣ ಕಟ್ತಾರೆ. ಕೊನೆಗೆ ಅನಾರೋಗ್ಯದಲ್ಲಿ ಬೀಳ್ತಾರೆ. ಅನಾರೋಗ್ಯದಲ್ಲಿ ಬಿದ್ದಾಗ ಮಣಿಪಾಲ ಅಡ್ಮಿಟ್ ಆಗ್ತಾರೆ. ಇರೋ ಪೆಟ್ಟಿಗೆಲ್ಲ ದುಡ್ಡೆಲ್ಲ ತೊಡಗಲ್ಲಿ ಕೊಟ್ಬಿಟ್ಟು ಮತ್ತೆ ಆರೋಗ್ಯನ ಎತ್ಕೊಂಡ್ಬರ್ತಾರೆ. ಲಾಸು. ನಮಗೆ ಆರೋಗ್ಯ ಅನ್ನೋದು ದೇವ್ರು ಕೊಟ್ಟಿದ್ದಾರೆ. ಆರೋಗ್ಯ ಅನ್ನೋದೇನು ಸುಮ್ಮನೆ ಅದೇ ಆರೋಗ್ಯದ ಹಾಲು ಬಂದೈತಲ್ಲ, ಅದು ಕುಡಿಯೋದಲ್ಲ. ಆರೋಗ್ಯ ಹಾಲು
ಅದು ಅನಾರೋಗ್ಯನೇ ಇದ್ದಿರ್ತದೇನೋ ಗೊತ್ತಿಲ್ಲ ನನಗೆ. ಆರೋಗ್ಯ ಅಂತ ಹಾಕಿದ್ದಾರೆ ಅದಲ್ಲಿ, ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಚೆನ್ನಾಗಿ ಹಾಕ್ತಾರೆ. ಕ್ರೀಮ್ಗೆಲ್ಲ ತೋರಿಸ್ತಾರೆ, ಕಪ್ಪಗಿರೋ ಹಾಕಿ ಬೆಳ್ಳಗಾಗಿರ್ತಾನೆ ಅಂತೀವಿ. ಫೇರ್ ಆ್ಯಂಡ್ ಲವ್ಲಿ ತೊಗೊಂಡೋಗಿ ಆಫ್ರಿಕಾ ಕೊಟ್ಟು ನೋಡಿ, ಒಬ್ಬನೇ ಬೆಳ್ಳಗಾಗಲ್ಲ ಅದನ್ನು. ಒಬ್ಬನೇ ಒಬ್ಬ ಆಫ್ರಿಕಾ ಕೊಟ್ಟು ಒಂದು 3 ತಿಂಗಳು ಹಾಕಿ ನೋಡಲಿ, ಅವನು ಇನ್ನೂ ಕರ್ಗಾಗ್ಬಿಡ್ತಾನೆ ಅವನು. ಸುಮ್ಮನೆ ಅದೆಲ್ಲ ಶೋ ತೋರಿಸ್ತಾರೆ ಜಾಹೀರಾತುಗಳನ್ನ. ಆದರೆ ಕರ್ತನ ವಾಕ್ಯದಲ್ಲಿ ಎಷ್ಟು ಕೂತ್ಕೊಳ್ತೀರಾ ನೀವು, ಇನ್ನೂ ಚೆಂದ ಆಗ್ತೀರಾ, ಇನ್ನೂ ಸೌಂದರ್ಯ ಆಗ್ತೀರಾ. ನೀವು ಎಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೂತ್ಕೊಂಡು ಎದ್ದು ಬರ್ತೀರಾ, ಅಜ್ಜಿ ಆಗ್ತಾ ಹೋಗ್ತೀರಾ. ಅರ್ಥ ಆಯ್ತೀರಾ? ಮೇಕಪ್ ಇದ್ದಾಗ ಒಂದು ಬ್ಯೂಟಿ, ಮೇಕಪ್ ತೆಗೆದಾಗ ಇನ್ನೊಂದು ಬ್ಯೂಟಿ. ಮೇಕಪ್ ಇದ್ದಾಗ ಯೌವನ, ಮೇಕಪ್ ತೆಗೆದಾಗ ಮುದುಕಿ. ಅಯ್ಯೋ ಈ ಅಮ್ಮನ ಅಂತ ಹೇಳ್ತೀವಿ ನಾವು. ಎಷ್ಟೋ ಫಿಲ್ಮ್ ಆ್ಯಕ್ಟ್ರ್ ಮನೆಗಳೆಲ್ಲ ಹೋಗಿ ನೋಡಿ, ಮುದುಕಿ ಇದ್ದಂಗೆ ಇರ್ತಾರೆ ಅವರು. ಅವ್ರಿಗೆಲ್ಲ ಕೂದಲು ಮೇಕಪ್ ಮಾಡಿ ಅದು ಹಾಕಿ ಇದು ಹಾಕಿ ಹಂಗೆ 18 ವರ್ಷ ಹುಡುಗಿ ಥರ ತಂದು ಟೈಟಾಗೆಲ್ಲ ಸ್ಟ್ರೈಟ್ ಮುಖ ಎಲ್ಲ ಸ್ಕಿನ್ನೆಲ್ಲ ಟೈಟ್ ಮಾಡಿ ಹಂಗೆ ಒಂದೆರಡು ಸೀನೆಲ್ಲ ಹಾಕಿ ತೋರಿಸ್ತಾ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ ಅಂತೀರ. ಅದು ಚೆನ್ನಾಗಿಲ್ಲ, ಪರದೆ ಮೇಲೆ ಮಾತ್ರ ಚೆನ್ನಾಗೈತದೆ. ಮನೆಗೆ ಹೋಗಿ ನೋಡಿದೆ, ಅದು ಸೊಳ್ಳೆ ಪರ್ದಕ್ಕಿಂತ ಮೋಸವಾಗೈತೆ ಅದು. ಸೊಳ್ಳೆ ಪರ್ದೆ ಆದರೂ ಅರಿಲವರೇ ನಿಮ್ಮ ಸೊಳ್ಳೆ ಬರ್ದೇ ಇರೋಂಗೆ ಕಾಪಾಡ್ತದೆ. ಇದು ಸೊಳ್ಳೆ ಪರ್ದೆಗಿಂತ ಮೋಸವಾಗಿರ್ತದೆ ಹುಡುಗಿರ್ತದೆ. ಮುತ್ಕಿಯಾಗೆಲ್ಲ ಸ್ಕಿನ್ನೆಲ್ಲ ರಿಂಕಲ್ ಆಗೆಲ್ಲ ಒಳಗೋಗ್ಬಿಟ್ಟು ಕೌಣ ಅಂತದೆ ನೋಡು. ಪಿಕ್ಚರ್ ಥಿಯೇಟ್ರ್ ಒಳಗೆ ಬಂದಾಗ, ಶೂಟಿಂಗ್ ಬಂದಾಗ ಎಲ್ಲ ಮೇಕಪ್ ಮಾಡ್ತಾರೆ. ಅದಕ್ಕೆ ದಾನಿಯಲ್ಗೆ ನೋಡಿ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ಅವ್ರು ಹೇಳಿ ನಾನು ಡ್ರಿಂಕ್ಸ್ ಎಲ್ಲ ಮುಟ್ಟಲ್ಲ, ನಾನು ಕರ್ತನ ಅಭಿಷಕ್ತ, ಮಾಂಸ ಮುಟ್ಟಲ್ಲ. ಇನ್ನೇನೋ ಮುಟ್ತೀಯ ನೀನು, ತರಕಾರಿ ಮಾತ್ರ ಸಾಕು, ವೆಜಿಟೇರಿಯನ್ ನಾನು. ಅಲ್ಲಾನೋ ನೀವು ವೆಜಿಟೇರಿಯನ್ ನಿತ್ಯ, ನನಗೆ ನಾನ್ ವೆಜ್ ಹೊಡೆದಾಕ್ಬಿಡ್ತಾನೆ ರಾಜ. 20 ದಿನ ಆದಮೇಲೆ ನಾನು ತೊಗೊಂಡು ನಿಮ್ಮನ್ನೆಲ್ಲ ಮುಂದೆ ನಿಲ್ಲಿಸ್ಬೇಕು. ದೇವರು ಇದರಲ್ಲಿ ಸುಂದರವಾಗಿರೋನು ಹುಡುಕ್ತಾರೆ. ಅದಲ್ಲಿ ನೀನೇನೋ ಏನಾದ್ರು ಸಪ್ಪಗೇನೋ ಬಂದರೆ ನಾನು ಹೊಡೆದು ಸಾಯಿಸ್ಬಿಡ್ತಾರೆ. ಅವ್ನು ಹೇಳ್ತಾ 10 ದಿನ ಟೆಸ್ಟ್ ಮಾಡಿ ನೋಡು, ನನಗೆ ಟೆಸ್ಟ್ ಮಾಡಿ ನೋಡು. ನಾನು ಮೀನು, ಮಾಂಸ, ಫ್ರೈ, ಚಿಕನ್ ಏನು ಬೇಡ, ಬರೀ ನನಗೆ ಸೊಪ್ಪು, ಪಾಲಕ್ಕು, ನುಗ್ಗೆಕಾಯಿ ಸೊಪ್ಪು ಅದು ಕೊಡು, ಬರೀ ಅದನ್ನ ತಿಂದು ಬದುಕ್ತೀನಿ. 10 ದಿನ ಚೆನ್ನಾಗಿ ತಿಂತಾನೆ. ಆಮೇಲೆ ಎಲ್ಲ ಲೈನಾಗಿ ನಿಲ್ಲಿಸಿ ನೋಡ್ತಾರೆ, ಎಲ್ಲ ಅದಕ್ಕಿಂತ ಇವನೇ ಬ್ರೈಟಾಗಿ ಕಾಣ್ತಾ ಇರ್ತಾನೆ. ಇವಾಗ ಚಪ್ಪಾಳೆ ಹೊಡಿತೀರಾ, ಹೊರಗಡೆ ನುಗ್ಗೆ ಸೊಪ್ಪು ಕೊಟ್ಟರೆ ತಿಂತೀರಾ ನೀವು? ಅದೇ ಬಿರಿಯಾನಿ ಕೊಟ್ಟರೆ ಓ ಬ್ರದೇ ತಿಂತೀವಿ ಅಲ್ವಾ? ಮಂದಾಗ್ಬಿಡುತ್ತೆ ಬಿರಿಯಾನಿ ತಿಂದ ತಕ್ಷಣ. ತಿಂದಿದೆ ಹೆಂಗೆ ಗೊತ್ತಾ, ಬಿರಿಯಾನಿ ತಿಂದ್ಬಿಟ್ರೆ ಈ ಮೋರಿಲಿ ಹೋಗೋ ನೀರು ನಿಂತೋದಂಗೆ ಅದು ಹಂಗೇ ಟೈಟಾಗಿ ಹಂಗೇ ಬಿದ್ದುಬಿಡ್ತೀನಿ ನೋಡಿ. ಅದಕ್ಕೊಂದು ಸ್ಪ್ರೈಟ್ ಬೇಕು, ಅದಕ್ಕೊಂದು ಪೆಪ್ಸಿ ಬೇಕು. ಅದು ಪೆಪ್ಸಿ ಸ್ಪ್ರೈಟ್ ಏನು ಗೊತ್ತಾ, ಅದ್ರ ಆಸಿಡ್ ನೀರು ಇದ್ದಂಗೆ, ಆರ್ಪಿಕ್ ಇದ್ದಂಗೆ ಮೋರಿಗಳು ತೊಳಿಯೋಕ್ಕೆ. ಅದರೊಳಗೆ ಹೋದಾಗಲೇ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬ್ರದರ್ ಹಿಂಗೆಲ್ಲ ಹೇಳಿ ಮಾರ ತೆಗಿಬೇಡಿ. ಅದು ತಿಂದ್ಮೇಲೆ ಅಪ್ಪ ರಿಲೀಸ್ ಆಯ್ತಪ್ಪ ಅಂತೀವಿ. ಇದು ರಿಲೀಸ್ ಆಯ್ತಪ್ಪೋ, ಒಂದು ಲೋಟ ಸೂಪು ಇಲ್ಲ ಒಂದು ಲೋಟ ನುಗ್ಗೆ ಸೊಪ್ಪು ಏನೋ ಒಂದು ಸ್ವಲ್ಪ ಪಾಲಕ್ ತಿಂದು ನೋಡಿ, ಖುಷಿಯಾಗಿರ್ತೀರ ನೀವು. 10 ದಿನ ಆದಮೇಲೆ ದಾನಿಯೇಲ ದೇವ್ರ ಸನ್ನಿಧಾನಕ್ಕೆ ಬರ್ತಾನೆ. ಅವನ ಮುಖ ದೇವದೂತನ ಮುಖ ಥರ ಕಂಗೊಳಿಸ್ತಾ Hallelujah. ವಾಟ್ ಇಸ್ ದ ಸೀಕ್ರೆಟ್? ಅ ಸೀಕ್ರೆಟ್ ವಾಸ್ ಹಿ ವಾಸ್ ವಿತ್ ಗಾಡ್ ಆ್ಯಂಡ್ ದ ಲಾರ್ಡ್ ವಾಸ್ ವಿತ್ ಹಿಮ್. ದೇವ್ರ ಜೊತೆ ಇದ್ದ ಅವನು, ದೇವ್ರ ಜೊತೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಸೇನಾಧೀಶನಾದ ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ 44 ಮನೆ ಆಶೀರ್ವದಿಸಲ್ಪಡ್ತದೆ. The blessing of the Lord will make you rich. Are you there with me? The sweating of your labor will never ever make you rich. Only the blessing of the Lord will make you rich. ಹಾಗೆ ಜೀವ ಮರಣ ಅನ್ನೋದೇನು ಆಗಲ್ಲ. ಹಣ ಇಲ್ಲ ಅದೇ ಮರಣ, ಊಟ ಇಲ್ಲ ಅದೇ ಮರಣ, ಹೋರಾಟ ಅದೇ ಮರಣ, ಮನೇಲಿ ಜಗಳ ಅದೇ ಮರಣ. ಡೈಲಿ ನೋಡ್ತಾ ಇದ್ದೀರಾ ಅದನ್ನು. ಜೀವ ಆರಿಸ್ಕೊಳ್ಳಿ. ಜೀವ ವಾಕ್ಯ ಅಂದರೆ ಕರ್ತನ ವಾಕ್ಯವೇ ಜೀವ. ಆ ವಾಕ್ಯ ತೆಗೆದುಕೋಬೇಕಾದ್ರೆ ನಿಮಗೆ ಬ್ಲೆಸ್ಸಿಂಗ್ ಬಂದ್ಬಿಡುತ್ತೆ, ಆಶೀರ್ವಾದ ಬರುತ್ತೆ. ಒಳಗೋಗೋ ಉಸಿರು ಮತ್ತೆ ಏನಾಗುತ್ತೆ, ಹೊರಗಡೆ ವಾಪಸ್ ಬರುತ್ತೆ. ಹೊರಗಡೆ ತೊಗೊಂಬಿಟ್ಟು ಹೊರಗಡೆ ಬಿಡೋದು ಬೇಡ, ಇನ್ನೊಬ್ರು ಎಳ್ಕೊಂಡ್ಬಿಡ್ತಾರೆ ಉಸಿರನ್ನ. ಅದು ಹಿಡ್ಕೊಂಡ್ರೆ ನೀ ಸತ್ತೋಗಿರ್ತೀನಿ. ಒಳಗೆ ತೊಗೊಂಡ್ಮೇಲೆ ಉಸಿರು ಏನು ಮಾಡಬೇಕು, ಆಚೆ ಬಿಡಬೇಕು. ಬಿಟ್ಟ ಮೇಲೆ ಮತ್ತೆ ಏನಾಗುತ್ತೆ ಅದರೊಳಗೆ, ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್. ತಗೊಳ್ಳಿ ಮತ್ತೆ ಬಿಡಿ. ಅದಲ್ಲೇ ನಮ್ಮ ಮನುಷ್ಯ ಜೀವಿಸಿದ್ದಾರೆ ಆಕ್ಸಿಜನಲ್ಲಿ. ನೋಡಿ ಹಿಂಗೆ ಎಷ್ಟು ವಿಶೇಷವಾಗಿ ಇಟ್ಟಿದ್ದಾರೆ. ಹಾಗಾದ್ರೆ ಕೊಡೋದು ತಗೊಳ್ಳೋದು, ಬೀಜ ಬಿತ್ತೋದು ಕುಯ್ಯೋದು ಎರಡು ನಮ್ಮ ಕೈಲಿ ಇಟ್ಟಿದ್ದಾರೆ. ಯಾವುದು ಬಿತ್ತೋದು? ದೇವರ ವಾಕ್ಯನೇ ಬಿತ್ತಬೇಕು. ಈಗ ನನ್ನ ಕೈಲಿ ಹಲಸಿನ ಹಣ್ಣು ಮರ ಬೀಜ ಇದೆ, ಆ ಬೀಜ ತೊಗೊಂಡು ಹಿಂಗೆ ಹಿಡ್ಕೊಂಡಿದ್ರೆ ಎಲ್ಲ ಹೋಗಿ ಬಿತ್ತಬೇಕು. ಬಿತ್ತೋದಕ್ಕೆ ನನಗೇನು ಬೇಕು? ನೆಲ ಬೇಕು. ಐ ನೀಡ್ ಅ ಲ್ಯಾಂಡ್. ವಿತೌಟ್ ಅ ಲ್ಯಾಂಡ್ ದ ಸೀಡ್ ಕ್ಯಾನಾಟ್ ಗೋ ಇನ್ ಟು ದ ಲ್ಯಾಂಡ್. ವಿತೌಟ್ ಲ್ಯಾಂಡ್
ದ ಸೀಡ್ ಕೆನಾಟ್ ಬೇರ್ ದ ಫ್ರೂಟ್. ಬೀಜ ಇಲ್ಲದೆ, ನೆಲ ಇಲ್ಲದೆ ಬೀಜ ಏನು ಕೊಡೋಕ್ಕಾಗಲ್ಲ, ಫಲ ಕೊಡೋಕ್ಕಾಗಲ್ಲ, ವೃದ್ಧಿ ಆಗೋದಕ್ಕೆ ಆಗೋದಿಲ್ಲ. ಎಲ್ಲಿವರೆಗೆ ನಿನ್ನ ಕೈಯಲ್ಲಿರತ್ತೆ ಅಲ್ಲಿವರೆಗೂ ಅದೇನಾಗಿರುತ್ತೆ, ಅದು ಹಲಸಿನಕಾಯಿ ಬೀಜ ಹಾಗೇ ಇರುತ್ತೆ ಅದು. ಬಟ್ ಯಾವ ದಿನದಲ್ಲಿ ಅದು ನೆಲಕ್ಕೆ ಹೋಗುತ್ತೆ, ನೆಲಕ್ಕೆ ಹೋದಾಗ ಆ ನೆಲದಲ್ಲಿ ಹೋಗಿ 30, 60, 100ರಷ್ಟಾಗಿ ಅದು ಫಲವನ್ನು ಕೊಂಡು ತರುತ್ತೆ. ಅದೇ ಕೊಂಡು ತರುತ್ತೆ. ಲಕ್ಷ್ಮಿ ಅವರೇ, ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವನದಲ್ಲಿ ಜೀವನ್ ಅವರೇ, ಅನಿಲ್ ಅವರೇ, ದೇವರ ಆಶೀರ್ವಾದ ನಿಮಗೆ ಬರಬೇಕಂದ್ರೆ, ದೇವರು ತನ್ನ ಬೀಜನ ವಾಕ್ಯನ ಬಿತ್ತಬೇಕಂದ್ರೆ ದೇವರಿಗೊಂದು ನೆಲ ಬೇಕು. ಆ ನೆಲವೇ ನಿಮ್ಮ ಹೃದಯ. Your heart is a ground for God. Your heart is a distinguished about the blessing of God. Your heart designed in such a way to bear the fruit for God's kingdom. ದೇವ್ರ ರಾಜ್ಯಕ್ಕಾಗಿ ಆಶೀರ್ವಾದಗಳನ್ನ ತೆಗೆದುಕೊಂಡು ಬರುವಷ್ಟು ಮಟ್ಟಿಗೆ ಕೆಪಾಸಿಟಿ ನಿಮ್ಮ ಹೃದಯಕ್ಕಿದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ, ದಾವೀದ ಹೇಳ್ತಾನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. I have hid your word in my heart so that I may not go sin against you, Lord. ಆ ವಾಕ್ಯ ಯಾವಾಗ ನಿಮ್ಮ ಜೀವನದಲ್ಲಿ ಬರುತ್ತೆ, ಆ ವಾಕ್ಯ ಯಾವಾಗ ನಿಮ್ಮ ಜೀವನದಲ್ಲಿ ತಳ ಬರುತ್ತೆ, ನಿಮ್ಮನ್ನ ಪಾಪ ಮಾಡಕ್ಕೆ ಬಿಡೋದಿಲ್ಲ, ಅದು ಕೋಪ ಮಾಡಕ್ಕೆ ಬಿಡೋದಿಲ್ಲ, ಬೇಸರ ಆಗಕ್ಕೆ ಬಿಡೋದಿಲ್ಲ, ದುಃಖ ಆಗೋದಕ್ಕೆ ಬಿಡೋದಿಲ್ಲ, ಕಣ್ಣೀರು ಹಾಕಕ್ಕೆ ಬಿಡೋದಿಲ್ಲ, ದೇವರ ಮುಂದೆ ನನಗೇನು ಆಗಿಲ್ಲ ಅನ್ನಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆ ವಾಕ್ಯ ನಿಮ್ಮಲ್ಲಿ ತಳ ಊರ್ಬಿಟ್ಟಿದೆ. ಆಗ ಇವಾಗ ಹೇಳ್ತಾ ಇದ್ದೀರಾ ಅಂದ್ರೆ ಇನ್ನು ವಾಕ್ಯ ಸರಿಯಾಗಿ ನಿಮ್ಮ ಹೃದಯದಲ್ಲಿ ತಳ ಬೀರಲಿಲ್ಲ. ಒಂದು ಬೀಜ, ಹಲಸಿನ ಬೀಜ ನೆಲಕ್ಕೆ ಹೋದ್ಮೇಲೆ ಆ ಬೀಜಕ್ಕೆ ಪೌಷ್ಟಿಕಾಂಶ ಬೇಕು, ಅದು ಬೆಳೀಲಿಲ್ಲ ಅಂದ್ರೆ ಏನು ಮಾಡ್ತಾನೆ ತೋಟಗಾರ, ಅದಕ್ಕೆ ಸ್ವಲ್ಪ ಗೊಬ್ಬರಗಳೆಲ್ಲ ಹಾಕ್ತಾನೆ, ಎಲ್ಲ ಹಾಕಿ ಅದು ಬೆಳೆಯೋ ಹಾಗೆ ಮಾಡ್ತಾನೆ. ಆಗ ಈ ಬೀಜ ನಿಮ್ಮಲ್ಲಿ ಬಿದಿಯಲ್ಲಿ ಬೀಳ್ತಿದೆಯಲ್ಲ, ಇಲ್ಲಿ ತೋಟಗಾರ ಸಭೆಯಲ್ಲಿ ನಿಂತ್ಕೊಂಡಿದ್ದಾರೆ, ನೀವೆಲ್ಲ ಬಂದು ಕೂತ್ಕೊಂಡಿದ್ದೀರಾ, ನಿಮ್ಮ ಹೃದಯಕ್ಕೆಲ್ಲ ಏನು ಮಾಡ್ತಾರೆ ದೇವರು, ಆ ನೀರು ಹಾಕಿ ಗೊಬ್ಬರ ಹಾಕ್ತಾರೆ. ಬೆಳಿ ಮಗಳೇ, ಯಾವಾಗ ಗೊಬ್ಬರ ಎಲ್ಲ ಕರೆಕ್ಟಾಗಿ ಹಾಕ್ತಾರೆ, ಆ ಹಲಸಿನ ಮರ ನಮಗಿಂತ ಎತ್ತರವಾಗಿ ಬೆಳ್ಕೊಂಡು ಹೋಗುತ್ತೆ. ನಮಗಿಂತ ಎತ್ತರವಾಗಿ ಬೆಳ್ಕೊಂಡು ಹೋಗುತ್ತೆ. ನಮ್ಮ ತಲೆ ಬುರುಡೆಗಿಂತ 3 ಬುರುಡೆ ಅಷ್ಟು ದೊಡ್ಡ ದೊಡ್ಡ ಹಣ್ಣು ಬಿಡ್ತದೆ. ನಮ್ಮ ಕೈಲಿ ಎತ್ತಕ್ಕಾಗಲ್ಲ ಹಣ್ಣ. ಒಂದು ವೇಳೆ ಏನಾದರೂ ಹಲಸಿನ ನಮ್ಮ ತಲೆ ಮೇಲೆ ಬಿದ್ದರೆ ನಾವು ಗೋತಾ ಆಗ್ಬಿಡ್ತೀವಿ. ಯಾರೋ ಹೇಳ್ತಿದ್ದಂತೆ, ಆ ಹುಣಸೆಹಣ್ಣು ಬೀಜ ನೋಡಿದ್ರೆ ದೇವ್ರು ಅದ್ರ ಮೇಲೆ ಇಕ್ಕವ್ರೆ, ಅಷ್ಟು ಮೇಲೆ. ಈ ಕುಂಬಳಕಾಯಿ ನೋಡಿದ್ರೆ ಇಲ್ಲಿಕ್ಕವ್ರೆ, ತಲೆಯಲ್ಲಿ ಬುದ್ಧಿನೇ ಇಲ್ಲ ದೇವರಿಗೆ. ಅಷ್ಟು ದೊಡ್ಡ ಮರಕ್ಕೆ ಹೋಗಿ ಅಲ್ಲಿಡಬಾರ್ದ, ಇದು ನೋಡಿ ಇಲ್ಲಿಕ್ಕಿದ್ದಾರೆ ಅಂತ ಕಾಮನ್ ಸೆನ್ಸ್ ಇಲ್ಲ ದೇವರಿಗೆ ಅಂತ. ಆಮೇಲೆ ಒಂದಿನ ಏನೋ ತುಂಬ ಟೆನ್ಷನ್ ಆಗ್ಬಿಟ್ಟು, ಒಂದಿನ ಬೇಜಾರಾಗ್ಬಿಟ್ಟು, ತುಂಬ ಸೆಕೆ ಅಂದ್ಬಿಟ್ಟು ಹಲಸಿನ ಮರದ ಕೆಳಗೆ ಕೂತಿದ್ದಂತೆ. ಕ್ಲೀನಾಗಿ ಹಲಸಿನ ಮರ ಕೆಳಗೆ ಬಿದ್ದು ಹಣ್ಣು ಬದ್ಬಿಡ್ತು ಅಂತ ತಲೆ ಮೇಲೆ. ಬಿದ್ದಿದ್ದು ಏಟಿಗೆ ತಲೆನೇ ಸುತ್ತ ಕೆಳಗೆ ಬಿದ್ದ ನೋಡಿ ಅವನು. ಆಮೇಲೆ ಹೇಳಿದಂತೆ, ಕರೆಕ್ಟಾಗಿ ಕುಂಬಳಕಾಯಿನ ದೇವ್ರು ಕೆಳಗಿಟ್ಟವ್ರೆ, ಹುಣಸೆ ಹಣ್ಣ ಮೇಲೆ ಇಕ್ಕವ್ರೆ. ದೇವ್ರಿಗೆ ತುಂಬ ಜ್ಞಾನ ಇದೆ. ಗಾಡ್ ಇಸ್ ಎ ವೆರಿ ಮೈಟಿ ವಿಸ್ಡಮ್. ದೇವ್ರ ಹತ್ರ ನೀವೇನು ಕ್ವಶನ್ ಮಾಡೋಕ್ಕೆ ಆಗಲ್ಲ ರೀ. ಇಟ್ಸ್ ಎ ವೈಸ್ ಗಾಡ್. ಎಲ್ಲ ಜ್ಞಾನ ತುಂಬಲ್ಪಟ್ಟಿದೆ. ಇಡೀ ಪ್ರಪಂಚ ಜಗತ್ತನ್ನೇ ಉಂಟು ಮಾಡಿದ ದೇವರು ನಿಮ್ಮ ಜೊತೆ ಬಂದ್ಬಿಟ್ರೆ ನಿಮ್ಮ ಮನೆ ಹೆಂಗಿರುತ್ತೆ? ಅಯ್ಯೋ ಅಯ್ಯೋ ಅಯ್ಯೋ, ಸ್ವರ್ಗ ತರ. ಆಗ ಪ್ರಧಾನಮಂತ್ರಿನೇ ಉಂಟು ಮಾಡಿದ ರಕ್ಷಕ ಒಬ್ಬ ನಿಮ್ಮ ಹೃದಯದೊಳಗೆ ಬರಬೇಕಾದ್ರೆ ಆ ಹೃದಯ ಏನಾಗತ್ತೆ ಯೋಚನೆ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಡ್ಯಾಶ್ 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 ಎಕ್ಸೆಟ್ರಾ 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 ಎಲ್ಲ ಸೇರ್ಕೊಳ್ಳುತ್ತೆ ಬ್ಲೆಸ್ಸಿಂಗ್ ನಿಮಗೆ. ಅದಕ್ಕೆ ವಾಕ್ಯ, ಸೇನಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆದ. ಗಾಡ್ ವಾಂಟೆಡ್ ಟು ಗ್ರೋ. ನಿಮ್ಮನ್ನು ಬೆಳವಣಿಗೆ ಮಾಡಬೇಕು ಇಷ್ಟಪಡ್ತಾರೆ. ಎಷ್ಟು ಜನ ಬೆಳೆದಿದ್ದೀರಾ? ಎಷ್ಟು ಜನ ಬೆಳೀತಾ ಇದ್ದೀರಾ? ಎಷ್ಟು ಜನ ಇನ್ನು ಬೆಳಿಲೇ ಇಲ್ಲ ಮತ್ತೆ ನಾವು ನಿದ್ರೆಯಲ್ಲಿ ಬೆಳೀತಾ ಇದ್ದೀವಿ, ಊಟದಲ್ಲಿ ಬೆಳೀತಾ ಇದ್ದೀವಿ, ಚಾಡಿ ಹೇಳೋದಲ್ಲಿ ಅದ್ರಲ್ಲಿ ಬೆಳಿಬೇಡಿ, ಅದೆಲ್ಲ ಬಿಡಿ. ಅದೆಲ್ಲ ಬಿಟ್ಬಿಟ್ಟು, ಗಾಸಿಪ್ ಎಲ್ಲ ಬಿಟ್ಬಿಟ್ಟು, ತಲೆ ಹರಟೆಗಳು ಮಾಡೋದು ಬಿಟ್ಬಿಟ್ಟು, ಹರಟೆ ಮಾತುಗಳನ್ನ ಬಿಟ್ಬಿಟ್ಟು ದೇವ್ರ ಸನ್ನಿಧಾನಕ್ಕೆ ಬಂದು ದೇವ್ರ ವಾಕ್ಯದಲ್ಲಿ ಬೆಳೀರಿ. ಟೈಮ್ ಕೊಡಿ, ಸ್ಪೆಂಡ್ ಮಾಡಿ. ಎಷ್ಟು ಟೈಮ್ ಕೊಡ್ತೀರಾ ದೇವ್ರ ಸನ್ನಿಧಾನದಲ್ಲಿ ಅಷ್ಟು ಬ್ಲೆಸ್ಸಿಂಗ್ ಆಗ್ತಾ ಹೋಗುತ್ತೆ. ಹಲಸಿನ ಮರಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಾ, ಫಲಕಾರಿಯಾದ ಮರವಾಗಿ ಬರುತ್ತೆ. ಅಂಬೋ ಅಂತ ಬಿಟ್ಬಿಟ್ರೆ ಎಲ್ಲೋ ಒಂದು ಕಡೆ 2 ಮರ ಹಣ್ಣು ಬಂದಿರುತ್ತೆ. ಆ ಹಣ್ಣು ಬಂದು ಇಷ್ಟಿಷ್ಟೇ ಇರ್ತದೆ, ಕಿತ್ತ ಒಂದೇ ಒಂದಿರುತ್ತೆ. ಅಲ್ಲಿ ಫಲಕಾರಿಯಾದ ಮರ ಹೆಂಗಿರುತ್ತೆ, ಇಡೀ ಆ ಮರದಲ್ಲೇ ಕಂಪ್ಲೀಟಾಗಿ ಫಲ ತುಂಬ್ಕೊಂಬಿಟ್ಟಿರುತ್ತೆ. ಕಳೆದ ಒಂದು 3 ತಿಂಗಳು ಮುಂಚೆ ನಾಗಾಲ್ಯಾಂಡಿಂದ ಒಂದು ಪಾಸ್ಟರ್ ಲೆಟ್ರ್ ಬರೀತಾರೆ. ಈ ಡೋಂಟ್ ನೋ ಹೌ ಟು ಸ್ಪೀಕ್ ಕನ್ನಡ, ಬಟ್ ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್. ಅವರು ಬಂದು ನನಗೆ ಒಂದು ಲೆಟ್ರ್ ಕಳಿಸಿದ್ದಾರೆ. ಈಗಿನ ಕಾಲದ ಲೆಟ್ರ್ ಯಾರೂ ಬರೆಯೋದಿಲ್ಲ.
ಆ ಪಾಸ್ಟ್ ಲೆಟ್ರ್ ಕಳಿಸಿದ್ದಾರೆ. ಎಷ್ಟು ಪತ್ರ ಬರೆದಿರ್ಬೋದು, ಎಷ್ಟು ಲೆಟ್ರ್ ಬರೆದಿರ್ಬೋದು ರೀ ಅವರು ನನಗೆ, ಫಿಲಮಿನ ಅವರೇ ಅಂದಾಜಾಗಿ ಒಂದು ನನಗೆ ಬರೀಬೇಕಾದ ಲೆಟ್ರ್ ಎಷ್ಟು ಲೆಟ್ರಸ್ ಬಂದಿರ್ಬೋದು? 2 pages ಬರೆದಿರ್ತಾರೆ. ನೇತ್ರ ಅವ್ರು ಎಷ್ಟು ಪೇಜ್ ಬರೆದಿರ್ಬೋದು? ಅವರು 5 ಪೇಜ್ ಬಂದಿರ್ಬೋದು. ಈ ಪೇಪರ್ ನೋಡ್ಬಿಟ್ರೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಈ ಥರ ದೊಡ್ಡ ಲೆಟ್ರ್ ನೋಡಿರೋದು. ನಿಂತ್ಕೊಪ್ಪ, ಲೆಟ್ರ್ ನೋಡಿ ಎಷ್ಟು ದೊಡ್ಡದೈತೆ. ಎಷ್ಟು ದೊಡ್ಡ ಲೆಟ್ರ್ ಬರೆದಿದ್ದಾನೆ. ಕೊಹಿಮಾಯಿಂದ ಬರೆದಿದ್ದಾನೆ ಲೆಟರ್ ಅವನು. ನಮ್ಮ ಮಿನಿಸ್ಟ್ರಿ, ನಮ್ಮ ಮಿರಾಕಲ್ಸು, ನಮ್ಮ ಚಾರಿಟಿ ಇದೆಲ್ಲ ನೋಡಿ ನೋಡಿ ಈ ಅಪ್ಪ ಕಂಪ್ಲೀಟಾಗಿ ಬರೆದೆ. ನೆಕ್ಸ್ಟ್ ಪೇಜ್ಗೆ ಹೋಗಪ್ಪ. ಎಷ್ಟು ಪೇಪರ್ ರೀ, ಎಲ್ಲ ಬರೆದು ಕೊಹಿಮಾ ಅಡ್ರೆಸ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಷ್ಟು ದೊಡ್ಡ ಲೆಟ್ರ್ ಬರೆದಿದ್ದಾರೆ ರೀ, ದೇವ್ರಿಗೆ ಮಹಿಮೆ. ಆ ಅಪ್ಪ ಹೇಳ್ತಾರೆ, ಒಂದು 45 ವರ್ಷದ ಸೇವಕರವರು, ಅವ್ರು ಹೇಳ್ತಾರೆ, ನಾನು ಎಷ್ಟೋ ಸೇವಕರ ನೋಡಿದ್ದೀನಿ, ನೀನೇನು ಹಂಗೆ ಮಾತಾಡ್ಕೊಂಡೇ ಹೋಯ್ತೀಯಲ್ಲಪ್ಪ, ಏನು ಮಾತಾಡ್ತೀಯ ನನ್ನ ಕನ್ನಡ ಅರ್ಥ ಆಗಲ್ಲ, ಬಟ್ ಐ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಏನೋ ಇದೆ ಅಲ್ಲಿ, ಏನೋ ಒಂದು ಶಕ್ತಿ ಇದೆ. ಅವ್ರ ಸೇವೆಗೆ ಹೆಲ್ಪ್ ಕೇಳಿದ್ದಾರೆ, ಅದನ್ನೆಲ್ಲ ಬರೆದಿದ್ದಾನೆ ಅಪ್ಪ. ಯಾಕೆಂದರೆ ನಾವು ಎಷ್ಟು ಬ್ಯಾಟ್ರಿ ಚಾರ್ಜ್ ಆಗ್ತೀವಿ ಅಷ್ಟು ಬ್ರೈಟಾಗಿ ಬಲ್ಪ್ ಉರಿತಾ ಇರುತ್ತೆ. ನೀವು 10% ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡಿದ್ರೆ ನಿಮ್ಮ ಜನರುಗಳ ಥರ ಮಾತಾಡಬೇಕಿದ್ರೆ ಬೇರೆ 10 ನಿಮಿಷ ಮಾತ್ರ ನೀವು ಕನ್ವರ್ಸೇಷನ್ ಮಾಡ್ಬೋದು. 20 ನಿಮಿಷಕ್ಕೆ ಬ್ಯಾಟ್ರಿ ಡೌನ್ ಆಗಿರುತ್ತೆ. 100% ಮಾಡಿದ್ರೆ 2-3 ಅವರ್ ನೀವು ಚೆನ್ನಾಗಿ ಮಾತಾಡ್ಬೋದು. 2-3 ಅವರ್ ಏನು ತಡನೇ ಇರೋದಿಲ್ಲ. ಎಷ್ಟು ವಿಡಿಯೋ ಕಳಿಸ್ಬೋದು, ಎಷ್ಟು ಪೇಜ್ ಕಳಿಸ್ಬೋದು, ಎಷ್ಟು ಪಿಕ್ಚರ್ ಕಳಿಸ್ಬೋದು. ವಿಡಿಯೋ ಮೊಬೈಲ್ ಏನಾಗಲ್ಲ, ಅದು ಆಫ್ ಆಗಲ್ಲ, ಯಾಕಂದರೆ ಅದು ಫುಲ್ ಚಾರ್ಜ್ ಆಗಿದೆ. ಅದೇ ರೀತಿ ದೇವ್ರ ಸನ್ನಿಧಾನದಲ್ಲಿ ನೀವು ಫುಲ್ ಚಾರ್ಜ್ ಆಗಬೇಕು ಮಕ್ಕಳೇ, ಚಾರ್ಜ್ ಆಗಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ದೇವ್ರ ಸನ್ನಿಧಾನದಲ್ಲಿ ಕಾಯ್ತಾ ಇದ್ದೇನೆ. ದೇವ್ರ ಸನ್ನಿಧಾನದಲ್ಲಿ ಕಾದು ಕಾದು ಅವರ ಆಶೀರ್ವಾದವನ್ನು ನಾ ಪಡಿಬೇಕು. ಅದಕ್ಕೆ ಅವನು ಹೇಳ್ತಾನೆ, ಕೀರ್ತನೆ 119 ವಾಕ್ಯ 105 ಹೇಳ್ತಾನೆ, ಕರ್ತನೇ ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಓದಿ ಮಾದನ್ನ ದೇವರಿಗೆ ಸ್ತೋತ್ರ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು. ನಾನು ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ. ಯೆಹೋವನೇ, ನಿನ್ನ ವಾಕ್ಯಾನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಅವನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ. ಇವತ್ತು ಬೆಳಕಾಗಿದೆ. ಇವತ್ತು ನಾವು ಯಾವುದೋ ಹುಡುಗಿ ನೋಡಿದ್ರೆ ನೀನೇ ನನ್ನ ಜೀವನ ಬೆಳಕು ಅಂದ್ಬಿಡ್ತೀವಿ. ಒಳಗೆ ಹೋದ್ಮೇಲೆ ಗೊತ್ತಾಗತ್ತೆ ಅವಳು ಫ್ಯೂಸ್ ಹೋಗಿದೆ ಅಂತ ಹೇಳಿ. ಹುಡುಗನ ನೋಡಿ ಹೇಳ್ತಾಳೆ, ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ ಅಂತ ಹೇಳ್ತಾರೆ. ಅವ್ನು ಮದುವೆ ಆದ್ಮೇಲೆ ಗೊತ್ತಾಗತ್ತೆ ಅವನು ಎಲ್ಲೋ ಒಂದು ಕಡೆ ಮಾರವಾಡಿಗಳಲ್ಲಿ ಕೆಲಸ ಮಾಡ್ತಿರ್ತಾನಂತ ಹೇಳಿ. 2 ಮೊಬೈಲ್ ಎತ್ಕೊಂಡ್ಬಂದವನೇ. ಆ ಹುಡುಗಿ ಹೇಳ್ತಾಳೆ ಪ್ರೈಸ್ ಸಿಕ್ತು ಅಂತೇಳಿ. ಎಲ್ಲಿ ಸಿಕ್ತು ಪ್ರೈಸು? ನಾವು ಓಡಿದ್ದಕ್ಕೆ ಪ್ರೈಸ್ ಸಿಕ್ತು. ಎಷ್ಟು ಜನ ಓಡಿದ್ರಿ ಅಂತ ಹೇಳ್ತಾರೆ, ಕೇಳಲ್ಲಂತೆ ಹುಡುಗಿ. ಅವ್ನು ಹೇಳ್ತಾನೆ 3 ಜನ ಓಡಿದ್ವಿ. 3 ಜನನ? ಯಾರ್ಯಾರು? ಒಂದು ಪೊಲೀಸು, ಇನ್ನೊಬ್ಬ ಗ್ರಾಹಕ, ಇನ್ನೊಂದು ನಾನು, ಇನ್ನೊಬ್ಬರು ಕತ್ಕೊಂಡು ಓಡೋಗಿದ್ದಾನೆ. ಇವನು ಪೊಲೀಸ್ ಇದ್ಗಳು ಅಡ್ಸ್ಕೊಂಡು ಬಂದವ್ರೆ. ಅದೇ ಫಸ್ಟ್ ಪ್ರೈಸ್ ಸಿಕ್ಕೈತಿ. ಕಳ್ಳ ಇವನು. ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವಾಗಿ, ವಾಕ್ಯನೇ ತಳ್ಳಿಬಿಟ್ರೆ ಹೆಂಗ್ರಿ ದೀಪ ಸಿಗತ್ತೆ ನಿಮಗೆ? ಒಂದು ದೀಪ ಹಚ್ಚಿದ ತಕ್ಷಣ ಇಡೀ ಮನೆಯೇ ಗೋಚರ ಆಗ್ಬಿಡತ್ತೆ. ನಿಮ್ಮ ಮಕ್ಕಳೇ ಕತ್ಲೆ ಇದ್ರೆ ಎಲ್ಲ ಕಡೆ ಕಾಣ್ಬಿಡತ್ತೆ. ಆ ದೇವ್ರ ವಾಕ್ಯ ನಿಮ್ಮೊಳಗೆ ಬಂದ್ಬಿಟ್ರೆ ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ಯಾವುದು ಮುಟ್ಟಬೇಕು, ಯಾವುದು ಮುಟ್ಟಬಾರ್ದು, ಯಾವುದು ಇನ್ವೆಸ್ಟ್ ಮಾಡಬೇಕು ಟೈಮು, ಯಾವುದಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಟೈಮು, ಇದೆಲ್ಲ ಬಂದು ಈ ವಾಕ್ಯ ನಿಮಗೆ ಬೋಧನೆ ಮಾಡುತ್ತೆ. ಅದಕ್ಕೆ ವಾಕ್ಯಕ್ಕೆ ಅವನು ಮನ್ನಣೆ ಮಾಡಿಬಿಟ್ಟ. ಮೊದಲಾಗಿ ಹೇಳ್ತಾನೆ, ನಿನ್ನಕ್ಕೆ ಪಾಪ ವಿರೋಧವಾಗಿ ಪಾಪ ಮಾಡೋದಂತೆ ನಿನ್ನ ವಾಕ್ಯವನ್ನೇನು ಮಾಡಿದ್ದೀನಿ, ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಕೀರ್ತನೆ 119:11. ಎರಡನೇದು 119:105 ಹೇಳ್ತಾನೆ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ ಅಂತ ಹೇಳ್ತಾನೆ. ಮೂರನೇದಾಗಿ 72ನೇ ವಾಕ್ಯ ಓದ ಮಾದಲ್ಲಿ 119 ವಾಕ್ಯ 72ರಲ್ಲಿ ಆತ ಹೇಳ್ತಾನೆ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಗಳಿಗಿಂತ ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಇನ್ನೊಂದ್ಸತಿ ಓದಿ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ನೀನು ಉಸಿರಿದ ಧರ್ಮಶಾಸ್ತ್ರ, ದೇವರ ಬಾಯಿಂದ ಬಂದ ವಾಕ್ಯ. ಅವನು ಹೇಳ್ತಾನೆ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರ ಅಂದ್ರೆ ಕೋಟಿ ಗಟ್ಟಲೆ ರೂಪಾಯಿಗಳಿಗೆ ಬೆಲೆ ಬಾಳತಕ್ಕಂಥ ಅಮೂಲ್ಯವಾದ ಮುತ್ತಾಗಿದೆ. ಇವತ್ತು ನಿಮ್ಮ ಕೈಯಲ್ಲಿರೋ ವಾಕ್ಯ ಹೇಳ್ತೀನಿ, ಇದು ನಿಮ್ಮ ಜೀವನವನ್ನೇ ವ್ಯಕ್ತಿ ಕೆತ್ತತ್ತೆ. ಈ ವಾಕ್ಯ ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಡಿಸುತ್ತೆ. ಈ ವಾಕ್ಯ ನಿಮ್ಮ ಜೀವನವನ್ನ ಕಸದಿಂದ ತೆಗೆದು ಪ್ರಭುಗಳೊಂದಿಗೆ ಕುಳ್ಳರಿಸುವಂತೆ ಮಾಡುತ್ತೆ. ಆಶೀರ್ವಾದ ಬರುತ್ತೆ ಅಂದ್ರೆ ಎದ್ದು ಬಂದು ಬೀಜ ಬಿತ್ತಕ್ಕೆ ಆರಂಭ ಮಾಡಿ, ದೇವರ ಈ ವಾಕ್ಯ ನನ್ನ ಜೀವನದಲ್ಲಿ ಅತಿ ಶ್ರೇಷ್ಠವಾದ ವಾಕ್ಯ, ಅತಿ ಶ್ರೇಷ್ಠವಾಗಿದೆ, ಅದ್ಭುತವಾಗಿದೆ, ಆಶೀರ್ವಾದವಾಗಿದೆ ಅಂತ ಹೇಳ್ಬೇಕಾದ್ರೆ ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದ ಅಭಿವೃದ್ಧಿ
ಆಗತ್ತೆ. ಯಾಕಂದ್ರೆ ಅವರು ನಿಮ್ಮ ಕೊರತೆಗಳೆಲ್ಲ ಅವರು ಸಂಪೂರ್ಣವಾಗಿ ನೀಗಿಸಕ್ಕೆ ಶಕ್ತನಾಗಿದ್ದಾರೆ. ಸಾವಿರಾರು ಚಿನ್ನ ಬೆಳ್ಳಿ, ಹೇಳಿ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಗಳಿಗಿಂತಲೂ ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನಿನ್ನ ವಾಕ್ಯವು ನನಗೆ ಶ್ರೇಷ್ಠವಾಗಿದೆ, ನನಗೆ ಅಮೂಲ್ಯವಾಗಿದೆ. ಎದ್ದು ನಿಂತ್ಕೊಂಡು ಹೇಳಿ, ನೀನು ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನಿನ್ನ ವಾಕ್ಯಗಳು ನನಗೆ ತುಂಬಾ ಚೀಪ್ ಆಗಿದೆ, ಅಮೂಲ್ಯವಾಗಿದೆ. ಅಯ್ಯೋ, ನೀವು ಚಿನ್ನ ಹಾಕೊಂಡಿದ್ದೀರಾ, ನೆಕ್ಲೆಸ್ ಆಯ್ತು, ಯಾವುದು ರಿಯಲ್ ಗೋಲ್ಡ್ ಡೂಪ್ಲಿಕೇಟ್? ಇವು ರಿಯಲ್ ಗೋಲ್ಡ್ ಕಣ್ಣಿಂಗ್ ಬಿಡ್ತೀರಾ, ದೊಡ್ಡದಾಗಿ ಬಿಡ್ತೀರಾ. ಆ ಗೋಲ್ಡ್ಗಿಂತ ಕರ್ತನ ವಾಕ್ಯ ತುಂಬಾ ಶ್ರೇಷ್ಠ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಾಳೆ ಬರಲಿ, ದೇವರಿಗೆ ಸ್ತೋತ್ರ ಬರಲಿ. ಆಮೆನ್, ಚಪ್ಪಾಳೆ ಬರಲಿ. ಸಂತೋಷವಾಗಿ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. 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 ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಆರಾಧನೆ, 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 ಆರಾಧನೆ. ಪ್ರೀತಿ ಮಾಡುವೆ, ಚಪ್ಪಾಳೆ. ಇನ್ನು ಹೆಚ್ಚಾಗಿ ಆರಾಧಿಪೆ, ಇನ್ನು ದಾರಿ ಪ್ರೀತಿ ಮಾಡುವೆ, ಇನ್ನು ಹೆಚ್ಚಾಗಿ ಆರಾಧಿಪೆ, ಇನ್ನು ದಾರಿ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, 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 ಆರಾಧನೆ. ಚಪ್ಪಾಳೆ. ದಯಮಾಡಿ ಕೂತ್ಕೊಳ್ಳಿ. ನಾನು ಈ ಹಾಡು ಆಡ್ಬೇಕಾದ್ರೆ ನಾನು ಡ್ಯಾನ್ಸ್ ಆಡ್ತಾ ಇದ್ದೆ. ನಾನು ಎಲ್ಲ ಅದು ಯಾಕಾಗಿ ನೋಡ್ತಿರೋ ಗೊತ್ತಿಲ್ಲ. ನಿಮ್ಗೆ ಇನ್ನೂ ಅದೇನಾಗಿಲ್ಲ, ಎಲೆಕ್ಟ್ರಿಕ್ ಶಾಕು ಹೊಡೆದಿಲ್ಲ. ಅದು ಹೊಡೆದ ಮೇಲೆ ನೀವು ಸ್ಟ್ರೈಟಾಗಿ ಕೂತ್ಕೊಳ್ತೀರಾ. ಹೊಡೆದ ಮೇಲೆ ಸ್ಟೆಪ್ ಚೇಂಜ್ ಆಗುತ್ತೆ. ಕರೆಂಟ್ ಶಾಕ್ ಹೊಡಿಬೇಕು ನೋಡಿ. ನಮ್ಮನ್ನ ಸುಮ್ಮನೆ ನಿಲ್ಸಕ್ಕೆ ಬಿಡಲ್ಲ. ಈ ಸೂಟು ಬೂಟ್ ಆಗಿ ನನಗೆ ತುಂಬ ಟೆನ್ಷನ್ ನನಗೆ. ಅದಕ್ಕೆ ಇನ್ನು ಮುಂದೆ ನಾನು ಲುಂಗಿಲೇ ಬಂದ್ಬಿಡೋಣ ಅಂತ ಇದ್ದೀನಿ. ಸೇನಪ್ಪ, ಇದು ಬೈರಸ್ ಫಸ್ಟ್ ಕ್ಲಾಪ್ ಹೊಡಿತಾ ಇದ್ದಾರೆ. ಇದು ಸೇನಮ್ಮ ತಮಿಳ್ನಾಡು ಸಭೆ ಇದು. ಜುಬ್ಬಲ್ಲಿ ಹಾಕೋ ಅಂದ್ಬಿಟ್ರೆ ಈಸಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ಬೋದು. ದೇವ್ರು ನಮಗೆ ಸ್ತೋತ್ರವಾಗಿ. ದೇವ್ರ ಸನ್ನಿಧಾನ ಅಂತ ಅಷ್ಟು ಸಂತೋಷ ರೀ. ಅಷ್ಟು ಸಂತೋಷ ಪಡಬೇಕು ನಾವು. ಯಾವಾಗ ನೀವು ಸಂತೋಷ ಅನ್ನೋದು ಕಲ್ಟಿವೇಟ್ ಮಾಡ್ತೀರಾ, ಆಟೋಮ್ಯಾಟಿಕ್ ಆಗಿ ಆರೋಗ್ಯ ಬಂದ್ಬಿಡುತ್ತೆ. ಆಟೋಮ್ಯಾಟಿಕ್ ಆಗಿ
ನಿಮ್ಮೆಲ್ಲ ದ್ವೇಷ ಎಲ್ಲ ಹೋಗಿ ಕಿರಣ್ ಅವರೇ, ಆ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ ನಮಗೆ. ಆ ಪ್ರೀತಿ ಅನ್ನೋದೇ ನೋಡಲಿಲ್ಲ, ಮಶಾಣದ ಮುಖ ಇದ್ದಂಗೆ ಇತ್ತು ನೋಡಿ. ನನ್ನ ಮುಖ ನೋಡ್ಬೇಕಾದ್ರೆ ನನ್ನ ಮುಖ ನೋಡೋಕೆ ನನಗೆ ಭಯ ಆಗೋದು. ಅಯ್ಯೋ, ಅಷ್ಟು ವಿಕಾರವಾಗಿದ್ದೆ ನೋಡಿ ನಾನು. ಯಾವಾಗ ಈ ವಾಕ್ಯ ಬಂದು, ಈ ಪೋಲಿಯೋ ಡ್ರಾಪ್ಸ್ ಯಾವಾಗ ಹಾಕಿದ್ರು ದೇವ್ರ ವಾಕ್ಯ ಅನ್ನೋದು, ಈ ಮುಖ ಹಂಗೆ ತಾವರೆ ತೋಟ ಥರ ಬಂದ್ಬಿಡ್ತಾನೆ. ಕೆಲವು ಸಭೆಗಳು ನೋಡಿ ಮುಖಗಳು ಹೆಂಗೆ ನಗೋದೇ ಇಲ್ಲ ಅವ್ರು ನೋಡಿ. ಅವರು ನಗಂಗೆ ಇಲ್ಲ, ಹೆಂಗಸರು ಅವರ ಚೇಂಜ್ ಆಗಲ್ಲ ರೀ. ಅವರು 10 ವರ್ಷ ಅದನ್ನು ನೋಡಿ, ಪಾಪಮ್ಮ ಹಂಗೆ ಇರ್ತಾಳೆ, ಸಾರಮ್ಮ ಹಂಗೆ ಇರ್ತಾರೆ, ಚೇಂಜ್ ಆಗಲ್ಲ. ಅದಕ್ಕೆ ನಿಮ್ಮ ಮುಖಗಳು ಅಟ್ರಾಕ್ಷನ್ ಆಗಿರಬೇಕು. ನೀ ಕಪ್ಪಿದ್ರು ಪರವಾಗಿಲ್ಲ, ಆದರೆ ಕಸ್ತೂರಿ ಆಗಿದೆಯಾ, ನಾನು ಅದ್ರ ಪ್ರೀತಿ ಮಾಡ್ತೇನೆ. ಬೆಳ್ಳಗಿದ್ದೇನು ಪ್ರಯೋಜನ? ಬೆಳ್ಳಗಿದ್ದು ಶೂರ್ಪನಿಕ್ಕಿ ಥರ ಇದ್ರೆ ಏನು ಪ್ರಯೋಜನ ಇಲ್ಲ. ನೀ ಕಪ್ಪಿದ್ರು ಸುಂದರವಾಗಿದೆಯಾ, ದೇವ್ರಿಗೆ ಸ್ತೋತ್ರವಾಗಿದೆ. ಆಗ ಅಪ್ಪ ನೋಡೋದು ಹೆಣ್ಮಕ್ಳು ಮುಖ ಕಪ್ಪಗಿದೆಯಾ, ಬೆಳ್ಳಗಿದೆಯಾ, ಹೈಟ್ ಆಗಿದ್ದಾನ, ಶಾರ್ಟ್ ಆಗಿದ್ದಾನ, ಅದೇನು ನೋಡೋದಿಲ್ಲ. ಹೈಟ್ ಆಗಿರೋನು ಬರ್ತಾನೆ, ಹಿಂಗೆ ಬರ್ತಾನೆ. ಅವನು ಅದು ಆರ್ಮಿ ಕಮಾಂಡರ್ ಅಲ್ವಾ, ದಾವಿದ ಅಣ್ಣ, ಅವನೊಳಗೆ ಬರ್ತಾನೆ. ಯಾಕೆ ಅಭಿಷೇಕ ಮಾಡ್ಬೇಕು, ಎಣ್ಣೆ ಇಟ್ಕೊಂಡವ್ರೆ ಸ್ವಾಮಿಯಲ್ಲಿ. ಆಗ ಸ್ವಾಮಿನ ಹೇಳ್ತಾ, ಇವನ್ನ ದೇವ್ರು ಆರಿಸ್ಕೊಂಡಿದ್ದಾರೆ, ಏನು ಬಾಡಿ ಹೈಟ್ ನೋಡು, 6 ಪ್ಯಾಕ್ ಐತಿ ಇವನಿಗೆ, ಪರವಾಗಿಲ್ಲ, ಇವನು ರಾಜ ಆಳತಕ್ಕ ಮುಚ್ಕೊಂಡು ಪ್ಯಾಕ್ ನೋಡ್ಬೇಡ ಕಣೋ, ಒಳಗಡೆ ಪ್ಯಾಕ್ ಇಲ್ಲ, ಒಂದು ಹೃದಯ ಒಳಗಡೆ ಖಾಲಿ ಇದೆ ಪ್ಯಾಕ್, ಅದನ್ನು ನೋಡ. ಅವನ್ನ ತಿರಸ್ಕರಿಸ್ಬಿಟ್ಟಿದ್ದೀನಿ. ಇನ್ನೊಬ್ಬ ಬರ್ತಾನೆ, 2ನೇ ಮಗ, ಅವನು ಬಾಡಿ ಅಲ್ಲ ಜಿಮ್ ಬಾಡಿ, ಹಂಗೆಲ್ಲ ಕತ್ತಿಯೆಲ್ಲ ವರ್ಷ ಆಡ್ತಾರಲ್ಲ, ಬರ್ತಾರೆ. ತಂದೆ ಹೇಳ್ತಾರೆ, ಇವನು ರಣಶೂರ, ಎಷ್ಟು ಜನಕ್ಕೆ ಕೊಂದಿದ್ದಾನೆ. ಆಗ ದೇವ್ರು ಹೇಳ್ತಾರೆ, ಅವ್ನು ಕೊಂದಿರ್ಬೋದು, ಅದು ಆತ್ಮ ಕೊಂದಕ್ಕಾಗಲ್ಲ, ಅವ್ನ ಕೇಳಿ ಕುಂದೋಗಿದ್ದಾನೆ, ಅವನ ಬಿಟ್ಬಿಡು ಅಂತ. ಈಗ 5 ಜನ 6 ಜನ ರಿಜೆಕ್ಟ್ ಆಗ್ಬಿಡ್ತಾರೆ. ಕೊನೆಗೆ ಸಾಮೇಲೆ ತಲೆ ಕೆಟ್ಟೋಗ್ಬಿಡ್ತದೆ. ಇದೇನು ಎಲ್ಲರೂ ಬೇಡ ಬೇಡ ಅಂತಾರೆ. ಅಪ್ಪ ಇನ್ಯಾನು ಇವ್ರು ಆರಿಸ್ಕೊಳಕ್ಕೆ ಹೋಗ್ತಾರೆ. ಇನ್ಯಾವ್ದನ ಮಗ ಅವನೋ ನಿನಗೆ, ಅದೇನೊಬ್ಬ ಅವನಲ್ಲಿ ಕುರಿ ಕಾಯ್ತಾವ್ರೆ, ಆ ಕಡೆ ಬೂದಿಗೆರೆ ಕಡೆ ಹೋಗೋರೆ, ಅವನು ಆ ಕಡೆ ಹೋಗಿ ಅವ್ರು ಇದ್ರ ಕಡೆ ಆ ಕಡೆ ಹೋಗೋರು, ಅವನು ಈಜಿಪುರ ಕಡೆ ಅವನವ್ರು ಆ ಕಡೆ ಬರಬೇಕು, ನೀವು ಹೋಗೋರೆ. ನೆನ್ನೆ ಹೋಗಿದ್ದು ಕುರಿಗಳ ಜೊತೆ, ಇನ್ನು ಇವತ್ತೋದ್ರೂ ಬಂದಿಲ್ಲ ಅವನು. ಎಲ್ಲ ನೋಡ್ಕೊಂಬರ್ರ ಹೋಗಿ. ಅವನು ಹೋಗಿ ಕರ್ಕೊಂಬರಕೊಂದು ಹಾಳು ಎದ್ದು ಹೋಗ್ತಾನೆ. ಇವನು ನೋಡಿದ್ರೆ ಅಲ್ಲಿ ಕಾಡಲ್ಲಿ ಕುರಿ ಮೆಚ್ಕೊಂಡು ಮತ್ತು ಮರದ ಕೆಳಗೆ ಕೂತ್ಕೊಂಡು ದೇವ್ರ ಮಹಿಮೆ ಪಡಿಸ್ಕೊಂಡು, ಒಂದು ಕೊಳಲು ಇಟ್ಕೊಂಡು ತಂತಿರಿ ಇಟ್ಕೊಂಡು ದೇವ್ರಿಗೆ ಮಹಿಮೆ ಪಡಿಸ್ತಾ ಕಿನ್ನರಿ ವಾದ್ಯಗಳಿಂದ ದೇವ್ರನ್ನ ಸ್ತೋತ್ರ ಮಾಡ್ತಾ ಇರ್ತಾನೆ. ಅಪ್ಪ ಕರೀತಾರೆ, ಬಾರ. ಏನಕ್ಕೆ ಗೊತ್ತಿಲ್ಲ, ಬಾ, ಏನೋ ಯಾರೋ ಪ್ರವಾದಿ ಬಂದವ್ರೆ, ಬಾ ನೀನು ಅಂತ ಹೇಳ್ತಾರೆ. ನನ್ನ ಯಾಕಪ್ಪ ಕರೆದ, ನಾನು ಕುರಿ ಕಾಯೋ, ನಮ್ಮ ಹುಡುಗರಲ್ಲ ಅವರಲ್ಲ, ನೀನು ಬರಬೇಕಂತ ಬಾರೋ. ಅಲ್ಲಿವರೆಗೂ ಇವನು ಕೂತೇ ಇರ್ತಾನೆ. ಅಪ್ಪ ಹೇಳ್ತಾರೆ, ಅವನ ಒಳಗೆ ಮಕ್ಕಳ ಒಳಗಡೆ ಬರ್ಬೇಕು, ಏನು ಹಿಂಗೆ ವರಾಂಡ ಲಿಫ್ಟೆಲ್ಲ ಏನಿಲ್ಲ, ಅಲ್ಲಿಂದ ಕಾಡೊಳಗೆ ಬರ್ತಾ ಇದ್ದಾನೆ. ಅಲ್ಲಿಂದ ಬರಬೇಕಾದ್ರೆ ದೇವರಾತ್ಮ ಸಾಮೇರಿಗೆ ಹೇಳ್ತಾನೆ, ಎದ್ದು ನಿಂತ್ಕೊಂಡು ನನ್ನ ಮಗ ಬರ್ತಾವನೆ, ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್. ಪ್ರವಾದಿಗೆ ಹೇಳ್ತಾ ಇದ್ದಾರೆ, ದೇವರು ಯಾಚಕನಿಗೆ ಹೇಳ್ತಾ ಇದ್ದಾರೆ, ದೇವರ ಆರಿಸಿಕೊಂಡ ಒಂದು ಮಗ ದೇವರ ಪ್ರವಾದಿಗಿಂತ, ದೇವರ ಯಾಚಕನಿಗಿಂತ ಅವನು ಅಮೂಲ್ಯವಾಗಿದ್ದಾನೆ. ಅದಕ್ಕೆ ದೇವರ ಚಿಕ್ಕ ಹುಡುಗ ಬರ್ಬೇಕ, ನಾನು ಯಾಕೆ ನಿಲ್ಬೇಕು ಅಂತ ಹೇಳ್ತಾನೆ ಪ್ರವಾದಿ. ನಿಂತ್ಕೊಳ್ಳೋ, ಮುಂದೆ ನನ್ನ ರಾಜ್ಯವನ್ನು ಆಳತಕ್ಕವನು ಇವನನ್ನು ನಾನು ಆರಿಸ್ಕೊಂಡಿದ್ದೀನಿ, ಇವನ ತಲೆ ಮೇಲೆ ಆ ಎಣ್ಣೆ ಹಾಕೋ ಅಂತ ಹೇಳ್ತಾರೆ. ಅವನು ಒಳಗಡೆ ಬಂದ ತಕ್ಷಣ ಅಲ್ಲಿವರೆಗೂ ಯಾರು ಊಟ ಮಾಡಿರಲ್ಲ, ಯಜ್ಞವೇದಿ ಮಾಡಿರಲ್ಲ, ಯಾವ ಯಜ್ಞದಲ್ಲಿ ಕೂಡ ಸಮರ್ಪಣೆ ಮಾಡಿರೋಲ್ಲ. ಅವನು ಬಂದ ಮೇಲೆ ಅವನ ತಲೆ ಮೇಲೆ ಎಣ್ಣೆ ಹಾಕಬೇಕಾದ್ರೆ ಬೈಬಲ್ ಹೇಳುತ್ತೆ, ದೇವರ ಆತ್ಮ ಪಾರಿವಾಳದಂತೆ ಬಂದು ದಾವೀದನ ಮೇಲೆ ಬಂದು ಕೂತ್ಕೊಂಡ್ರು. ದೇವರ ಆತ್ಮ ಅವನ ಮೇಲೆ ಬಂದು ಕೂತ್ಕೊಳ್ತಾರೆ. ಅವತ್ತಿಂದ ಅವನು ವ್ಯತ್ಯಾಸ ಆಗ್ಬಿಟ್ಟ. ಹೇಗೆ ಆಗ್ದ ಅಂದರೆ, ಅವನ ಇಡೀ ಅಣ್ಣ ತಮ್ಮಂದರಿಗಿಂತ ಅವನು ಟಾಪಾಗಿ ಬಂದ್ಬಿಟ್ಟ. ಮಕ್ಕಳು, ನೀನು ಯಾವಾಗಲೂ ನೆನೆಸ್ಬೇಕು, ನಾನೆಲ್ಲ ನನ್ನ ಅಣ್ಣಂದರಿಗಿಂತ ನಾನು ಟಾಪಾಗಿ. ಇವತ್ತು ಸಾಲದಲ್ಲಿ ಇರ್ಬೋದು ಮಂಜು ಅವರೇ, ಒಂದು ದಿನ ಬರುತ್ತೆ ನೀವು ಇನ್ನೊರಿಗೆ ಸಾಲ ಕೊಡ್ತೀರಾ ನೀವು. ಇವತ್ತು ನೀವು ಬಾಡಿಗೆ ಮನೇಲಿ ಇರ್ಬೋದು, ಇನ್ನೊಂದು ದಿನ ಬರುತ್ತೆ ನೀವು ಸ್ವಂತ ಮನೇಲಿ ಇತ್ಕೊಂಡು ಬಾಡಿಗೆಗೆ ಆ ಜನಗಳನ್ನ ಬಿಡ್ತೀರಾ ಬಾಡಿಗೆ ಮನೆಗೆ. ನಿಮ್ಮ ಸ್ಥಿತಿಗಳು ಸೈತಾನಿಗೆ ಗೊತ್ತು. ನಿಮ್ಮನ್ನ ಹೇಗಾದ್ರೂ ಮಾಡಿ ನಿಮ್ಮನ್ನ ಸರ್ಪ್ರೈಸ್ ಮಾಡಬೇಕು. ಯಾಕಂದ್ರೆ ಮುಂದೆ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ, ಮುಂದೆ ವ್ಯಕ್ತಿ ಆದಾಗ ನೀನನ್ನ ತುಳಿತೀಯ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮೊದಲೇ ಏನು ಮಾಡ್ತಾನೆ, ಚಿಗಟಿ ನಿನ್ನ ಲೈಫ್ ಕೆರಿಯರ್ನ, ನಿನ್ನ ವಿಷನ್ನ ಡಿಬೇಟ್ ಮಾಡಿ ನಿನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ ಶಾನನ್? ಯು ಹ್ಯಾವ್ ಟು ಹಿಟ್ ದ ಗಾಡ್ಸ್ ವರ್ಡ್ ರೈಟ್ ಇನ್ ಯೋರ್ ಹಾರ್ಟ್. ನಂಬರ್ 2,
ಕರ್ತನ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ ಇಟ್ಕೋಬೇಕು. Amen. So, ನಂಬರ್ 3, ಕರ್ತನ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾಗಿದೆ. ನಿಮ್ಮ ಜಾಯ್ ಬಂದು ನಿಮ್ಮ ಮರ್ಸಿಡೀಸ್ ಕಾರ್, ನಿಮ್ಮ ಪಕ್ಕದಲ್ಲಿರೋ ಮರ್ಸಿಡೀಸ್ ಕಾರ್ ತಗೊಂಡ ಸಂತೋಷಕ್ಕಿಂತ ನಿನ್ನ ಸಂತೋಷ ದೊಡ್ಡದಾಗಿರಬೇಕು. Amen. Hallelujah. ಅದಕ್ಕಿಂತ ದೊಡ್ಡದಾಗಿರಬೇಕು. ಆ ಸಂತೋಷ ಘನವಾಗಿ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದವಾಗಿರಬೇಕು. ಅವನು ದೊಡ್ಡ ಮರ್ಸಿಡೀಸ್ ಕಾರ್ ತಂದವನ, ದೊಡ್ಡ ಕೊಳ್ಳೆನೇ ತಂದವನ? ಇಲ್ಲ ಕಣ, ಅದು ನನಗೇನು ಸಮಾನ ಅಲ್ಲ. ನನ್ನ ವಾಕ್ಯ ನನಗೆ ಸಮಾನ. Amen. Hallelujah. 162ನೇ ವಾಕ್ಯ ಏನತ್ತಮ್ಮ? 162ನೇ ವಾಕ್ಯ, Psalm 119 verse number 162. ಒಬ್ಬನು ತಾನು ಸಂಪಾದನೆ ಮಾಡಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೆ ಹೇಗೆ ಸಂತೋಷ ಪಡುವನು, ಹಾಗೆಯೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. ಮರ್ಸಿಡೀಸ್ ಕಾರು, ಆಡಿ ಕಾರ್ ಎಲ್ಲ ಬಂದಾಗ ಮನೆಯಲ್ಲಿ ಹೇಗೆ ಸಂಭ್ರಮ ಇರುತ್ತೆ, ಆ ಸಂಭ್ರಮಕ್ಕಿಂತ ದಾವೀದ ಹೇಳ್ತಾನೆ, ನನ್ನ ಹೃದಯದಲ್ಲಿ ನಿನ್ನ ನುಡಿ ಅದಕ್ಕಿಂತ ದೊಡ್ಡ ಸಂಭ್ರಮ. Amen. Hallelujah. ನೋಡಿದ್ರೆ ಅವಾಗ ಏನು ಹೇಳ್ತೀನಿ, ಆ ವಾಕ್ಯವನ್ನು ಎಲ್ಲಿವರೆಗೆ ತೊಗೊಂಡೋಗಿ ಮಾನ್ಯತೆಯಾಗಿ ಕೊಟ್ಟ, ಆ ವಾಕ್ಯನ ಎಷ್ಟರ ಮಟ್ಟಿಗೆ ಲಿಫ್ಟ್ ಮಾಡಿ ಅದು ಘನವಾಗಿ ಎತ್ತದ, ಅಷ್ಟೇ ಇವನ್ನ ಘನವಾಗಿ ದೇವ್ರ ಮೇಲೆ ಎತ್ತುತ್ತಾರೆ ಅದನ್ನು. ಅದಕ್ಕೆ ನಿಮ್ಮ ಕೈಲಿ ಕೊಡತಕ್ಕ ಯೇಸುವಿನ ನಾಮನ ನೀವು ಅದನ್ನು ಅದನ್ನು ಏನೋ ಒಂದು ಏಮಾರಿಸ್ಕೊಂಡು ಜೀವನ ಮಾಡಿಕೊಂಡು ಮಾಡಿಬಿಡ್ಬೇಡಿ. ಅದು ನಿಮ್ಮ ಕೈಲಿ ಕೊಡಲ್ಪಟ್ಟ ಬೆಲೆಯುಳ್ಳ ಮುತ್ತದು. Amen. ಆ ಬೆಲೆಯುಳ್ಳ ಮುತ್ತು ನಿಮ್ಗೆ ಕೊಟ್ಟಿದ್ದಾರೆ. ಆ ಮುತ್ತು ನಿಂಗೆ ಸಿಕ್ಬಿಟ್ರೆ ನೀನು ಇಡೀ ಜಗತ್ತನ್ನೇ ಗೆದ್ದುಬಿಡ್ಬೋದು. ಗೆದ್ದುಬಿಡ್ಬೋದು. ಆ ಜಗತ್ತು ನಿನ್ನ ಕೈಲಿ ಬಂದ್ಬಿಡತ್ತೆ. ಪ್ರಪಂಚ ನಿನ್ನ ಕೈಗೆ ಬಂದ್ಬಿಡುತ್ತೆ. ಪ್ರಪಂಚದ ಆಶೀರ್ವಾದ ನಿನ್ನ ಕೈಲಿ ಬಂದ್ಬಿಡುತ್ತೆ. ಪ್ರಪಂಚದ ಬೆಳ್ಳಿ ಬಂಗಾರಗಳು, ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಇಂದ್ರನ, ನೀಲಸ್ಫಟಿಕ, ಎಲ್ಲ ಗರುಡ ಪಚ್ಚೆ, ಎಲ್ಲ ಮುತ್ತುಗಳು ನಿನ್ನ ಕೈಗೆ ಬಂದ್ಬಿಡತ್ತೆ. ಸರಿ, ಒಂದು ಕಲ್ಲಿಲ್ಲ ಬೆದರ ಕೈಯಲ್ಲಿ ವರಿ ಮಾಡಬೇಡಿ. ಒಂದಿನ ಬರುತ್ತೆ, ಎಲ್ಲ ಕಲ್ಲುಗಳನ್ನ ಇಟ್ಕೊಳ್ತೀರಾ. ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಇಂದ್ರನೀಲ, ನೀಲಸ್ಫಟಿಕ, ಗರುಡ ಪಚ್ಚೆ, ಗೋಮೇಧಿಕ, ಎಲ್ಲ ಕಲ್ಲುಗಳನ್ನು ನಿಮ್ಮ ಕೈಲಿ ದೇವ್ರು ಇಟ್ಟಿರ್ತಾರೆ. ಬೆಳ್ಳಿ ಬಂಗಾರ, ಸಾವಿರಾರು ಬೆಳ್ಳಿ ಬಂಗಾರಕ್ಕಿಂತಲೂ ಅಶೋಕ್ ಅವರೇ, ನಿನ್ನ ವಾಕ್ಯವು ನನಗೆ ಶ್ರೇಷ್ಠವಾಗಿದೆ. ಆಗ ವಾಕ್ಯ ಎಲ್ಲಿಟ್ಟಿದ್ದೀರಾ? ವಾಕ್ಯನ ತಲೆ ಮೇಲಿಡಬೇಕು, ಚಪ್ಪಲಿ ಕೆಳಗಿಡಬಾರ್ದು. ಚಪ್ಪಲಿ ಯಾವತ್ತೂ ಕಾಲು ಕೆಳಗಿರಬೇಕು. ಅದು ನಾಮ ಅಲ್ಲಿ ಬರಬಾರ್ದು. ನಿನ್ನ ಜೀವನದಲ್ಲಿ ಎಲ್ಲದಕ್ಕೂ ದ ಪ್ರಯಾರಿಟಿ ಶುಡ್ ಬಿ ಆಲ್ವೇಸ್ ಓನ್ಲಿ ಫಾರ್ ದ ವರ್ಡ್. ದೆನ್ ಇಸ್ ದ ಫ್ಯಾಮಿಲಿ, ಫಸ್ಟ್ ಇಸ್ ದ ವರ್ಡ್, ದೆನ್ ಇಸ್ ದ ಚಿಲ್ಡ್ರನ್, ಫಸ್ಟ್ ಇಸ್ ದ ವರ್ಡ್, ದೆನ್ ಇಸ್ ಯುವರ್ ಬಿಸ್ನೆಸ್, ಫಸ್ಟ್ ಇಸ್ ದ ವರ್ಡ್, ದೆನ್ ಇಸ್ ಯುವರ್ ಸ್ಪೋರ್ಟ್ಸ್. ಯಾವಾಗ ಅದಕ್ಕೆ ದೇವರು ಕೇಳುತ್ತೆ, ಮೊದಲು ಈಗಿರಲಾಗಿ ಏನು ತಿನ್ನಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ. ಹೀಬ್ರೂ ಟ್ರೆಡಿಷನಲ್ ಬುಕ್ಕಲ್ಲಿ ನೀತಿ ಅಂತ ಅಂದರೆ ಬಿ ಕೈಂಡ್ನೆಸ್, ಅನೇಕರಿಗೆ ದಾನ ಧರ್ಮ ಮಾಡೋಣತೆ. ಆ ಹೀಬ್ರೂ ಟ್ರೆಡಿಷನಲ್, ಈ ಜೂವಿಶ್ ಟ್ರೆಡಿಷನಲ್ ಬೈಬಲಲ್ಲಿ ಕೈಂಡ್ನೆಸ್ ಅಂತ ಹೇಳುತ್ತೆ. ಕೈಂಡ್ನೆಸ್ ಅಂದರೆ ಇನ್ನೊಬ್ಬರಿಗೆ ಜನರಾಸಿಟಿ ಆಗಿರು, ದೇವನ ಹುಡುಕು. ದೇವ್ರು ಏನು ಮಾಡ್ತಾರೆ ನೀ ಅದನ್ನು ಮಾಡು, ದೇವ್ರು ಏನು ಹುಡುಕ್ತಾರೆ ನೀ ಅದನ್ನು ಹುಡುಕು. ದೇವ್ರು ಏನು ಮಾಡ್ತಾಯಿದ್ರು? ದಾನ ಧರ್ಮಗಳನ್ನ ಮಾಡ್ತಾಯಿದ್ರು. ದೇವ್ರ ನಜರೇತಿನ ಯೇಸು ಕ್ರಿಸ್ತರನ್ನ ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಿದನು. ಆತನು ಭೂಮಿಯ ಮೇಲೆ ನಡೆದಾಡುತ್ತಾ, ಸತ್ತವರನ್ನ ಬದುಕಿಸುತ್ತಾ, ಪಿಶಾಚಿಯಲ್ಲಿ ಬಂಧನದಿದ್ದವನ್ನ ಬಿಡುಗಡೆ ಮಾಡುತ್ತಾ, ಭೂಮಿಯ ಮೇಲೆ ಒಳ್ಳೆಯದನ್ನು ಮಾಡುತ್ತಾ ಸಂಚಾರ ಮಾಡಿದರು. ದೇವ್ರು ಏನು ಮಾಡಿದ್ರು ನೀವು ಅದು ಮಾಡಬೇಕು. ದೇವ್ರು ಏನು ಮಾತಾಡಿದ್ರೆ ನೀವು ಅದನ್ನು ಮಾತಾಡಬೇಕು. ದೇವ್ರು ಏನು ಮಾತಾಡ್ತಾರೆ? ಅವ್ರಿಗೆಲ್ಲ ಆಗಲ್ಲ ಅಂತಾರ? ಅವ್ರ ಕೆಲವೆಲ್ಲ ಸಾಧ್ಯ. ಅವಾಗ ನೀನೇನು ಅನ್ಬೇಕು? ಸಿಂಹದ ಹೊಟ್ಟೆಯೊಳಗೆ ಏನು ಹುಟ್ಟತ್ತೆ? ನರಿ ಹುಟ್ಟಲ್ಲ, ಅದು ಸಿಂಹನೇ ಹುಟ್ಟತ್ತೆ. ಆಗ ನೀವು ಯಾವ ಮಕ್ಕಳು? ಸಿಂಹದ ಮರಿಗಳು. ಆಮೇನ್. ಸಿಂಹದ ಮರಿಗಳನ್ನ ಹೆಂಗಿರ್ಬೇಕು ನೀವು? ಯಾವುದಕ್ಕೂ ನೀವು ಕೇರ್ ಮಾಡಬಾರ್ದು. ಸಿಂಹಕ್ಕಿಂತ ಆನೆ ದೊಡ್ಡದಾಗಿದೆ. ಸಿಂಹ ನೋಡಿ, ಆನೆ ನೋಡಿ ಭಯ ಪಡತ್ತಾ? ಅಯ್ಯೋ ಆನೆ ನೀ ಹೇಳೋ பெரியனா இருக்கிற எனக்கு பயமா இருக்குது. ಆನೆ ಸಿಂಹ ஒரு நாள் சொல்றதில்லைப்பா. ಸಿಂಹ ಒಂದು ದಿನ ಹೇಳಲ್ಲ. The lion when it looks towards the elephant, it never afraid. It confront before the lion, elephant. ಆ ಆನೆ ಮುಂದೆ ಹೋಗಿ ನಿಂತ್ಕೊಂಡು ಹೇಳತ್ತೆ, ನೀ ನನಗೆ ಬ್ರೇಕ್ಫಾಸ್ಟ್ ಇದ್ದಂಗೆ ಹೋಗೋ, ನೀ ನನ್ನ ಡಿನ್ನರ್ ಕಣೋ ಅನ್ನತ್ತೆ. ನೋಡ್ದ ಅದ್ರದ್ದು ಲಯನ್ ಆ್ಯಟಿಟ್ಯೂಡ್ ಆ ಥರ. ಆಗ ನಿಮ್ಮಲ್ಲಿ ಸಿಂಹದ ರಕ್ತ, ಆ ಸಿಂಹದ ಆತ್ಮ, ಆ ಸಿಂಹದ ಮನಸ್ಸನ್ನ ನಿಮ್ಗೆ ಇಟ್ಟಿದ್ದಾರೆ. ಅದಕ್ಕೆ ದಾವಿದನ್ನು ತಿಳ್ಕೊಂಬಿಟ್ಟ, ನಾನು ದೇವ್ರ ಮಗ, ನಾನು ದೇವ್ರ DNA ಹೊತ್ಕೊಂಡಿದ್ದೀನಿ, ದೇವರ ಮಗನಾಗಿ ದೇವ್ರು ಮಾಡೋ ಎಲ್ಲ ಕೆಲಸ ನಾನು ಮಾಡ್ತೀನಿ. ದೊಡ್ಡ ರಾಕ್ಷಸನೇ ಬಂದರೂ ಕೂಡ ಅವನು ಕೊಲ್ತೀನಿ. ಇವತ್ತು ನಿಮ್ಗೊಂದು ಸಣ್ಣ ಸಮಸ್ಯೆ ಬಂದ್ಬಿಟ್ರೆ ಸಾಕು, ಲೈಟ್ ಬಿಲ್ 300 ರೂಪಾಯಿ ಆಗಿದೆ, 600 ರೂಪಾಯಿ ಬಂದ್ಬಿಟ್ಟು, ಅಯ್ಯೋ ಲೈಟ್ ಬಿಲ್ 600 ರೂಪಾಯಿ ಬಂದೈತೆ, ನಿಮ್ಮ ಲೈಟ್ ಆಫ್ ಆಗ್ಬಿಟ್ಟಿರುತ್ತೆ ಮುಖದಲ್ಲಿ ನೋಡಿ.
ಎಲ್ಲ ಎಲ್ಲ ಕತ್ತಲ್ಲಿ ಕೂತ್ಕೊಳ್ಳಿ. ಲೈಟ್ ಬಿಲ್ 600 ರೂಪಾಯಿ ಆಗಿದೆ. ಯಾವುದೋ ಒಂದು ಪಾಸ್ಟು ಎ ಸಿ ತಂದು ಹಾಕೋರೆ, ಎ ಸಿ ಆನೇ ಇಲ್ಲ. ನನಗೆ ಬೆವರ್ತಾ ಇದ್ದೆ. ನಾನು ಹುಡುಗರಿಗೆ ಅವ್ರ ಅಸ್ಟೆಂಟ್ ಹೇಳ್ತಾ ಆನ್ ಮಾಡಪ್ಪ ಎ ಸಿ ಬೆವರ್ತಾ ಇದೆ. ಆ ಪಾಸ್ಟರ್ ಪ್ರಸಂಗ ಮಾಡಿದ್ರೆ ಬೆವರು ಬರಲ್ಲ ಅಂತ ಅವ್ರಿಗೆ. ಅವ್ರು ಅಷ್ಟು ನೀಟಾಗಿ ಮಾಡ್ತಾರೆ. ಕರ್ತನ ಕುಳ್ಳಾಗೆ ಪ್ರಿಯ ಮಾನವರುಗಳೇ, ಇಂಥ ಮಾತ್ರ ಬೆವರು ಬರ್ತದ? ನಾವು ಎಗರಾಡಿ ಸೂಟೆಲ್ಲ ಒದ್ದೆ ಆಗ್ಬಿಟ್ಟೈತೆ. ಅವ್ನು ಆನ್ ಮಾಡೋದ್ರೆ ಕೊನೆಗೂ ಅವ್ನು ಆನ್ ಮಾಡಲೇ ಇಲ್ಲ. ಪ್ರಸಂಗ ಬೇರೆ ಆಗಬೇಕು, ಕ್ಯಾಮ್ರಾ ಬೇರೆ ಹಿಡಿತಾ ಇದ್ದಾರೆ. ಸರಿ, ಏನೋ ಬೇಜಾರಾಗ್ಬಿಟ್ಟು ಇರಲಿ, ಅಪ್ಪಂದೇನೋ ಎ ಸಿ ಏನೋ ಕೆಟ್ಟೋಗಿರ್ಬೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಇರಲಿ, ಪರವಾಗಿಲ್ಲ, ಇದು ಯಾಕೆ ಬೇಜಾರು. ಎಲ್ಲ ಪ್ರಸಂಗ ಎಲ್ಲ ಆದಮೇಲೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾಸ್ಟ್ಗಳು, ಏನು ಪಾಸ್ಟ್ ಎ ಸಿ ಕೆಟ್ಟೋಯ್ತಾ? ಇಲ್ಲವೇ, ಎ ಸಿ ಕೆಡಲೆ, ಮತ್ತು ಆನ್ ಪಂಡ ಕೂಡ ಅದು ಆನ್ ಪಂಡ್ಲೆ கத்தரி தோத்திரம். நம்ம சபை கூட ஏசி இருக்குது எங்களுக்கு. ஆமாம், ஏசி இருக்குது. ஆன் பண்ணியா நீ? ஆன் பண்ணக்கூடாது. ஏன்னா லைட் பில் ஜாஸ்தி வருது. ಚರ್ಚಲ್ಲಿ ಬಂದವ್ರು ಫೋಟೋ ಇಟ್ಕೊಂಡು ಹೋಗ್ಬೇಕು. ಚರ್ಚಲ್ಲಿ ಎ ಸಿ ಇದೆ, ಆನ್ ಮಾಡಲ್ಲ. ಕೇಳಿದ್ರೆ ಲೈಟ್ ಬಿಲ್ ಜಾಸ್ತಿ ಬರುತ್ತೆ, ಕಟ್ಟೋದಂಗೆ. ಎ ಸಿನೇ ಕೊಟ್ಟವ್ರೆ, ಲೈಟ್ ಬಿಲ್ ಕಟ್ಟಲ್ವ ಅವರು? ನೋಡಿ, ಪಾಸಿಟಿವ್ ವಿಶ್ವಾಸ ನೋಡಿದ್ರ. ಅದಕ್ಕೆ ಹೇಳ್ತಾನೆ, ತಿಂಗಳು ಬಿಲ್ ಎಷ್ಟು ನಾ ಕಳ್ಸ್ಕೊಡ್ತೀನಿ, ಹೇಳಪ್ಪ ಕಟ್ಟು ಅಂತ ಅಂದು. ಮುಂಜಿ ಚಿನ್ನದ ಹಚ್ಬಾರ್ದು ಅವ್ರಿಗೆ. ಆನೆ ಕೊಟ್ಟನು ಹಗ್ಗ ಕೊಡೋದಿಲ್ವಾ? ನಿಮ್ಗೆ ಕೊಡ್ತಾರೆ ದೇವರು, ನಿಮ್ಮ ಅಗತ್ಯಗಳನ್ನ ಪೂರೈಸ್ತಾರೆ. ಆದರೆ ನೀವು ದೇವ್ರನ್ನ ಎಲ್ಲಿಟ್ಟಿದ್ದೀರಾ? ಕಾಲು ಕೆಳಗಿಟ್ಟಿದ್ದೀರಾ, ಎದೆ ಒಳಗಿಟ್ಟಿದ್ದೀರಾ, ತಲೆ ಒಳಗಿಟ್ಟಿದ್ದೀರಾ? ಎಲ್ಲದಕ್ಕಿಂತ ಮೇಯ್ನಾಗಿ ಅವರೇ ನನಗೆ ಶ್ರೇಷ್ಠ ಅಂತ ಇಟ್ಟಿದ್ದೀರಾ. ಅವನೇ ಶ್ರೇಷ್ಠಾಗಿ ಇಡಬೇಕು. ಸಾವಿರಾರು ಚಿನ್ನ ಬೆಳ್ಳಿಗಳಿಗಿಂತ ನನಗೆ ಆತ ಅಮೂಲ್ಯವಾಗಿದ್ದಾನೆ. ಈ ವಾಕ್ಯಕ್ಕೆ ನಾನೇನು ಮಾಡ್ತೀನಿ? ಅಂಬಲಿಸ್ತೇನೆ. 148ನೇ ವಾಕ್ಯ ಓದಿಮ ಇವಾಗ ಪ್ರತಿಮಾ ಅವರೇ. 119, 148, 148. ವಾಟ್ ಈ ಸೇಸ್ ಫಾರ್ ದಟ್ ವರ್ಡ್? ಇರುಳಿನ ಒಂದೊಂದು ಜಾವಗಳಲ್ಲಿ ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ನಿನ್ನ ನುಡಿಯನ್ನು ನಾನು ಅರ್ಲಿ ಇನ್ ದ ಮಾರ್ನಿಂಗ್ ಐ ವೇಕ್ ಅಪ್ ಫಾರ್ ಯುವರ್ ವರ್ಡ್. ಐ ನೀಡ್ ಯುವರ್ ಪವರ್. ದೇವರ ವಾಕ್ಯ ಶಕ್ತಿ ಬೇಕು. ಎಲ್ಲ ಹೇಳಿದ್ರೆ ಸಾಲದು. ನೀವು ದೇವರ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಏನು ಮಾಡಬೇಕು? ಮೊಣಕಾಲು ಹಾಕಿ ಅವ್ರ ಸನ್ನಿಧಾನದಲ್ಲಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಇದು ಪ್ರೇರು. ನೀವು ಯಾವಾಗ ಬೆಳಗಿನ ಜಾವದಲ್ಲಿ ಆ ಪ್ರಾರ್ಥನೆಗೆ ಕೂತ್ಕೊಳ್ತೀರಾ, ಆಗ ಆ ದಿನಕ್ಕೆ ಸೈತಾನ ಏನು ತಡೆ ಮಾಡಿದ್ದಾನೆ ಆ ತಡೆಗಳೆಲ್ಲ ಒಡೆಯಲ್ಪಡತ್ತೆ. ದೇವರೇ, ನಾನು ನಿದ್ರೆ ಹೋಗ್ತಾ ಇದ್ದೀನಿ, ಆದರೆ ನೀನು ನಿದ್ರೆ ಮಾಡಲ್ಲ ಗೊತ್ತು. ನನ್ನ ಬಗ್ಗೆ ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡು, ನಾನು ಆರಾಮಾಗಿ ನಿದ್ರೆ ಮಾಡ್ತೀನಿ. ಯಾವುದು ಸೊಳ್ಳೆ ಕಚ್ಚಲ್ಲ, ಯಾವುದು ತೆಗಣೆ ಕಚ್ಚಲ್ಲ. ರಾತ್ರಿ ನಾನು ನಿದ್ರೆ ಮಾಡ್ತೀನಿ. ನಾನು ಬೆಳಿಗ್ಗೆವರೆಗೂ ನನಗಾಗಿ ನೀನು ಎಚ್ಚೆತ್ಕೊಂಡು ನನ್ನ ಬಗ್ಗೆ ನೀನು ಪ್ಲ್ಯಾನ್ ಮಾಡು. ಇವತ್ತೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಇವತ್ತು ಈ ಕೆಲಸ ನೀನು ಕೊಟ್ಟಿದ್ದ ಕೆಲಸದೆಲ್ಲ ನಂಬಿಗಸ್ತರಾಗಿದ್ದೀನಿ. ಎಲ್ಲ ಧಾರಾವಾಹಿಗಳೆಲ್ಲ ನೋಡಿದ್ದೀನಿ. 2 ಬಕೆಟು KFC ಚಿಕನ್ ತಿಂದಿದ್ದೀನಿ. 6 ಅವರ್ ನಿದ್ರೆ ಮಾಡಿದ್ದೀನಿ ಕಂಬಳಿ ಹೊತ್ಕೊಂಡು. ಗಂಡ ಹೋದ್ಮೇಲೂ ಕೂಡ ಇನ್ನೂ 6 ಅವರ್ ಡ್ಯೂಟಿ ಮಾಡಿ, ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಮಲಗಿದ್ದೀನಿ. ಕತ್ತರಿ ತೋತ್ರ ಅಂದ್ಬಿಟ್ಟು ಹೇಳೋದಲ್ಲ. ಕತಾವೆ, ಇವತ್ತೆಲ್ಲ ಕಷ್ಟಪಟ್ಟಿದ್ದೀನಿ, ಸೇವೆ ಮಾಡಿದ್ದೀನಿ. ಒಂದು 15 ಜನಕ್ಕೆ ವಾಟ್ಸಪ್ಪಲ್ಲಿ ಕಾಲ್ ಕಳಿಸಿ ಎಲ್ರಿಗೂ ಸುವಾರ್ತೆ ಕಳಿಸಿದ್ದೀನಿ. ಇವತ್ತೆಲ್ಲ ನಂಬಿಕೆಸಲಾಗಿದ್ದೀನಿ. ಈಗ ನಾನು ಮಲಗಕ್ಕೆ ಹೋಗ್ತೀನಿ. ನಾ ಮಲಗೋದು ಸಾವಿಗೆ ಸಮಾನ. ಆದರೆ ನಾನು ಮಲಗಿದ್ರು ಕೂಡ ನೀನು ಮಲಗೋದಿಲ್ಲ. ರಾತ್ರಿ ಜಪ ಇದೆ, ನಿಮ್ಮ ಜಪ ಆಗಬೇಕು. ರಾತ್ರಿ ಜಪ ಇದೇ ಆಗಬೇಕು. ನೀನು ಮಲಗೋದಿಲ್ಲ, ಆದರೆ ನೀನು ಎದ್ದಿರ್ತೀಯ. ನೀನು ಎತ್ಕೊಂಡು ಹಾಗೇ ನನ್ನ ನೋಡಿಕೊಂಡು ನೇಯಾಗಿ ಏನು ಮಾಡಬೇಕು, ಸುಮತಿಗೆ ಏನು ಮಾಡಬೇಕು, ಸೌಮ್ಯಾಗೆ ಏನು ಮಾಡಬೇಕು, ರಾಧಾಗೆ ಏನು ಮಾಡಬೇಕು, ಸುನಂದಮ್ಮಗೆ ಏನು ಮಾಡಬೇಕು, ಎವ್ಯಾಂಜಲಿಗೆ ಏನು ಮಾಡಬೇಕು, ಮಣಿಗೆ ಏನು ಕೊಡಬೇಕು, ಇದೆಲ್ಲ ನೀವು ಯೋಚನೆ ಮಾಡಿ ಬೆಳಗ್ಗೆ ಎದ್ದಷ್ಟಕ್ಕೆ ಟೈಮ್ ಫುಲ್ ಬ್ರೇಕ್ಫಾಸ್ಟ್ ಥರ ರೆಡಿ ಮಾಡಿಕೊಡು. ಮೇನ್ ಅಂತ ಹೇಳಿ ಮಲಗಿ. ಅಲ್ಲ ಫಿಲಮಿನ 2 ಹಾವು ನೋಡಿದೆ, 2 BC ರೋಡ್ ಥರ ಯಾವ ಥರ ಇತ್ತು, ಒಂದು ಮಾತ್ರ ಕರ್ಕರಡಿ ಯಾವ ಥರ ಇತ್ತು. ಇದೆಲ್ಲ ನೀವು ನೋಡೋಕ್ಕಾಗಲ್ಲ, ಕ್ಯಾನ್ಸಲ್ ಆಗ್ಬಿಡುತ್ತೆ ವಿನೋದವರೇ. ಯಾಕಂದರೆ ನೀವು ಮಲಗಬೇಕಾದ್ರೆ ಹೇಳ್ಬಿಟ್ಟೆ, ದೇವರೇ ನಾವು ಮಲಗ್ತೀನಿ, ಆದರೆ ನೀನು ಮಲಗಲ್ಲ. ಆದರೆ ನೀನು ಎಚ್ಚೆತ್ತುಕೊಂಡು ನನಗಾಗಿ ದೊಡ್ಡ ಕೆಲಸ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ಪ್ಲಾನ್ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ಕಷ್ಟ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಿಯೋಜಿಸಿ ಆಯೋಜಿಸಿ ಅರ್ಥವಾಗಿ ಇಡ್ತಾ ಇದೆಯಪ್ಪ. ನಿನಗೆ ಕೋಟಿ ಸ್ತೋತ್ರ. ಬೆಳಗಿನ ಜಾವ ಎದ್ದೇಳ್ಬೇಕಾದ್ರೆ ಅಪ್ಪ ಇದೋ ಎದ್ದಿದ್ದೀನಪ್ಪ, ನಿನಗೆ ಸ್ತೋತ್ರ ಬಲಿ ಸ್ತೋತ್ರ ಬಲಿ ಹೇಳ್ತಾ ಇದ್ದೀನಪ್ಪ. ಸ್ತೋತ್ರ ಬಲಿ ಅಂತ ಹೇಳ್ಬೇಕಾದ್ರೆ ನಿನ್ನ ನಾಮ ಮಹಿಮೆ ಹೊಂದತ್ತೆ. ಆವತ್ತಿನ ದಿನ ಬೆಳಗ್ಗೆ ಎದ್ದಾಗ ವನಿತಾವ್ರೆ, ಆ ದಿನ ನಿಮಗೆ ಬ್ಲೆಸ್ಸಿಂಗ್ ಡೇ ಆಗಿರುತ್ತೆ. ಬಿಕಾಸ್ ಯು ಎಂಟರ್ಡ್ ಯುವರ್ ಡೇ
with a praise and honoring God, and you're beginning your day with the victory of the Lord. Amen. Hallelujah. ಅದಕ್ಕೆ ದಾವೀದ ಎಲ್ಲಾ ಸಮಯದ ಇದಕ್ಕೆ ಯಾಕೆ ಇದು ಹೇಳ್ತೀನಿ, ದೇವರು ಸೇನಾಧೀಶನಾದ ದೇವರು ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ ಹೋದನು. ಡೇವಿಡ್ ವೆಂಟ್ ಆನ್ ಅಂಡ್ ಬಿಕೇಮ್ ಗ್ರೇಟ್ ಬಿಕಾಸ್ ದ ಗಾಡ್ ಆಲ್ಮೈಟಿ ವಾಸ್ ವಿತ್ ಹಿಮ್ ಅಂತ ಏನ್ ಅರ್ಥ ಅಂದ್ರೆ, ಇಟ್ ವಾಸ್ ನಾಟ್ ಗಾಡ್ ವಾಸ್ ವಿತ್ ಹಿಮ್, ಇಟ್ ವಾಸ್ ದ ಗಾಡ್ಸ್ ವರ್ಡ್ ವಾಸ್ ವಿತ್ ಹಿಮ್. ಆ ವಾಕ್ಯ ಅವನೊಳಗಿತ್ತು, ಆ ಅಭಿಷೇಕ ಅವನಲ್ಲಿತ್ತು, ಆ ವೈರಾಗ್ಯ ಅವನಲ್ಲಿತ್ತು, ಆ ದೇವರನ್ನ ನಮ್ರತೆ ಮಾಡತಕ್ಕಂತ ಆ ಸಮಾಧಾನ ಭಕ್ತಿ ಅವನಲ್ಲಿತ್ತು. Amen. ದೇವರು ಇರಲಿಲ್ಲ ನೋಡಿ, ದೇವ್ರ ಸಿಂಹಾಸನ ಅಲ್ಲಿದೆ, ಆದರೆ ದೇವರು ಇಲ್ಲಿ ಯಾವ ರೂಪದಲ್ಲಿದ್ದಾರೆ? ಅವರ ಮಂಜುಷದ ರೂಪದಲ್ಲಿದ್ದಾರೆ. Amen. Hallelujah. ಇಲ್ಲಿ ನಿಲ್ಕೊಂಡು ಬಂದಿದ್ದಾರೆ, ಅದ್ಭುತಗಳು ಆಗ್ಬೇಕಾ ಅದ್ರ ಮೂಲಕ ಇದ್ದಾರೆ ದೇವರು. ನನ್ನ ಪ್ರಿಯ ಮಕ್ಕಳೇ, ಇವತ್ತು ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದ ತಂದಿದ್ದಾರೆ, ಅಭಿವೃದ್ಧಿ ತಂದಿದ್ದಾರೆ, ಉನ್ನತಕ್ಕೆ ತರ್ತಾರೆ. ಇದೆಲ್ಲ ಕಷ್ಟ ಬರುತ್ತೆ, ಕೈ ಕೆಸರಾದರೆ ಬಾಯಿ ಎಲ್ಲ ಜಾಲಿಯಾಗಿರ್ತೀನಿ, ಗಂಡ ಇರೋವರೆಗೂ ಜಾಲಿ, ಎಲ್ಲ ಹೋದ್ಮೇಲೆ ಖಾಲಿ, ಮಕ್ಕಳು ಪೋಲಿ, ಹೆಂಡತಿ ಸಾಲದಲ್ಲಿ ಟ್ರಾಲಿ, ಅತ್ತೆ ಕೋಮ, ಮಾಮ ಡ್ರಾಮಾ ಅಂದ್ಕೊಂಡು ಹೋಗ್ಬಾರ್ದು. ಅಳಿಯ ಹೋಗ್ಬಿಟ್ರು ಅಂತ ಅತ್ತೆ ಕೋಮಾಗ ಹೋಗ್ಬಿಡ್ತಾರೆ. ಮಾಮ ಅಳಿಯ ಇರೋರ್ಗು ಕಾಸು ಕೊಡ್ತಾ ಇದ್ದ, ಅವ್ನು ಸತ್ತೋದ ಅಂತ ಡ್ರಾಮಾ ಆಗಿ ಹೋಗ್ಬಿಡ್ತಾರೆ. ಇರೋರ್ಗು ಜಾಲಿ ಅಲ್ಲ, ಕರ್ತನ ವಾಕ್ಯವ್ರಿಗೆ ನೀ ಜಾಲಿಯಾಗಿರ್ತೀಯ. Amen. Hallelujah. ನೋಡಿ, ನಾನು ನಿಮಗೆ ಜಾಲಿ ಪಡಿಸ್ತಾ ಇದ್ದೀನಿ. ಎಂಥ ಸೋತೋದ ಆತ್ಮ ಕೊಡಲಿ ಚಿಗುರ್ಕೊಳ್ತಾ ಇದೆ, ಯಾಕೆಂದರೆ ಅಂಥ ನೀರು ಹಾಕ್ತಾ ಇದ್ದಾರೆ ದೇವ್ರು ನಿಮಗೆ. ದೇವ್ರು ನಮಗೆ ಸ್ತೋತ್ರ. ದೇವ್ರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ವೈಶಿಷ್ಟ್ಯ ಬೆಳಗಿನ ಜಾವದಲ್ಲಿದ್ದು ನಾನು ನಿನ್ನ ಸನ್ನಿಧಾನ ಹುಡುಕ್ತೀನಪ್ಪ. ಕೊನೆಯದಾಗಿ 116 119ನೇ ಅಧ್ಯಾಯ 176 176 ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ನಾನು ಬದುಕುವೆನು, ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ, ನನ್ನನ್ನು ನಿರಾಶೆ ಪಡಿಸಬೇಡ. ಇನ್ನೊಂದು ಸತಿ ಓದಿದನ. ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ಆಗ ಬದುಕುವೆನು, ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ, ನನ್ನನ್ನು ನಿರಾಶೆ ಪಡಿಸಬೇಡ. ನಿರಾಶೆ ಪಡ, ನಾನು ನಿನ್ನ ಎಂದಿಗೂ ಮರೆಯೋದಿಲ್ಲ, ನಿರಾಶೆ ಪಡಿಸೋದಿಲ್ಲ, ಕೊನೆಯವರೆಗೂ ನಾನು ನಿನಗಾಗಿ ಬದುಕ್ತೇನೆ. ಅದಕ್ಕೆ ಕೀರ್ತನೆಗಾರ 23ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನು ಹೇಳ್ತಾನೆ? ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಇದು ರಿಸಲ್ಟ್. ಇದೆಲ್ಲ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಅವ್ರ ವಾಕ್ಯನ ಮೃದುದಲ್ಲಿ ಇಡಬೇಕು. ಅಂದರೆ ಪಾಪಕ್ಕೆ ಮಗೋಬಾರ್ದು, ಪಾಪ ಮಾಡೋಕ್ಕೆ ತುಂಬ ದಾರಿ ಸಿಗತ್ತೆ. ಸೋಮಾರಿಯಾಗಿರಬಾರ್ದು, ಕೆಟ್ಟ ಮಾತು ಬೈಬಾರ್ದು. ಇವಾಗ ಇಲ್ಲಿರೋರ್ಗು ಚೆನ್ನಾಗಿದ್ದೀರಾ, ಕ್ಲೀನಾಗಿ ಲಿಪ್ಸ್ಗೆ ತುಟಿಗೆ ಜಿಪ್ ಹಾಕ್ಕೊಂಡಿದ್ದೀರಾ. ಊಟ ಟೈಮ್ಗೆ ಹೋದಾಗ ಬರ ಭಾಷೆ ಎಲ್ಲ ಬರ್ತದೆ, ಅಲ್ಲಿ ಹೊರ ಭಾಷೆ, ಅನ್ಯ ಭಾಷೆ, ಪರಭಾಷೆ, ಫಾರಿನ್ ಭಾಷೆ ಎಲ್ಲ ಬರ್ತದೆ. ಅದು ಚರ್ಚಲ್ಲಿ ಅನ್ಯ ಭಾಷೆ, ಹೊರಗಡೆ ಹೋದರೆ ಪರಭಾಷೆ. ದೇವ್ರಿಗೆ ಸ್ತೋತ್ರ. ಆಯ್ಕೆ ದೇವರ ಸನ್ನಿಧಾನ. ಇವತ್ತು ಸೇನಾಧೀಶನಾದ ಯೆಹೋವನ ಸಂಗಡ ಇದ್ದರು ಅಂದರೆ ಇವತ್ತು ನಿಮ್ಮ ಸಂಗಡ ಇದ್ದಾರೆ ದೇವರು. ಆ ಬೈಬಲ್ ನಿಮ್ಮ ಕೈಯಲ್ಲಿದೆ. ರೆಗ್ಯುಲರಾಗಿ ಬನ್ನಿ ಚರ್ಚಿಗೆ, ರೆಗ್ಯುಲರಾಗಿ ಪ್ರೇಯರ್ ಮಾಡಿ, ರೆಗ್ಯುಲರಾಗಿ ಟೈತ್ ಆಫರಿಂಗ್ ಮಾಡಿ, ರೆಗ್ಯುಲರಾಗಿ ದೇವರಿಗೆ ಸ್ತೋತ್ರ ಮಾಡಿ, ರೆಗ್ಯುಲರಾಗಿ ಬೆಳಿಗ್ಗೆ ಹೊತ್ತು ಬೇಗ ಎಷ್ಟು ಜನ ಬೆಳಗ್ಗೆ 5 ಗಂಟೆಗೆ ಎದ್ರಿ? ಸ್ವಲ್ಪ ಜನ ಮಾತ್ರ. ಅವ್ರು ನೋಡ್ತಾ ಇದ್ದಾರೆ ಕೈನ, ಹೆದರಬೇಡಿ. ಎಷ್ಟು ಜನ 4 ಗಂಟೆಗೆ ಎದ್ರಿ? 3 ಗಂಟೆಗೆ ಎಷ್ಟು ಜನ ಎದ್ರಿ? ನನ್ನ ಪ್ರಿಯ ಮಕ್ಕಳೇ, ಆ ವೈರಾಗ್ಯ ನಿಮಗೆ ಬರಬೇಕು ನೋಡಿ. ಆ ಪ್ರೀತಿ ನಿಮ್ಗೆ ಬಂದರೆ ಎಲ್ಲ ಆಗತ್ತೆ. ಪ್ರೀತಿ ಬಂದೆ ನೋಡಿ, ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿಬಿಟ್ರೆ ಎಷ್ಟು ಆ್ಯಕ್ಟಿವ್ ಆಗ್ಬಿಡ್ತಾನೆ ಗೊತ್ತಾ? ತಲೆ ಬಾಚ್ಕೊಳ್ತಾರೋನೇ ಬಾಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಸ್ನಾನ ಮಾಡ್ದೇನೋ ಸ್ನಾನ ಮಾಡೋಕ್ಕಾಗ್ತಾನೆ. ಜಲ್ಲು ಸ್ಪೈಕೆಲ್ಲ ಹಾಕಿ ಕೂದಲು ಸ್ಟ್ರೈಟ್ ಮಾಡಿಕೊಂಡು ಹಾಗೆ ಬೆಳಗ್ಗೆ 7 ಗಂಟೆಗೆ 8 ಗಂಟೆಗೆ ಹೋಗ್ಬಿಡ್ತಾನೆ ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಹತ್ತುತ್ತಾನೆ ಆ ಹುಡುಗಿ, 63ನೇ ಬಸ್ ಹತ್ತುತ್ತೆ, ಇವರು ಅಲ್ಲೇ ಹತ್ತುತ್ತಾನೆ. ಇವರು ಹಿಂದ್ಗಡೆ ಬಸ್ ಇದೆ, ಹಿಂದ್ಗಡೆ ಡೋರ್ ಹತ್ತುತ್ತಾರೆ, ಅವಳು ಮುಂದ್ಗಡೆ ಡೋರ್ ಹತ್ತುತ್ತಾನೆ. ಅವಳು ಹಿಡ್ಕೊಂಡು ನೋಡ್ತಾ ಇರ್ತಾರೆ, ಇವ್ರು ಹಿಂದೆ ನೋಡ್ತಾ ಇರ್ತಾನೆ. ಅವಳು ಹಿಡಿದ್ರೆ ಇವರು ಅಲ್ಲೇ ಇಳಿತಾನೆ. ಎಲ್ಲ ಹೋಯ್ತೀಯ ಕೆಲಸಕ್ಕೆ. ಯಾವ ಕೆಲಸ? ಹುಡುಗಿ ನೋಡ್ಕೊಂಬರೋಕ್ಕೆ. ಆ ಹುಡುಗಿ 9 ಗಂಟೆಗೆ ಡ್ಯಾನಿಯಲ್ ಅವರ ಕೆಲಸದ ಕಂಪನಿಯೊಳಗೆ ಹೋಗ್ಬಿಟ್ಟು ಸಾಯಂಕಾಲ 5 ಗಂಟೆವರೆಗೆ ನಾಯಿ ಮರಿತಾರ, ಬೀದಿ ನಾಯಿ ಥರ ಅಲ್ಲೇ ನಿಂತು ಊಟ ತಿನ್ನಲ್ಲ. ಯಾರಟ ಹಿಂಗೆ ಅಂತಿರ್ತಾನೆ, ಅವಳು ಬಂದ್ಲಾ ಅಂತ. ಅಲ್ಲಿಂದ ತಿರ್ಗಾ ಫಾಲೋ ಮಾಡಿ ತಿರ್ಗಾ 63ನೇ ಬಸ್ ಹತ್ತುತ್ತಾರೆ. ಅವಳು ಮುಂದೆ ನಿಂತ್ಕೊಳ್ತಾಳೆ, ಇವ್ರು ಹಿಂದೆ ಇರ್ತಾಳೆ. ಇದು ಯಾವುದೇ ಸರಿ, ನಾನು ಹಿಂದೆನೇ ಬರ್ತಾ ಇದ್ದದ್ದು ಆ ಹುಡುಗಿ. ತಿರ್ಗಾ ಮನೆಯೊಳಗೆ ಹೋಗ್ಬಿಡ್ತಾಳೆ ಅವಳು. ಇವ್ನ ಮನೆ ಮುಂದೆ ಕಾಂಪೌಂಡ್ ಅಂತ ತಿರ್ಗಾ ಅಲ್ಲೇ ನಾಯಿ ಮರಿತಾರೆ, ಹಂಗೆ ಕಾಯ್ತಾ ಇರ್ತಾನೆ.
ಕಾದು 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 ಲೇದು ಲೇದು ಸೀದು ಸೀದು ಕೊನೆಗೆ ಹೆಂಗೋ ಒಂದು ಮಾಂಗಲ್ಯ ಸೂರ್ಯ ಕಟ್ಬಿಡ್ತಾನೆ. ಇವನು ಕಾಟ ತಡಿಲಾರ್ದೇನೆ ಹುಡುಗಿ ಮದುವೆ ಆಯ್ತದೆ. ಆಮೇಲೆ ಗೊತ್ತಾಯ್ತದೆ ಇದು ಹುಡುಗಿ ಅಲ್ಲ, ಇದು ಕರಡಿ ಅಂದ್ಬಿಟ್ಟು. ಇವಾಗ ಇವನು ಬಾರಲ್ಲಿ ಕುಡ್ದು ಕುಡ್ದು ಬರ್ತಾನೆ, ಇವಳು ಕಾಯ್ದು ಕಾದು ನೋಡ್ತಾ ಇರ್ತಾಳೆ, ಎಲ್ಲಿ ಬದ್ದ 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 ಅಂತ ಹೇಳಿ. ಇದು ಲವ್ ಅನ್ನೋದು. ಯು ಫಾಲ್ ಇನ್ ಲವ್, ಬಟ್ ಐ ಆಮ್ ಸೇಯಿಂಗ್ ಯು ಫಾಲ್ ಇನ್ ಗಾಡ್ಸ್ ಲವ್. ದೇವ್ರ ಪ್ರೀತಿಯಲ್ಲಿ ಬಿದ್ದು ಬಿಟ್ಟಿದ್ದೀರಾ? ಎಷ್ಟು ಜನ ಗಾಡ್ಸ್ ಲವ್ ಅಲ್ಲಿ ಬಿದ್ದಿದ್ದೀರಾ? ಹಲ್ಲೆಲೂಯಾ. ಗೊತ್ತಾಯ್ತದ ನನಗೆ. ನೀವು ಬರೋದು ಎಷ್ಟು ವಾರದಲ್ಲಿ ಎಷ್ಟು ಸತಿ ಬಂದಿದ್ದೀರಾ ಅಂತ ಹೇಳಿ. ಊರಿಂದನೇ ಬರ್ತಾರೆ. ಹುಡುಗಿ ಪ್ರೀತಿ ಮಾಡ್ತಾನೆ 1 ವರ್ಷ. ಆ 1 ವರ್ಷದಲ್ಲಿ ಏನು ಮಲ್ಲಿಗೆ ಹೂವು, ಸುಗಂಧ, ಮಳೆ, ಪರಿಮಳ, ಅದು ಇದು ಎಲ್ಲ ಕಡೆ ಎಲ್ಲ ಹಾಕಿರ್ತಾರೆ. ಎಲ್ಲ ಕಡೆ ಎಲ್ಲ ಕಡೆ ಹನಿಮೂನ್ ಥರ. ಆ ವರ್ಷ ಎಲ್ಲ ಪೂರ್ತಿ ಪ್ರೀತಿ. 2ನೇ ವರ್ಷಕ್ಕೆ ಹಳೆ ಖರ್ಚಿಪು, ಹಳೆ ಟವಲ್ಲು ಎಲ್ಲ ತಗಲಾಕಿರ್ತಾರೆ. 3ನೇ ವರ್ಷಕ್ಕೆ ಪ್ಯಾಂಪರ್ಗಳು, ಚಡ್ಡಿಗಳು, ಅದು ಇದು ಟವಲ್ಗಳು, ನೈಟಿಗಳೆಲ್ಲ ಮನೆಯೊಳಗೆ ಓದಾಡೋಗಿರ್ತಾರೆ. 6 ವರ್ಷಕ್ಕೆ ರಿಟೈರ್ಡ್ ಆಗ್ಬಿಡ್ತಾನೆ. ಬೇಡ, ಅದಕ್ಕೆ ಹುಡುಗರು ಮದುವೆ ಆದಾಗ ನಮ್ಮ ಮಿಸ್ಸಸ್ ಇವರು ಅಂತಾನೆ. ಇವಾಗ 5 ವರ್ಷ ಆದಮೇಲೆ ಎಲ್ಲಿ ಅಲ್ಲಿದ್ದಾಳೆ ನೋಡಿ, ಅಲ್ಲಿದ್ದಾಳೆ ನೋಡಿ, ಅಲ್ಲ ಅಲ್ಲ ಕರಿತಾಳೆ. ಇವನೇ ಡ್ರಾಮಾ ನೋಡೋಕೆ ಹೋಗಿರ್ತಾನೆ, ಹೆಂಡ್ತಿನ ಕರ್ಕೊಂಡು ಕರ್ಕೊಂಡು ಹೋಗ್ತಾನೆ ಸ್ಕೂಟ್ರಲ್ಲಿ ಕೂತ್ಕೊಂಡೆಲ್ಲ ನೋಡ್ತಾ ಇರ್ತಾನೆ. ಬೇಗ ಬಾ ಹೋಗೋಣ. ಅಯ್ಯೋ ಇರ್ರಿ ಏನೋ ಸ್ವಲ್ಪ ಡ್ರಾಮಾ ನೋಡ. ನೀವು ಬೇಡ, ನಾನು ನೋಡಿದ್ರೆ ಡ್ರಾಮಾನ, ಹಿಂದೆ ಒಳ್ಳೆ ಡ್ರಾಮಾ ನಡೀತದೆ, ಬಾ ಬೇರೆಗೆ ಹೋಗೋಣ. ಅವಳನ್ನ ನೋಡೋಕ್ಕೆ ಬಿಡಲ್ಲ ಇವರು. ಪಾಪ ಅವಾಗಲೇ ಅವ್ರು ಸುಧಾರಿಸ್ಕೊಂಡು ಬಂದು ನಿಂತು ಕೂತಿರ್ತಾಳೆ. ಮಕ್ಕಳೆಲ್ಲ ಹೇಳ್ಕೊಂಡು ಬಂದು ತಿರ್ಗಾ ಸ್ಕೂಟಲ್ಲೆಲ್ಲ ಕರ್ಕೊಂಡ್ಬಂದು ಗಡ ಅಂತ ಬಂದು ಮನೇಲಿ ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ, ಅದೇ ಡ್ರಾಮಾ ಥಿಯೇಟ್ರಿಗೆ ಬಂದು ಕೂತಿರ್ತಾನೆ. ಹೆಂಡ್ತಿನ ಎಲ್ಲೆತ್ಕೊಂಡ್ಬಿಡ್ತಾನೆ. ಭಾರ, ಪ್ರೀತಿನೂ ಇಲ್ಲ, ಭಾರನೂ ಇಲ್ಲ. ಇದು ಯಾವ್ದು ನ್ಯೂಟ್ರಲ್ ಇತ್ತು. ಪ್ರೀತಿನೂ ಇಲ್ಲ, ಭಾರಕ್ಕೆ ಭಾರನೂ ಇಲ್ಲ. ಹುಡುಗರೆಲ್ಲ ಸೈಲೆಂಟಾಗಿ ಕೂತವ್ರು. ಯಾಕೆ ಈ ಪಾಸ್ಟಿಂಗ್ ಹೇಳ್ತಾರೆ? ನೀವೇನೇನು ಸೆಲೆಕ್ಟ್ ಮಾಡಿದ್ದೀರೋ ಗೊತ್ತಿಲ್ಲ. ಆ ಸೆಲೆಕ್ಟ್ ಮಾಡೋ ಮುಂಚೆ ಕರ್ಕೊಂಬನ್ನಿ. ಯತೀಶ್ ಅಳ್ಬೇಡಪ್ಪ, ಸಮಾಧಾನ ಮಾಡ್ಕೊ ನೀವು, ಸಮಾಧಾನ ಮಾಡ್ಕೊ. ಪಕ್ಕದಲ್ಲಿದ್ದಾರೆ ನೋಡು ಬ್ರಹ್ಮಚಾರಿ ಅವರು, ರಾಮಾಚಾರಿ. ಬೈಕೆ ಮದುವೆ ಬೇಡ ಆದರೆ ಅವ್ರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಬೇಡ, ಸಾಕಾಗೋಗ್ಬಿಟ್ಟಿದ್ದು. ಬೇಡಪ್ಪ. ಈಗಲೂ ಮನೋಜ್ ಕೇಳ್ತೀವಿ, ಮದುವೆ ನೋಡಿ ನಾನು ಹೇಳ್ತೀನಿ, ಇದೊಂದು ಮಾತ್ರ ಮಾತಾಡಬೇಡಿ ನನ್ನ ಹತ್ರ. ಹುಷಾರ, ನಿಮಗಾಗಿ ಬದುಕು. ಇದೊಂದು ಮಾತ್ರ ಮಾತಾಡಬೇಡಿ. ನಾನು ಹಂಗೆ ಇದ್ದೆ, ಮದುವೆ ಬೇಡ ಅಂತೇಳಿ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಡ್ತೀನಿ, ನಾನು ಸನ್ಯಾಸ ಆಗ್ಬಿಡ್ತೀನಿ, ಸ್ವಾಮೀಜಿ ಆಗ್ಬಿಡ್ತೀನಿ ಅಂತೇಳಿ. ಆಮೇಲೆ ಸರಿಯಾಗಿ ಯಾರ ಪಾಸ್ಟ್ ಮುಗಿದ್ರು ಹೋಗಿ ಮುಚ್ಕೊಂಡು ಮದುವೆ ಆಗಪ್ಪ. ಅವು ಕೂದಲೆಲ್ಲ ದೊಡ್ಡದಾಗಿ ಬಿಟ್ಕೊಂಡ್ಬಿಟ್ಟಿದೆ, ಇಲ್ಲಿಯವ್ರಿಗೆಲ್ಲ ಬಂದ್ಬಿಡುತ್ತೆ ಎಷ್ಟು ಥರ. ಹಿಂಗಂದ್ರೆ ಈಗ ಕೂದಲ ಯಾಕೋ ಉದ್ದುತ್ತ ಕೇಳಿದ್ರೆ ನಾನು ನಜರೇತ್, ನಾನು ಏಸಿಗೆ ಹಾಕ್ಬಿಟ್ಟಿದ್ದೀನಿ. ನಮ್ಮಮ್ಮ ಹೇಳೋರು, ಪೊರ್ಕಿ ಥರ ಇದೆಯಾ, ಮೊದಲು ಹೋಗಿ ಕಡಿ. ನಿಮ್ಮ ಮಗನ ಪೊರ್ಕಿನ ಗೊತ್ತಾಗ್ತಿಲ್ಲ ಅನ್ನೋರು. ಹೇಳಿ ಬೇಸತ್ತು ಹೋಗ್ಬಿಟ್ರು ನೋಡಿ. ಬರೀ ದಾಗ ಆತ್ಮ ಚಬೋ ತಿರುಮನ ವೇಂಡ ಕತ್ತರಕ್ಕಾಗಿ ಉಳಿಯೋ ಅಂತ ಓಡೋಗಿ ಕೊನೆಗೆ ಒಂದಿನ ಅಜ್ಜಿ ಥರ ಉಗಿಸ್ಕೊಂಡೆ ನಾನು. ಮದುವೆ ಆಗಿದೆ ನಿನಗೆ? ಇಲ್ಲ. ಮದುವೆ ಆಗದೆ ನನ್ನ ತಲೆ ಮೇಲೆ ಹೆಂಗೆ ಕೈ ಇಟ್ಟೆ? ಯಾಕೆ ನೀನು ಹುಡುಗಿನ ಅಂತ ಅಂದೆ. ಹುಡುಗಿನೋ ಮುದುಕಿನೋ ಮೊದಲು ನೀ ಮದುವೆ ಆಗೋದು ಕಲಿ ನೀನು ಅಂತ. ಒಂದೇ ವಾರದಲ್ಲಿ ಕಟಿಂಗನ್ನ ಮಾಡ್ಕೊಂಬಿಟ್ಟೆ. ಕಟಿಂಗ್ ಮಾಡಿದೆ, ಮಿಲ್ಟ್ರಿ ಕಟಿಂಗ್ ಮಾಡ್ಕೊಂಬಿಟ್ಟೆ ನೋಡಿ. ಒಂದು ಚಿಪ್ಪಿಟ್ರೆ ಸಾಕು, ಅಷ್ಟೆಲ್ಲ ಫುಲ್ ತೆಗೆದುಬಿಟ್ಟು ಫುಲ್ ದೇವ್ರ ಸೇವಕನಾಗಿ ಮತ್ತೆ ಸಿಸ್ಟರ್ ಮದುವೆ ಆಗ್ಬಿಟ್ಟೆ. ಆಮೇಲೆ ನಾನು ಯಾಕೆ ಹೇಳ್ತೀನಿ, ಇವೆಲ್ಲ ನೋಡಿ ಸೆಂಟಿಮೆಂಟಲ್ ಮೈಂಡ್ಗಳಲ್ಲಿ ಇಟ್ಕೋಬೇಡಿ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿ, ಲೋಕದ ಮೈಂಡ್ ಸೆಟ್ಗಳನ್ನ ಹಾಕೋಬೇಡಿ. ಇವತ್ತು ರೀಲ್ಸ್ಗಳೆಲ್ಲ ನೋಡ್ತೀರ, ಅದೆಲ್ಲ ರೀಲ್ ಅಲ್ಲ, ಬರೀ ರೀಲು, ಅದು ರಿಯಲ್ ಅಲ್ಲ. ಅದೆಲ್ಲ ನೋಡಿಕೊಂಡು ಹಂಗಿರಬೇಕು, ಅದೇನೋ ಹಿಂಗೆ ತಿನ್ನೋದಂತೆ, ಇದು ಹಿಂಗೆ ಮೇಕಪ್ ಮಾಡ್ಕೊಳ್ಳೋದಂತೆ. ಹೋಗಿದೆ ಹಾಲು ತೊಗೊಂಬಂದು ಪುಡಿ ಎಲ್ಲ ತಂದು ಹಾಕಿದೆ, ಆಯ್ತು, ತಲೆ ಮೇಲೆ ಹಾಕ್ಕೊಂಡಿದ್ದು ಆಯ್ತು ನೋಡಿ. ರೀಲ್ಸ್ ಪಾತಿಟ್ಟಾರೆ, ಪೋಟಿಟ್ಟಾರೆ.
ಅದೆಲ್ಲ ಒತ್ತು ವೇಷಗಳು ಬೇಡ. ಕರ್ತನ ವಾಕ್ಯ ನೋಡಿ, ಸಾವಿರಾರು ಬೆಳ್ಳಿ ಚೆನ್ನ ಬೆಳ್ಳಿ ಬಂಗಾರಗಿಂತ ಶ್ರೇಷ್ಠವಾದ ಕೊನೆಯವರೆಗೂ ನಿನ್ನ ನಾನು ಮರೆಯೋದಿಲ್ಲಪ್ಪ. ಆ ಒಡಂಬಡಿಕೆ ಅನ್ನೋದು ದ ಕವನೆಂಟ್ ಅಷ್ಟು ಇದೆ. ಆ ದೇವರೊಂದಿಗೆ ಒಡಂಬಡಿಕೆ ನೀವು ಮಾಡ್ಕೊಂಬಿಟ್ರೆ ನೋಡಿ, ಅವತ್ತು ನೀವು ಹಾಕಿದ ಮಂಗಳಸೂತ್ರ ಇವತ್ತವರೆಗೂ ಆ ಹುಡುಗಿ ನಿಮ್ಮ ಪಕ್ಕದಲ್ಲಿ ಕೂತೈತೆ ನೋಡಿ, ಎದುರ್ಕೊಂಡು. ಯಾವ್ದಾನ ಸಿಂಹನ ನೆರಿ ಹುಡ್ಕೊಂಡು ಹೋಗೈತೆ ಆ ಹುಡುಗಿ? ಇಲ್ಲ. ನೋಡಿ, ಪ್ರಸಂಗ ಅಂದರೆ ಈ ಥರ ಏನೋ ದೊಡ್ಡದಾಗ ಪ್ರಸಂಗ ಎಲ್ಲ ಕೊಟ್ಬಿಟ್ಟು ಜನ ಎದುರ್ಕೊಂಡೇ ಚರ್ಚೊಳಗೆ ಹೋಗುತ್ತೆ. ಬರೀ ಶಾಪನೆ ಬರ್ತಿದ್ದಪ್ಪ, ನೀ ಪಾಳ ಪೋವಾಯ್, ನೀನು ಹಾಳಾಗೋಗ್ಬಿಡ್ತೀಯ, ಆರಾಧನೆಗೆ ಬಂದಿಲ್ಲ, ನೆಗೆದು ಬಿದ್ದು ಹೋಗ್ತೀಯ, ನಿನ್ನ ಲಕ್ಕ ಹೊಡೆದೈತೆ. ದಯವಿಟ್ಟು ಆ ಪ್ರಸಂಗ ನಾವಿಲ್ಲಿ ಮಾಡಲ್ಲ. ಯೇಸುನ ಪ್ರಸಂಗ ಸಿಂಪಲ್ ಆಗಿತ್ತು. ವ್ಯಭಿಚಾರಿ ಹೆಂಗ್ಸು ಬಂದು ಕೂತಾಗ ಸಿಂಪಲ್ ಆಗಿ ಮಾತಾಡಿದ್ರು. ಯೋರ್ ವರ್ಡ್ಸ್ ಆರ್ ಮ್ಯಾಟರ್ಸ್. ಇಟ್ ಶುಡ್ ಬಿ ಫಿಲ್ಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಸಿಂಪ್ಲಿಸಿಟಿ. ಸರಳವಾಗಿರಬೇಕು ನೀವು. ಅದಕ್ಕೆ ಸರಳವಾಗಿ ದೊಡ್ಡ ಸ್ಥಿತಿಗೆ ಮೇಲೆ ಮನಸ್ಸಿಡಬೇಡಿ. ಇದೆಲ್ಲ ಮಾಡಿದ್ದಕ್ಕೆ ಕುಮಾರಣ್ಣ ದಾವಿದನ ದೇವ್ರ ಮೇಲೆ ತೊಗೊಂಡು ಹೋಗ್ಬಿಟ್ರು ಮಕ್ಕಳು. ದಾವಿದ ಮೇಲೆ 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 ಲಿಫ್ಟ್ ಮಾಡಿಬಿಟ್ರು ದೇವರನ್ನ ಮಾಡಿ. ಕೊನೆಗೆ ಒಂದು ಅರಸ ಒಂದು ರಾಜ್ಯನೇ ಅವ್ನ ಕೈಲಿ ಕೊಟ್ಬಿಟ್ರು. ಅವನ ಕೈಲಿ ನನಗೆ ಒಂದು ದೊಡ್ಡ ರಾಜ್ಯನೇ ಕೊಟ್ಬಿಟ್ರು. ಯಾಕೆ ಗೊತ್ತಾ? ನಾನು ಹಿಡ್ಕೊಂಬಗನಿಗೆ ಅಲ್ಲ ನಿನಗೆ ಅಂತ ಕೊಟ್ಬಿಟ್ರು. ಆ ದಿನ ನಿಮಗೆ ಭಾಳ ಹತ್ತಿರವಾಗಿದೆ. ಒಂದು ಕಾಲದಲ್ಲಿ 10 ಪೈಸೆಗೆ ನಾನು ಕಷ್ಟಪಡ್ತಾ ಇದ್ದೆ. ಮುಂದ್ಗಡೆ ಎಷ್ಟೋ ಜನ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಇವತ್ತು ನಿಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದ ಬರುತ್ತೆ. ಯಾವ್ದು ಆಗಲ್ಲ ಅಂತ ಹೇಳ್ಕೊಂಡು ಕೂತಿದ್ದೀರಾ, ಇವತ್ತು ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ಬರುತ್ತೆ. ಸಾಲದ ಇಮ್ಮಡಿಯಿಂದ ಹೊರಗಡೆ ಬರ್ತೀರಾ, ಕಣ್ಣೀರಿಂದ ಇಮ್ಮಡಿಯಿಂದ ಹೊರಗಡೆ ಬರ್ತೀರಾ. ಸಂಬಂಧಗಳಲ್ಲಿ ಕೆಟ್ಟು ಹೋದ ಸಂಬಂಧಗಳು ದೇವರು ತೆಗೆದಾಕಿ ಒಳ್ಳೆ ಸಂಬಂಧ ನಿಮಗೆ ಕಟ್ಟಿ ಇರ್ತಾರೆ ಅಂತ ಹೇಳ್ತಾರೆ. ಅರ್ಪಿಸೋದು ತುಂಬ ಕಷ್ಟ. ನೋಡಿ, ಇವತ್ತು ಒಳ್ಳೆ ವಾಕ್ಯ ಕೇಳಿದ್ದೀರಾ, ನಾಳೆ ಹೋದ್ಮೇಲೆ ಮತ್ತೆ ಎದೋಳನ್ನ, ಅಯ್ಯೋ ಮಮ್ಮಿ ಇರು ಮಮ್ಮಿ, ನಾನೆಲ್ಲ ತುಂಬ ಟಯರ್ಡ್ ಆಗಿದೆ ಮಮ್ಮಿ, ನಾನು ಸ್ವಲ್ಪ 1 hour ಮಾಡ್ತೀನಿ ಮಮ್ಮಿ. ದೊಡ್ಡ ಕಂಬಳಿ ಹಾಕೊಂಡು ಮಲಗ್ಬಿಟ್ಟು ಇನ್ನೊಂದು 10 ಗಂಟೆಗೆ ಎದ್ದರೆ ಅಭಿಷೇಕ ಬಂತ, ಇವತ್ತು ನಿನ್ನಲ್ಲಿ ಬೆಂಕಿ ಉರಿಬೇಕು, ಅಪ್ಪ ಹೇಳಿದ್ದಾರೆ, ನಾಳೆ ನಾನು ಹೋಗಬೇಕು, ಎದ್ದೊಳ್ಬೇಕು. ಯಾರ ಹುಡುಗನಿಗೆ ಹೋಗಿ ಕೆಪ್ಪೆಗೆ ಹೊಡೆದಿದ್ದೀನಂತೆ. ನಾನು ಹೊಡೆದ್ರೆ ಏಟಿಗೆ ಮುಖನೇ ಕೆಂಪಾಗ್ಬಿಡ್ತಂತೆ. ಅವನು ಎದ್ದು ಯಾಕೆ ನನಗೆ ಹೊಡೆದೆ ಅಂದಂತೆ. ನೀವು ಯಾಕೆ ಹೇಳ್ತೀರಾ ಅಂತ ಹೆಂಡ್ತಿ ಕೇಳ್ತಾಳಂತೆ ಬಾಗಿಲು ಕೊಟ್ಟಲ್ಲಿ. ಏನಂದರೆ ಇವನು ಯಾವುದೋ ಒಂದು ಚೈನ್ ಎತ್ಕೊಂಬಂದ್ಬಿಟ್ಟವನೆ, ರೋಡಲ್ಲಿ ಇದ್ದಿದ್ದು ಎತ್ಕೊಂಬಂದು ತಲೆದಿನ ಕೆಳಗೆ ಇಟ್ಕೊಂಡ್ಬಿಟ್ಟವನೆ. ಹೆಂಡ್ತಿ ಗೊತ್ತಿಲ್ಲ, ಬಿದ್ದಿದ್ದು ಚೈನ್ ರೋಡಲ್ಲಿ. ನಾನು ಹೋಗಿ ನಿಂತ್ಕೊಂಡು ಎತ್ತಿ ಹೊಡೆದಿದ್ದೀನಿ. ಹೆಂಗೆ ಎತ್ಕೊಂಬಂದೆ ಅದು ಚೈನ್ನ ನೀನು ಅಂತೇಳಿ. ಅಯ್ಯೋ ತೆಗಿಯಲ್ಲ. ಯಾಕ್ರಿ ಏನ್ರಿ ಆಯಿತು? ಏನ್ರಿ ಆಯಿತು? ಹೆಂಡ್ತಿ ಎದ್ದು ಕೇಳ್ತಾಳಂತೆ. ಬ್ರದರ್ ಬಂದು ಹೊಡೆದ್ಬಿಟ್ರು ಅಂತಂತೆ. ಯಾರು ಯಾವ ಬ್ರದರ್ ಅಂತಿದ್ಯಾ ನೀನು ಅಂತೇಳಿ ಕೈ ಒಳಗೆ ಕೈ ಹಾಕ್ಬಿಟ್ಟು ಚೈನ್ ತೆಗೆದ್ಬಿಟ್ಟು ನೀನು ಹೆಂಡ್ತಿ ಕೈಲಿ ಕೊಟ್ಬಿಟ್ನಂತೆ. ಇದು ಯಾವಾಗ ಎತ್ಕೊಂಬಂದು? ಅದ ಯಪ್ಪ ಹೇಳ್ಬಿಟ್ನಲ್ಲ, ನಾ ಕದ್ದಿರೋದು ಯಪ್ಪ ಹೇಳ್ಬಿಟ್ಟ. ನಿದ್ರೆಯಲ್ಲೂ ಕೂಡ ನೀವು ಅಚ್ಚೆತ್ತರವಾಗಿರಬೇಕು ಮಕ್ಕಳು. ಸ್ವಲ್ಪ ಹೋರಾಟ ಇದೆ, ಕಷ್ಟ ಇದೆ ನಿಮಗೆ. ಈ ಕಷ್ಟದಲ್ಲಿ ದೇವ್ರು ನಿನ್ನ ಮರಿಲಿಲ್ಲ. ನೀವು ಮಾಡೋ ಕೆಲಸಗಳನ್ನ ಕರೆಕ್ಟಾಗಿ ಮಾಡಿ, ನಿದ್ರೆ ಚೆನ್ನಾಗಿ ಮಾಡಿ, ಒಳ್ಳೆ ನಿದ್ರೆ ಮಾಡಿ, ಬೆಳಗ್ಗೆ ಎದ್ದಾಗ ಒಳ್ಳೆ ಸಮಯದೊಂದಿಗೆ ಎದ್ದು ದೇವರಿಗೆ ಮಹಿಮೆ ಪಡಿಸಿ. ಆ ದಿನವೆಲ್ಲ ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತೆ. ನನ್ನ ಜೀವನ ಆ ಥರನೇ ಮಾಡಿದ್ದೀನಿ. ಒಂದು ದಿನ ನಾನು ಕಷ್ಟಪಡಲಿಲ್ಲ. SLC ಎಕ್ಸಾಮ್ ಕಟ್ಟಬೇಕಾದ್ರೆ ಎಕ್ಸಾಮ್ ಕಟ್ಟೋದಕ್ಕೆ ಹಾಲ್ ಟಿಕೆಟ್ ತೊಗೊಳೋಕ್ಕೂ ನನ್ನ ಹತ್ರ ಕಾಸಿಲ್ಲ. ಹಾಲ್ ಟಿಕೆಟ್ ತೊಗೊಳೋಕ್ಕೆ 27 ರೂಪಾಯಿ ಕಟ್ಟಿ ತೊಗೋಬೇಕು. ಆ 27 ರೂಪಾಯಿಗೆ ಹತ್ತತ್ರ ಒಂದು 40 ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ದೀನಿ ನಾನು. ಸಿಸ್ಟರ್, ಆಂಟಿ ನಮಗೊಂದು 50 ಪೈಸೆ ಕೊಡ್ತೀರಾ? ಯಾಕಪ್ಪ? ಹಾಲ್ ಟಿಕೆಟ್ ಕಟ್ಟಿಲ್ಲ ಆಂಟಿ. ನಾಚಿಕೆ ಆಗಲ್ಲಪ್ಪ, ಭಿಕ್ಷೆ ಬೇಡ ಹೋಗು ಅಂತಾರೆ. ನಾವು ಫ್ರೆಂಡ್ಸ್ಗಳ ಮನೆಗೆಲ್ಲ ಹೋಗಿ 1 ರೂಪಾಯಿ 50 ಪೈಸೆ ಎಲ್ಲ ತೊಗೊಂಡು ಹೋಗಿ ಹಾಲ್ ಟಿಕೆಟ್ ಕಟ್ಟಿ ನಾನು SLC ಪಾಸ್ ಆದೆ. ನಾನು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆದೆ. ಒಂದೇ ಅಟೆಂಪ್ಟಲ್ಲಿ PUC ಪಾಸ್ ಆದೆ. ಒಂದೇ ಅಟೆಂಪ್ಟಲ್ಲಿ ಡಿಪ್ಲೊಮಾ ಪಾಸ್ ಆದೆ. ಒಂದೇ ಅಟೆಂಪ್ಟಲ್ಲಿ ಬೈಬಲ್ ಕಾಲೇಜಲ್ಲಿ ಪಾಸ್ ಆದೆ. ಎಲ್ಲ ಕಷ್ಟಪಟ್ಕೊಂಡೇ ದೇವ್ರು ನನ್ನ ಜೊತೆ ಇದ್ದು ಆಶೀರ್ವಾದ ಮಾಡಿದ್ರು. ಆ ಕಷ್ಟ ಅನ್ನೋದು ಏನಂತ ನಮಗೆ ಗೊತ್ತು. ಅದಕ್ಕೆ ನೀವು ಕಷ್ಟಪಡ್ತಿದ್ದೀರಾ, ನಿಮ್ಮ ಸ್ವಲ್ಪ ಲಿಫ್ಟ್ ಮಾಡ್ತೀವಿ. ಸ್ವಲ್ಪ ಮೇಲೆ ಲಿಫ್ಟ್ ಮಾಡಿದ ತಕ್ಷಣ ನಾನೇ ಲಿಫ್ಟ್ ಮಾಡೋಕ್ಕಾಗಲ್ಲ, ನೀವು ಲಿಫ್ಟ್ ಆಗಿ ಮೇಲೆ ಬರಬೇಕು. ಅದಕ್ಕೆ ವಾಕ್ಯ ನಿಮ್ಮನ್ನ ಏನು ಮೋಟಿವೇಟ್ ಮಾಡ್ತಾ ಇದೆ? ದಾವಿದ ಕೇರ ಫುಟ್ಪಾತ್ ಆಗಿದ್ದ, ಆದರೆ ದೇವರ ಸಂಗಡ ಅವನ ಸಂಗಡ ಇದ್ದಿದ್ದರಿಂದ ಅವನು ಎಲ್ಲಿ ಹೋದರೂ ಕೂಡ ಅವನ ಮೇಲೆ 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 ಅವನು ಬರೋದಕ್ಕೆ ಸ್ಟಾರ್ಟ್ ಆದ. ಆಡವನ ಅರಸನಾದ, ರಸ್ತೆಯಲ್ಲಿರುವವನ ಅರಮನೆಗೆ ಬಂದ, ಎದುರುತ್ತಿದ್ದವನು ರಾಕ್ಷಸರನ್ನ ಎದುರಿಸೋನಾದ, ಬರಿಗೈಲಿದ್ದವನು ಕೈಯಲ್ಲಿ ಸಾಮ್ರಾಜ್ಯ ಹಿಡ್ಕೊಂಡು ದೇವರ ರಾಜ್ಯವನ್ನ ಆಳತಕ್ಕವನಾಗಿ ಅವನು ನಿಂತು ಹೋದ. ಮನೆಗೆ ಎದುರಿಸಿದ್ದ ಮಕ್ಕಳನ್ನ ರಾಕ್ಷಸರನ್ನು ಎದುರಿಸೋ ಒಬ್ಬ ವೀರನಾಗಿ ಧೀರನಾಗಿ ಹೋದ. ಇವತ್ತು ಕೂಡ ದಾವಿದ ಸತ್ತೋದ, ಆದರೆ ದಾವಿದನ ಕುಮಾರ ಅಂತ ಯೇಸು ಕ್ರಿಸ್ತರಿಗೆ ಹೆಸರು ಬಂದ್ಬಿಡ್ತು. ಇವತ್ತು ನಿಮ್ಮ ಜೀವನ ದೇವರ ಆಶೀರ್ವಾದ ಮಾಡ್ತಾರೆ. ಕರ್ತರ ಭೋಜನ ತಗೊಳ್ತೀರಾ,
ಆ ಭೋಜನ ತಗೊಳಕ್ಕೆ ಮುಂಚೆ ಹೇಳಿ, ದೇವರೇ ಇದು ಕೊನೆಯ ಅರ್ಕೆಯಪ್ಪ, ನಾನು ಇನ್ನು ಮುಂದೆ ಪಾಪ ಮಾಡಲ್ಲ, ಬೆಳಗಿನ ಜಾವ ಬೇಗ ಎದೊಳ್ತೀನಪ್ಪ, ನಾನು ಇನ್ನು ಮುಂದೆ ಸುಳ್ಳು ಹೇಳಲ್ಲ ಮಮ್ಮಿ ಡ್ಯಾಡಿ ಹತ್ರ, ನಾನು ಇನ್ನು ಮುಂದೆ ನಿಯತ್ತಾಗಿರ್ತೀನಪ್ಪ, ನನ್ನ ಗಂಡನ ಜೊತೆ ನನ್ನ ಹೆಂಡತಿಗೆ ನಾನು ಒಳ್ಳೆಯವನಾಗಿರ್ತೀನಪ್ಪ. ಇವತ್ತು ನೀವು ದೇವ್ರ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಳ್ಳಿ, ಕರ್ತ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ದೇವರಿಂದ ಅಸಾಧ್ಯವಾದ ಯಾವುದೂ ಇಲ್ಲ. ದೇವರಿಗೆ ಅರ್ಪಣೆ ಮಾಡಿ, ಖಂಡಿತ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ. ಆ ಥರ ನಮ್ಮ ಅಪ್ಪ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ. ಸೊ ಅದರಿಂದ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಮನೆಯಲ್ಲಿ ಒಂದೊತ್ತಿಗೆ ಊಟ ತಿನ್ನೋದು ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಅಷ್ಟೊಂದು ಬಡತನದಲ್ಲಿದ್ವಿ. ಇಲ್ಲಿ ಅಷ್ಟೊಂದು ಕಷ್ಟ ಇತ್ತು. ನನ್ನ ಹೈಯರ್ ಎಜುಕೇಷನ್ಸ್ ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮನೆಯಲ್ಲಿ. ಸೊ ನಾನು ಒಂದು ಪಿಲ್ಲರಾಗಿ ಫ್ಯಾಮ್ಲಿಗೆ ನಿಂತ್ಕೋಬೇಕಾಗಿತ್ತು. ಸೊ ಅದರಿಂದ ನಾನು ಆ ಡಿಸಿಷನ್ ತೊಗೊಂಡೆ. ಬಟ್ ನನ್ನ ಮೇಯ್ನ್ ಏಮ್ ಬಂದ್ಬಿಟ್ಟು ಹೈಯರ್ ಎಜುಕೇಷನ್ಸ್ ಕಂಪ್ಲೀಟ್ ಮಾಡಿ ನನ್ನ ಡ್ರೀಮ್ ಬಂದು CPL ತೊಗೋಬೇಕು ಅಂತ, ಪೈಲಟ್ ಆಗಬೇಕು ಅಂತ. ಸೊ ಅದು ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಥರ ನಾನು ಈ ಕೋರ್ಸ್ ತೊಗೊಂಡು ಆ ಕೋರ್ಸಲ್ಲಿ ಕೂಡ ಇನ್ಸ್ಟಿಟ್ಯೂಟಲ್ಲಿ ತುಂಬ ಅಂದರೆ ತುಂಬ ಹೋರಾಟ ಇರ್ತಾಯಿತ್ತು. ಒಂದೊಂದು ದಿನವೂ ಕ್ಲಾಸಸ್ಗೆ ಹೋಗ್ತಾ ಇರುವಾಗ ಏನಾದರೂ ಒಂದು ಮನೇಲಿ ಜಗಳ ಆಗ್ತಾಯಿತ್ತು. ಕ್ಲಾಸಸ್ಸಲ್ಲಿ ಒಂಥರ ನನಗೆ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೊಂದು ಹೋರಾಟ ಇರ್ತಾಯಿತ್ತು. ನಾನು ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನೇ ಇಕ್ಕಿರಲಿಲ್ಲ. ದೇವರು ಅಂದರೆ ಏನೋ ಒಂದು ಪವರ್ ಅಂದ್ಕೊಂಡು ನಾನು ಬಿಟ್ಬಿಟ್ಟಿದ್ದೆ ಅಷ್ಟೇ. ಸೊ ಬಟ್ ನಾನು ಯಾವಾಗ ಚರ್ಚ್ಗೆ ಇಲ್ಲಿ ಬಂದೋ, ಗ್ರೇಸ್ ಮಿನಿಸ್ಟ್ರೀಸ್ಗೆ ಬಂದೋ, ದೇವರ ಮಹಿಮೆ ತಿಳ್ಕೊಂಡೆ. ನಾನು ದೇವ್ರ ಮಹಿಮೆ ಮಾಡೋದು ತಿಳ್ಕೊಂಡೆ. ದೇವರ ಅದ್ಭುತಗಳು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಒಂದಿನೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಬಟ್ ದೇವರು ನನ್ನ ಅಲ್ಲಿಂದ ಎಲ್ಲಿದ್ದವನ್ನ ನಾನು ಇಲ್ಲಿ ಕರ್ಕೊಂಬಂದು ಈ ಥರ ಸೂಟ್ ಬೂಟ್ ಹಾಕಿ ನಿಲ್ಲಿಸಿದ್ದಾರೆ. ನಾನು ಈ ಥರ ಫಾರ್ಮಲ್ಸಲ್ಲಿ ಕೂಡ ನನಗೆ ಈ ಥರ ಬಟ್ಟೆ ತೊಗೊಳ್ಳೋದು ಕೂಡ ನನ್ನ ಹತ್ರ ಕಾಸಿರಲಿಲ್ಲ. ಈ ಸೂಟ್ ಹಾಕ್ಕೊಂಡಿರೋದು ಕೂಡ ಅಪ್ಪ ಬ್ಲೆಸ್ಸಿಂಗ್ಸಿಂದಾನೆ ನಾನು ಈ ಸೂಟ್ ಕೂಡ ಹಾಕ್ಕೊಂಡಿರೋದು. ಸೊ ಅಷ್ಟೊಂದು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬಟ್ ನನಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಫೀಸ್ ಕಟ್ಟೋದಕ್ಕೆ, ಯಾವುದೇ ರೀತಿ ಸೋರ್ಸ್ ಇಲ್ಲ ನನ್ನ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ. ಲೈಕ್ ನಾನು ಇನ್ಸ್ಟಿಟ್ಯೂಟ್ ಮುಗ್ದಾದ್ಮೇಲೆ 2 ಇಯರ್ಸ್ ನಾನು ವೇಸ್ಟ್ ಮಾಡಿದ್ದೀನಿ. ಲೈಕ್ ಜಾಬ್ಗೋಸ್ಕರನೇ ನಾನು ಹುಡುಕಿ ಒಂದು ಕಡೆನೂ ಜಾಬ್ ಸಿಗಲಿಲ್ಲ. ನನಗೆ ಅಷ್ಟೊಂದು ಇದಾಯಿತು. ನಾನು ಲಾಸ್ಟಿಗೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಅಷ್ಟು ರೀತಿವರೆಗೂ ಹೋಗ್ಬಿಟ್ಟಿದ್ದೆ ನಾನು. ಅಷ್ಟೊಂದು ಕಷ್ಟ ಇತ್ತು. ಅಷ್ಟೊಂದು ಫ್ಯಾಮ್ಲಿಗೋಸ್ಕರ ಹೆಲ್ಪ್ ಮಾಡಬೇಕಾಯಿತು. ಸೊ ಆ ಥರ 2 ವರ್ಷದ ನಂತರ ಅಷ್ಟೊಂದು ಕಷ್ಟ ಇದ್ದಿದ್ದು ಚರ್ಚಲ್ಲಿ ಈ ಥರ ಅಪ್ಲಿಕೇಶನ್ ಹಾಕಿದ್ರೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಒಂದು ಇದ್ರಲ್ಲಿ ಗೊತ್ತಾಯಿತು. ಸೊ ಅದರಿಂದ ನಾನು ಅಪ್ಪ ಹತ್ರ ಹೋಗಿ ಕೇಳಿದ್ದೆ, ಅಪ್ಪ ನನಗೆ ಈ ಥರ ಹೈಯರ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡಬೇಕು, ಸೊ ನಿಮ್ಮ ಕೈಯಿಂದ ಹೆಲ್ಪ್ ಆಗುತ್ತಾ ಅಪ್ಪ ಅಂತ. ಅಪ್ಪ ಒಂದೇ ಮಾತು ಹೇಳಿದ್ರು, ಅಪ್ಲಿಕೇಶನ್ ಹಾಕಪ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಲೈಕ್ ನನಗೆ ಅಪ್ಲಿಕೇಶನ್ ಆ್ಯಕ್ಸೆಪ್ಟ್ ಮಾಡ್ತಾರೆ, ನನಗೆ ಬರುತ್ತೆ ಅಂತ. ಬಟ್ ನಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಅಪ್ಪ ಆ್ಯಕ್ಸೆಪ್ಟ್ ಮಾಡಬೇಕದು, ನನಗೆ ಅಪ್ಲಿಕೇಶನ್ ಬರಬೇಕು ಅಂತ. ಸೊ ಯಾಕಂದರೆ ನನ್ನ ಗೋಲ್ ಅದು, ನಾನು ಡಿಗ್ರಿ ಮಾಡಬೇಕು ಅಂತ ನನಗಿದ್ದಿತ್ತು. ಸೊ ಆ ಥರ ದೇವರು ಅದ್ಭುತ ಮಾಡಿಬಿಟ್ರು. ನನಗೆ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಅಪ್ಪ ಬಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಿದ್ರು. ಇವಾಗ ಇಷ್ಟೊಂದು ಅಪ್ಪ ಆ್ಯನಿವರ್ಸರಿ ದಿನ ನನಗೆ ಚೆಕ್ ಕೊಟ್ಟು ಈ ಥರ ಎಲ್ಲ ಮಾಡ್ತಾರೆ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ಅದೊಂದು ಅದ್ಭುತನೇ ನನಗೆ. ನಿಜವಾಗ್ಲೂ ದೇವರು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ ನಿಜ ಗೊತ್ತಾಗೋದೇ ಇಲ್ಲ. ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಥರ ಲೈಕ್ ತುಂಬ ಜನ ಇದ್ದೀರಾ, ತುಂಬ ಇಲ್ಲೇ ಕೂತಿರೋರೆ ತುಂಬ ಸ್ಟೂಡೆಂಟ್ಸ್ ಇದ್ದೀರಾ. ಲೈಕ್ ನಿಮ್ಮ ಫ್ಯಾಮ್ಲಿ ಫೈನಾನ್ಷಿಯಲಿ ಲೋ ಆಗಿ ನಿಮ್ಮ ಫ್ಯಾಮ್ಲಿ ಪ್ರಾಬ್ಲಮ್ಸಿಂದ ತುಂಬ ಜನ ನಿಮ್ಗೆ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕಾಗದೇ ಇರೋರು, ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡದೇ ಇರೋರು ತುಂಬ ಜನ ಇದ್ದೀರಾ. ಸೊ ಆ ಥರ ಇರೋರು ನೀವಿಲ್ಲಿ ಬಂದು ದೇವ್ರಿಗೋಸ್ಕರ ನಿಂತು ದೇವ್ರಿಗೆ ನೀವು ಪ್ರೇಯರ್ ಮಾಡಿದ್ರೆ ನಿಜ ದೇವರು ನಿಮಗೆ ಕಾರ್ಯ ಮಾಡೇ ಮಾಡ್ತಾರೆ. ದೇವರು ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾರೆ. ಸೊ ಆ ಥರ ನನಗೆ ಇವಾಗ ಅಪ್ಪ ಮುಖಾಂತರ ದೇವರು ನನ್ನ ಸಹಾಯ ಮಾಡಿದ್ರು. ಸೊ ನಾನು ಅದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಪಪ್ಪ ಮಮ್ಮಿ ಆಗಲಿ, ಐಸಗಣ್ಣ ಆಗಲಿ,
ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಪ್ರೇಯರ್ಸಿಂದ, ಅವ್ರ ಬ್ಲೆಸ್ಸಿಂಗ್ಸಿಂದ ನಾನು ಇಲ್ಲಿ ನಿಂತಿರೋದು. ಇಲ್ಲ ಅಂದರೆ ನಾನು ಏನಂದರೆ ಏನೂ ಇಲ್ಲ. ಥ್ಯಾಂಕ್ ಯು. ದೇವರು ಮಾಡಿದ ಕಾರ್ಯಕ್ಕೆ ನಾನು ತುಂಬ ಅಂದರೆ ತುಂಬ ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಋಣವಾಗಿದ್ದೀನಿ. ಸೊ ಥ್ಯಾಂಕ್ ಯು ಆಲ್. ನಾನು ಇವಾಗ ಸೆಕೆಂಡ್ PU ಮುಗಿಸಿ ಇವಾಗ ಡಿಗ್ರಿಗೆ ಜಾಯ್ನ್ ಆಗಬೇಕು. ನಾನು ಫುಲ್ಲು ಎಷ್ಟು ನಮ್ಮ ಮನೇಲಿ ಕಷ್ಟ ಇತ್ತು ಅಂದರೆ ಹಣಕಾಸಿಗೂ ನಮ್ಮ ಮನೇಲಿ ಒಂದೊಂದು ರೂಪಾಯಿಗೂ ನಾವು ಫುಲ್ ಕಷ್ಟ ಮಾಡ್ತಾಯಿದ್ದೀವಿ. ನಮ್ಮಪ್ಪ ಕೆಲಸ ಮಾಡೋದೆಲ್ಲ ಫುಲ್ ಸಾಲಕ್ಕೆ ಹೋಗ್ತಾಯಿತ್ತು. ನನ್ನ ಕಾಲೇಜ್ ಫೀಸ್ಗೆಲ್ಲ ಒಂಚೂರು ಕಟ್ಟೋಕ್ಕೆ ಹಣಕಾಸು ಇರಲಿಲ್ಲ. ಫುಲ್ಲು ಸೆಕೆಂಡ್ PU ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬಿಡೋಣ, ಓದೋದೇ ಬೇಡ, ಫುಲ್ ಕ್ವಿಟ್ ಮಾಡಿಬಿಡೋಣ ಅಂತಲೇ ಇದ್ದಿದ್ದು. ಆದರೆ ಅಪ್ಪ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಅಪ್ಪ ಮುಖಾಂತರ ಮಾತಾಡಿ ನಮಗೆ ಸಹಾಯ ಮಾಡಿದ್ದಾರೆ. ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಾಲೇಜ್ಗೆ ಹೋಗ್ತಾಯಿದ್ದೆ ಅಂದರೆ ಅಪ್ಪನೇ ಕಾರಣ, ಈ ಗ್ರೇಸ್ ಮಿನಿಸ್ಟ್ರೇ ಕಾರಣ. ದೇವರಿಗೆ ಕೊಟ್ಟು ಇವತ್ತಿನ ದಿವಸ ನಾನು ನನ್ನ ಮಗ ಬದುಕಿದ್ದೀವಿ ಅಂದರೆ ದೇವ್ರ ದಯೆ, ಅಪ್ಪ ಪ್ರಾರ್ಥನೆಯಿಂದ ನಾವು ಬದುಕಿದ್ದೀವಿ. ನಾನು ನನ್ನ ಮಗ ಬದುಕದೇ ಬೇಡ, ಸತ್ತೇ ಹೋಗ್ಬಿಡೋಣ, ಈ ಜೀವನನೇ ಬೇಡ ಅಂತ ಅಂದ್ಬಿಟ್ಟು ತುಂಬ ದುಃಖದಲ್ಲಿದ್ವಿ. ಅಪ್ಪ ನಮ್ಮ ಸಿಸ್ಟ್ರ್ ಮುಖಾಂತರ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಪ್ಪ ಅವ್ರು ನಮ್ಮ ಸಿಸ್ಟರ್ಗೆ ಹೇಳಿದಾಗ, ಅವ್ರು ಬಂದು ನನಗೆ ಹೇಳಿದಾಗ, ನನಗೋಸ್ಕರ ಅಪ್ಪ ಅಮ್ಮ ಇಬ್ಬರು ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನನಗೋಸ್ಕರ ಅವರು ಎಷ್ಟೋ ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೋಸ್ಕರ ಅವ್ರು ದಾರಿದೀಪ ಆಗಿದ್ದಾರೆ ಅಂತ ಅಂದ್ಕೊಂಡು ನಾನು ಸೂಸೈಡ್ ಮಾಡ್ಕೋಬಾರ್ದು, ನಾನು ಬದುಕಬೇಕು, ಬದುಕರೆ ನಾನು ದೇವ್ರಿಗೋಸ್ಕರ ಬದುಕಬೇಕು, ನನ್ನ ಜೀವನ ಇರೋವರೆಗೂ ನನ್ನ ಗ್ರೇಸ್ ಮಿಸ್ಟಿಗಾಗಿ ನಾನು ನನ್ನ ಮಗ ಬದುಕಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದು ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ನನ್ನ ಮನೇಲಿ ಏನು ಮಾಡೋದಪ್ಪ ದೇವರೇ, ನನ್ನ ಮಗನ ಯಾರು ಕಾಲೇಜ್ಗೆ ಸೇರಿಸ್ತಾರೆ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡಿ ಒಂದು ವಾರ ಆದಮೇಲೆ ಅಪ್ಪ ಕನ್ಸಿಗೆ ಬಂದು, ನಿನ್ನ ಮಗನ ಎಜುಕೇಷನ್ ಎಲ್ಲ ನಾನು ನೋಡ್ಕೊಳ್ತೀನಿ ಮಗಳೇ, ಭಯ ಪಡಬೇಡ ಅಂತ ಅಂದ್ಬಿಟ್ಟು ಅಪ್ಪ ಕನ್ಸಲ್ಲಿ ಬಂದು ನನಗೆ ಮಾತಾಡಿ ಒಂದು ವಾರಕ್ಕೇ ಅಪ್ಪ ನಿನ್ನ ಮಗನಿಗೆ ಕಾಲೇಜ್ ಸ್ಕಾಲರ್ಶಿಪ್ ಮುಖಾಂತರ ನಾನು ಕೊಡ್ತೀನಿ ಮಗಳೇ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಫಸ್ಟ್ ಇಯರು ಸೆಕೆಂಡ್ ಇಯರ್ PUCಗೆ ಕಾಲೇಜ್ ಫೀಸು ಅಪ್ಪನೇ ಕಟ್ಟಿದ್ದಾರೆ. ಇವಾಗಲೂ ನನ್ನ ಕಾಲೇಜ್ ಫೀಸೇ ಕಟ್ಟೋದು ಬೇಡ, ಓದಿಸೋದೇ ಬೇಡ, ಅವನ್ನ ಮನೇಲೇ ಇರಲಿ, ಕೆಲಸಕ್ಕೆಲ್ಲಾದರೂ ಹಾಕೋಣ ಅಂತ ಅಂದ್ಕೊಂಡಾಗ ಅಪ್ಪ ಹತ್ರ ಮಾತಾಡಿದೆ. ಅಪ್ಪನ ಹೃದಯದಲ್ಲಿ ದೇವರು ಮಾತಾಡಿ, ನಿನ್ನ ಮಗನ ಕಾಲೇಜ್ ಫೀಸು ಏನಿದೆಯೋ ಅದು ನಾನು ನೋಡ್ಕೋತೀನಿ ಮಗಳೇ, ಕಮಿಟಿ ತಾವು ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಮಗಳೇ ಅಂತ ಅಂದ್ಬಿಟ್ಟು ಅಪ್ಪ ತಕ್ಷಣವೇ ಹೇಳಿದ್ರು, ನಿನ್ನ ಮಗನ ಕಾಲೇಜ್ ಫೀಸ್ ನಾನು ಕಟ್ತೀನಿ ಮಗಳೇ, ಹೆದರ್ಕೋಬೇಡ ನೀನು, ನಾನಿದ್ದೀನಿ ಅಂತ ನನ್ನ ಧೈರ್ಯ ಪಡಿಸಿದ್ರು. ಇವತ್ತಿನ ದಿವಸ ನನ್ನ ಮಗ ಓದ್ತಾ ಇದ್ದಾನೆ ಅಂದರೆ ಗ್ರೇಸ್ ಮಿನಿಸ್ಟ್ರೇ ಕಾರಣ. ಸೊ ನನ್ನದೊಂದು ಚಿಕ್ಕ ಸಾಕ್ಷಿ ನಿಮ್ಮೊಂದಿಗೆ ಹಂಚ್ಕೋತೀನಿ. ಸೊ ನಾವು ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಫ್ಯಾಮ್ಲಿ ಎಲ್ಲ ಚೆನ್ನಾಗಿ ಸ್ಟೇಬಲ್ ಆಗಿ ಹ್ಯಾಪಿಯಾಗಿ ಇರ್ತಾಯಿದ್ವಿ. ಸೊ ಹೋಗ್ತಾ ಹೋಗ್ತಾ ನಮ್ಮ ಫ್ಯಾಮ್ಲಿಯಲ್ಲಿ ಏನಾಯಿತು ಅಂದರೆ, ನಾವು ನಮ್ಮ ತಾಯಿ, ನಾನು ತಂದೆ, ನಾನು ಮತ್ತು ನಮ್ಮ ಅಕ್ಕ ಇರೋದು 4 ಜನ ಫ್ಯಾಮ್ಲಿಯಲ್ಲಿ. ಸೊ ಆ ಥರ ಲೈಕ್ ನಾವು ದೊಡ್ಡವ್ರು ಆಗ್ತಾ ಮಕ್ಕಳು ಖರ್ಚುಗಳು ಜಾಸ್ತಿ ಆಗುತ್ತಲ್ವ. ಸೊ ಆ ಥರ ನಮ್ಮ ಫ್ಯಾಮ್ಲಿಯಲ್ಲಿ ಕೂಡ ಖರ್ಚು ಜಾಸ್ತಿ ಆಗ್ತಾಯಿತ್ತು. ಸೊ ಅದನ್ನು ನಮ್ಮ ತಂದೆಯವರು ಅದನ್ನು ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಬಂದ್ಬಿಟ್ಟು ಕಾರ್ಪೆಂಟ್ರಾಗಿ ವರ್ಕ್ ಮಾಡ್ತಾರೆ. ಸೊ ಹೋಗ್ತಾ ಈ ಕೊರೋನಾ ಟೈಮ್ ಕೂಡ ಬಂತು. ಸೊ ಆವಾಗ ತುಂಬ ಅಂದರೆ ತುಂಬ ಹೊಡೆತ ಆಯಿತು. ಲೈಕ್
ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ. ಆ ಥರ ನಮ್ಮ ಅಪ್ಪ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ. ಸೊ ಅದರಿಂದ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಮನೆಯಲ್ಲಿ ಒಂದೊತ್ತಿಗೆ ಊಟ ತಿನ್ನೋದು ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಅಷ್ಟೊಂದು ಬಡತನದಲ್ಲಿದ್ವಿ. ಸೊ ಆ ಸ್ಥಿತಿಯಲ್ಲಿ ನಮ್ಮ ಅಪ್ಪ ಬಂದ್ಬಿಟ್ಟು ಫ್ಯಾಮ್ಲಿನ ಹೆಂಗಾದ್ರೂ ನಡೆಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಸಾಲ ಮಾಡಿದ್ರು. ನಮಗೆ ಗೊತ್ತಿಲ್ದಿರೋ ಫ್ಯಾಮ್ಲಿಗೆ ಯಾರಿಗೂ ಹೇಳ್ದಿರೋ ಒಂದು ಕಡೆ ಸಾಲ ಮಾಡಿದ್ರು. ಸೊ ಆ ಸಾಲನ ತೀರ್ಸೋದಕ್ಕೆ ಹೋಗಿ ಒಂದೊಂದಾಗಿ ಸಾಲ ಮಾಡಿ ಲಾಸ್ಟ್ಗೆ 10 lakhsವರೆಗೂ ನಮ್ಮ ಅಪ್ಪ ಸಾಲ ಮಾಡಿದರು. ಸೊ ಅದು ತೀರ್ಸೋದಕ್ಕೆ ಆಗದೆ ಇರೋ ಕಾರಣದಿಂದ ಒಂದೊಂದಾಗಿ ಸಾಲ ಮಾಡಿ ಅಷ್ಟುವರೆಗೂ ತೊಗೊಂಡಿದ್ದು. ಅದು ಬಂದ್ಬಿಟ್ಟು ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಹೆಂಗೋ ನಮ್ಮಪ್ಪ ಅಷ್ಟು ಸಾಲ ಮಾಡಿ ನಮ್ಮನ್ನು ಪೋಷಿಸ್ತಾ ಇದ್ದರು, ಅದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಹೋಗ್ತಾ ನಮ್ಮ ಸ್ಕೂಲಿಂಗ್ ಎಲ್ಲ ಮುಗೀತು. ನಾನೊಂದು ಕಡೆ ಡಿಪ್ಲೊಮೊ ಕೋರ್ಸ್ ಅಂತ ತೊಗೊಂಡೆ. ಸೊ ಡಿಪ್ಲೊಮಾ ಇನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಂತ, ಅದು 1 year ಕೋರ್ಸು. ಸೊ ಆ ಕೋರ್ಸ್ನ ಮುಗಿಸ್ಬಿಟ್ಟು ಇಮಿಡಿಯೇಟಾಗಿ ನಾನು ಜಾಬ್ ಅಪ್ಲೈ ಮಾಡ್ಬೋದಾಗಿತ್ತು. ಸೊ ಯಾಕಂದರೆ ನಾನು ಆ ಥರ ಎಂತಕ್ಕೆ ಡಿಸಿಷನ್ ತೊಗೊಂಡೆ ಅಂದರೆ ಮನೇಲಿ ಅಷ್ಟೊಂದು ಕಷ್ಟ ಇತ್ತು. ನನ್ನ ಹೈಯರ್ ಎಜುಕೇಷನ್ಸ್ ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮನೇಲಿ. ಸೊ ನಾನು ಒಂದು ಪಿಲ್ಲರಾಗಿ ಫ್ಯಾಮ್ಲಿಗೆ ನಿಂತ್ಕೋಬೇಕಾಗಿತ್ತು. ಸೊ ಅದರಿಂದ ನಾನು ಆ ಡಿಸಿಷನ್ ತೊಗೊಂಡೆ. ಬಟ್ ನನ್ನ ಮೇಯ್ನ್ ಏಮ್ ಬಂದ್ಬಿಟ್ಟು ಹೈಯರ್ ಎಜುಕೇಷನ್ಸ್ ಕಂಪ್ಲೀಟ್ ಮಾಡಿ ನನ್ನ ಡ್ರೀಮ್ ಬಂದು CPL ತೊಗೋಬೇಕು ಅಂತ, ಪೈಲಟ್ ಆಗಬೇಕು ಅಂತ. ಸೊ ಅದು ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಥರ ನಾನು ಈ ಕೋರ್ಸ್ ತೊಗೊಂಡು ಆ ಕೋರ್ಸಲ್ಲಿ ಕೂಡ ಇನ್ಸ್ಟಿಟ್ಯೂಟಲ್ಲಿ ತುಂಬ ಹೋರಾಟ ಇರ್ತಾಯಿತ್ತು. ಒಂದೊಂದು ದಿನವೂ ಕ್ಲಾಸಸ್ಗೆ ಹೋಗ್ತಾ ಇರುವಾಗ ಏನಾದರೂ ಒಂದು ಮನೇಲಿ ಜಗಳ ಆಗ್ತಾಯಿತ್ತು. ಕ್ಲಾಸಸ್ಸಲ್ಲಿ ಒಂಥರ ನನಗೆ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟೊಂದು ಹೋರಾಟ ಇರ್ತಾಯಿತ್ತು. ಆವಾಗ ಬಂದು ಇನ್ನೇನು ಎಲ್ಲ ಲೈಕ್ ಲಾಸ್ಟ್ ಎಂಡಲ್ಲಿ ಇಯರ್ ಇನ್ನೇನು ಕೋರ್ಸ್ ಮುಗಿಬೇಕಾಯಿತ್ತು. ಸೊ ಆವಾಗ ಇನ್ಸ್ಟಿಟ್ಯೂಟಿಂದನೇ ನನಗೆ ಒಬ್ಬರು ಸ್ನೇಹಿತ ಸಿಕ್ಕಿದ್ರು, ಆ್ಯರನ್ ಅಂತ. ಸೊ ಅವರಿಂದನೇ ನನಗೆ ಗ್ರೇಸ್ ಮಿನಿಸ್ಟ್ರೀಸ್ ಗೊತ್ತಾಗಿ ಬಂತು. ಸೊ ಅವ್ರದ್ದು ನಿಜವಾಗ್ಲೂ ದೇವ್ರು ಕೊಟ್ಟ ಸ್ನೇಹಿತ ಅವರು. ಸೊ ಅವರಿಂದನೇ ಯಾಕಂದರೆ ಇನ್ಸ್ಟಿಟ್ಯೂಟಲ್ಲಿ ಇರ್ತಾ ಇರುವಾಗ ಅವ್ರು ನನ್ನ ಫ್ರೆಂಡ್ ಆಗಿದ್ದರು. ಸೊ ಆವಾಗ ನಾನು ಶೇರ್ ಮಾಡ್ಕೋತಾ ಇದ್ದೆ ಎಲ್ಲ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರ್ತಾಯಿತ್ತು ಮನೆಯಲ್ಲಿ ಅಂತ ಹೇಳಿ. ಸೊ ಆವಾಗ ಅವ್ರು ಇನ್ನೂ ಗ್ರೇಸ್ ಮಿನಿಸ್ಟ್ರೀಸ್ ಅವ್ರಿಗೂ ಇನ್ನೂ ಗೊತ್ತಿರಲಿಲ್ಲ. ಸೊ ಆವಾಗ ಒಂದು ಸತಿ ಅವರು ಕೂಡ ಮನೇಲಿ ತುಂಬ ಹೋರಾಟ ಇರ್ತಾಯಿತ್ತು, ಅವ್ರಿಗೂ ಪ್ರಾಬ್ಲಮ್ಸ್ ಇರ್ತಾಯಿತ್ತು. ಸೊ ಅವರು ಕೂಡ ಒಂದು ಸತಿ ಗ್ರೇಸ್ ಮಿನಿಸ್ಟ್ರೀಸ್ ಮಂಗಳೂರು ಚರ್ಚ್ಗೆ ಅಟೆಂಡ್ ಮಾಡಿದರು ಫಸ್ಟ್ ಟೈಮ್. ಸೊ ಅದು ಅಟೆಂಡ್ ಮಾಡಿದರು. ಅವ್ರದ್ದು ಕೂಡ ಅವ್ರ ಫ್ಯಾಮ್ಲಿದು ಕೂಡ ಸಾಕ್ಷಿ ಇದೆ, ನೀವೆಲ್ಲರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಅದು ಅವ್ರಿಗೆ ದೇವ್ರು ಎಷ್ಟು ಕಾರ್ಯ ಮಾಡಿದ್ದಾರೆ ಅಂತ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡಿ. ಸೊ ಆ ಥರ ಒಂದಿನ ಅವ್ರಿಗೂ ಬಿಡುಗಡೆ ಆಯಿತು ಮಂಗಳೂರು ಚರ್ಚ್ ಅಟೆಂಡ್ ಮಾಡಿ. ಸೊ ಆ ಥರ ನನಗೆ ಬಂದು ಒಂದಿನ ಹೇಳಿದ್ರು, ನೋಡಿ ಬ್ರೋ, ಈ ಥರ ಚರ್ಚ್ ಇದೆ ಗ್ರೇಸ್ ಮಿನಿಸ್ಟ್ರೀಸ್ ಅಂತ. ಸೊ ನಿಮಗೂ ತುಂಬ ಹೋರಾಟಗಳಿದೆಯಲ್ಲ ಮನೆಯಲ್ಲಿ, ಬಂದು ಒಂದು ಸತಿ ಅಟೆಂಡ್ ಮಾಡಿ, ದೇವರು ನಿಮಗೆ ಕಾರ್ಯ ಮಾಡ್ತಾರೆ ಅಂತ. ಅಪ್ಪ ವಾಕ್ಯ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗೇನು ನನಗೊಂದು ಸ್ವಲ್ಪ ಕ್ವಶನ್ಸ್ ಇರ್ತಾಯಿತ್ತು ಮೈಂಡಲ್ಲಿ. ಆ ಕ್ವಶನ್ಸ್ ಎಲ್ಲ ಅವತ್ತೊಂದು ದಿನ ಆನ್ಸರ್ ಆಯಿತು. ಫಸ್ಟ್ ದಿನ ಬಂದಾಗಲೇ ನನಗೆ ಆನ್ಸರ್ ಸಿಕ್ತು ಅಪ್ಪ ವಾಕ್ಯ ಹೇಳಿದ್ರಲ್ಲಿ. ಸೊ ಆ ಥರ ಆಗ್ತಾ ಅದು ಮುಗೀತು. ಅವತ್ತಿನ ದಿನ ಲಂಚ, ಕೆಳಗಡೆ ಊಟದ ವ್ಯವಸ್ಥೆ ಇತ್ತು. ಊಟ ಮುಗ್ದಿದ ನಂತರ ಕೌನ್ಸಿಲಿಂಗ್ ಬಂದೆ. ನಾನು ಕೌನ್ಸಿಲಿಂಗಲ್ಲಿ ಇಲ್ಲಿ ಬಂದು ಕೂತಿದ್ದೆ. ನಾನಲ್ಲಿ ನನಗೇನೋ ಒಂಥರ ಫೀಲಿಂಗ್, ಲೈಕ್ ಬಂದು ನಾನು ಏನಾದರೂ ವರ್ಕ್ ಮಾಡಬೇಕಲ್ಲ ಇಲ್ಲಿ, ನನಗೆ ಕೂತ್ಕೊಳ್ಳೋದಕ್ಕಾಗ್ತಾಯಿಲ್ಲ ಇಲ್ಲಿ. ಫಸ್ಟ್ ದಿನವೇ ಏನೋ ಒಂದು ಮಾಡಬೇಕಲ್ಲ ಇಲ್ಲಿ ಚರ್ಚಲ್ಲಿ, ಏನೋ ಒಂದು ವರ್ಕ್ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆ ಥರ ಬಂದು ನಾನು ಆ್ಯರನ್ನ ಕೇಳಿದೆ. ಅವಾಗ ಆ್ಯರನ್ ವಾಲಂಟಿಯರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ನಾನು ಬಂದು ಕೇಳಿದೆ, ಆ್ಯರನ್ ನಾನು ಹೆಲ್ಪ್ ಮಾಡ್ಬೋದಾ ಇಲ್ಲಿ ಅಂತ. ಮನ್ಸು ಗಟ್ಟಿ ಮಾಡ್ಕೊಂಡು ಕೂತಿದ್ದೆ ನಾನು ಅವತ್ತು ಫಸ್ಟ್ ದಿನ. ಆ್ಯರನ್ ಬಂದ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿಸಿದ್ರು ಅಪ್ಪ ಹತ್ರ. ಸೊ ಅವತ್ತು ಇಂಟ್ರಡ್ಯೂಸ್ ಮಾಡಿಸಿ ಅವತ್ತು ಒಂದು ದಿನ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿಬಿಟ್ಟು ತುಂಬ ಜಗಳಗಳಾಗ್ತಾಯಿತ್ತು. ಅಪ್ಪ ಹತ್ರ ಬಂದು ಕೌನ್ಸಿಲಿಂಗ್ ತೊಗೋತಾ ಇದ್ವಿ. ಅಪ್ಪ ಕೌನ್ಸಿಲಿಂಗ್ ಮಾಡ್ತಾ ಇರುವಾಗ ನಮ್ಮ ಫ್ಯಾಮ್ಲಿಯಲ್ಲಿ ಒಂದು ಚೇಂಜಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದರಿಂದ ನನ್ನ ನಂಬಿಕೆ ಜಾಸ್ತಿ ಆಯಿತು. ನಾನು ಫಸ್ಟ್ ಆಫ್ ಆಲ್ ನನಗೆ ಚರ್ಚಿಗೆ ಬರೋದಕ್ಕಿಂತ ಮುಂಚೆ ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ನಾನು ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನೇ ಇಕ್ಕಿರಲಿಲ್ಲ. ದೇವರು ಅಂದರೆ ಏನೋ ಒಂದು ಪವರ್ ಅಂದ್ಕೊಂಡು ನಾನು ಬಿಟ್ಬಿಟ್ಟಿದ್ದೆ ಅಷ್ಟೇ. ಸೊ ನಾನು ಯಾವಾಗ ಚರ್ಚಿಗೆ ಇಲ್ಲಿ ಬಂದೋ, ಗ್ರೇಸ್ ಮಿನಿಸ್ಟ್ರೀಸ್ಗೆ ಬಂದೋ, ದೇವರ ಮಹಿಮೆ ತಿಳ್ಕೊಂಡೆ. ನಾನು ದೇವ್ರ ಮಹಿಮೆ ಮಾಡೋದು ತಿಳ್ಕೊಂಡೆ. ದೇವರ ಅದ್ಭುತಗಳು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಒಂದಿನೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಬಟ್ ದೇವರು ನನ್ನ ಅಲ್ಲಿಂದ ಎಲ್ಲಿದ್ದವನ್ನ ನಾನು ಇಲ್ಲಿ ಕರ್ಕೊಂಬಂದು ಈ ಥರ ಸೂಟ್ ಬೂಟ್ ಹಾಕಿ ನಿಲ್ಲಿಸಿದ್ದಾರೆ. ನಾನು ಈ ಥರ ಫಾರ್ಮಲ್ಸಲ್ಲಿ ಕೂಡ ನನಗೆ ಈ ಥರ ಬಟ್ಟೆ ತೊಗೊಳ್ಳೋದು ಕೂಡ ನನ್ನ ಹತ್ರ ಕಾಸಿರಲಿಲ್ಲ. ಈ ಸೂಟ್ ಹಾಕ್ಕೊಂಡಿರೋದು ಕೂಡ ಅಪ್ಪ ಬ್ಲೆಸ್ಸಿಂಗ್ಸಿಂದಾನೆ ನಾನು ಈ ಸೂಟ್ ಕೂಡ ಹಾಕ್ಕೊಂಡಿರೋದು. ಸೊ ಅಷ್ಟೊಂದು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.
ಸೊ ಅಷ್ಟೊಂದು ಕಷ್ಟದಲ್ಲಿದ್ದು ಅಪ್ಪ ಅಮ್ಮ ಎಲ್ಲ ಚೇಂಜಸ್ ನಾನು ಕಂಡೆ ಆವಾಗ. ಸೊ ಅವಾಗಿಂದ ದೇವ್ರಿಗೋಸ್ಕರ ನಾನು ನಿಲ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಾನು ದೇವ್ರಿಗೋಸ್ಕರ ನಿಂತೆ, ಇವಾಗಲೂ ನಿಂತಿದ್ದೀನಿ. ಸೊ ದೇವ್ರಿಗೋಸ್ಕರ ನಾನು ಇದು ಮಾಡೋದ್ರಿಂದ ನಾನು ತುಂಬ ಅದ್ಭುತಗಳಾಗ್ತೈತೆ. ಸೊ ನಾನು ಏನು ಹೇಳೋದಕ್ಕೆ ಬರ್ತೀನಿ ಅಂದರೆ, ನೀವೇನೇ ಮಾಡಿದ್ರೇನು ಸ್ಟಾರ್ಟಿಂಗಲ್ಲೇ ನಿಮಗೆಲ್ಲ ಅದ್ಭುತಗಳಾಗ್ಬಿಡಲ್ಲ. ದೇವ್ರು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ನೀವು ದೇವ್ರ ಜೊತೆ ನಿಂತ್ಕೊಂಡ್ರೆ ನಿಜವಾಗ್ಲೂ ದೇವರು ಲಾಸ್ಟ್ವರೆಗೂ ನಿಮಗೆ ಡಬಲ್ ಅದ್ಭುತಗಳು ಮಾಡ್ತಾನೆ ಇರ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅದ್ಭುತಗಳು ಮಾಡ್ತಾನೆ ಇರ್ತಾರೆ. ನಾವು ಒಂದು ಅಂದ್ಕೊಂಡ್ರೆ ದೇವರು 2-3 ನಿಮ್ಗೆ ಅದ್ಭುತಗಳು ಮಾಡ್ತಾನೆ ಇರ್ತಾರೆ. ಸೊ ಆ ಥರ ನೀವು ದೇವ್ರಿಗೋಸ್ಕರ ನಿಲ್ಲೇಬೇಕು. ಸೊ ಆ ಥರ ನಿಂತ್ರೇ ನಿಮ್ಗೆ ಅದ್ಭುತಗಳು ನಡೆಯೋದು. ಇಲ್ಲಾಂದರೆ ಏನೂ ನಡೆಯಲ್ಲ. ದೇವ್ರಿಗೋಸ್ಕರ ನೀವು ನಿಲ್ಲಬೇಕು. ಸೊ ಆ ಥರ ಚರ್ಚಲ್ಲಿ ನಾನು ಈ ಥರ ವಾಲಂಟಿಯರ್ ಕೆಲಸ ಮಾಡ್ಕೊಂಬರ್ತಾಯಿದ್ದೆ. ಮಾಡ್ತಾ ನನಗೆ ಲೈಕ್ ಹೈಯರ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಥಾಟ್ ಬಂತು. ಪ್ರೇಯರ್ ಮಾಡ್ತಾ ಇರುವಾಗ ನನಗೆ ದೇವರು ಅದು ಒಂಥರ ವಿಷನ್ ಥರ ಇದು ಮಾಡಿದ್ರು. ಸೊ ಪಪ್ಪ ಹತ್ರ ಡಿಸ್ಕಸ್ ಮಾಡಿದೆ, ಪಪ್ಪ ನಾನು ಈ ಥರ ಹೈಯರ್ ಎಜುಕೇಷನ್ಸ್ ಲೈಕ್ ಕಂಟಿನ್ಯೂ ಮಾಡ್ಬೋದಾ, ಡಿಗ್ರಿ ಅಂತ ಮಾಡ್ಬೋದಾ ಅಂತ. ಸೊ ಪಪ್ಪ ಎತ್ಕೊಂಡು ಮಾಡಪ್ಪ ಅಂತ ಹೇಳಿದ್ರು. ಬಟ್ ನನಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ, ಫೀಸ್ ಕಟ್ಟೋದಕ್ಕೆ ಯಾವುದೇ ರೀತಿ ಸೋರ್ಸ್ ಇಲ್ಲ ನನ್ನ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ. ಲೈಕ್ ನಾನು ಇನ್ಸ್ಟಿಟ್ಯೂಟ್ ಮುಗ್ದಾದ್ಮೇಲೆ 2 ಇಯರ್ಸ್ ನಾನು ವೇಸ್ಟ್ ಮಾಡಿದ್ದೀನಿ. ಲೈಕ್ ಜಾಬ್ಗೋಸ್ಕರನೇ ನಾನು ಹುಡುಕಿ ಒಂದು ಕಡೆನೂ ಜಾಬ್ ಸಿಗಲಿಲ್ಲ. ನನಗೆ ಅಷ್ಟೊಂದು ಇದಾಯಿತು. ನಾನು ಲಾಸ್ಟಿಗೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಅಷ್ಟು ರೀತಿವರೆಗೂ ಹೋಗ್ಬಿಟ್ಟಿದ್ದೆ ನಾನು. ಅಷ್ಟೊಂದು ಕಷ್ಟ ಇತ್ತು. ಅಷ್ಟೊಂದು ಫ್ಯಾಮ್ಲಿಗೋಸ್ಕರ ಹೆಲ್ಪ್ ಮಾಡಬೇಕಾಯಿತು. ಸೊ ಆ ಥರ 2 ವರ್ಷದ ನಂತರ ಅಷ್ಟೊಂದು ಕಷ್ಟ ಇದ್ದಿದ್ದು. ಸೊ ಲಾಸ್ಟಿಗೆ ಇಲ್ಲಿ ಚರ್ಚಿಗೆ ಬಂದಾದಮೇಲೆ ಅಪ್ಪ ಹತ್ರ ಡಿಸ್ಕಸ್ ಮಾಡಿದೆ ಅದ್ರ ಬಗ್ಗೆ. ಸೊ ನಾ ಏನು ಮಾಡೋದು, ಯಾವ ಸೋರ್ಸ್ ಇಲ್ವಲ್ಲ, ಹೆಂಗೆ ಮಾಡೋದು, ಮನೇಲಿ ಕೂಡ ಏನೇ ಇದಿಲ್ವಲ್ಲ ಅಂತ ಹೇಳೋದು. ಸೊ ಆವಾಗ ಒಂದು ಗೊತ್ತಾಯಿತು, ಲೈಕ್ ಚರ್ಚಲ್ಲಿ ಈ ಥರ ಅಪ್ಲಿಕೇಶನ್ ಹಾಕಿದ್ರೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಒಂದು ಇದ್ರಲ್ಲಿ ಗೊತ್ತಾಯಿತು. ಸೊ ಅದರಿಂದ ನಾನು ಅಪ್ಪ ಹತ್ರ ಹೋಗಿ ಕೇಳಿದ್ದೆ, ಅಪ್ಪ ನನಗೆ ಈ ಥರ ಹೈಯರ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡಬೇಕು. ಸೊ ನಿಮ್ಮ ಕೈಯಿಂದ ಹೆಲ್ಪ್ ಆಗುತ್ತಾ ಅಪ್ಪ ಅಂತ. ಅಪ್ಪ ಒಂದೇ ಮಾತು ಹೇಳಿದ್ರು, ಅಪ್ಲಿಕೇಶನ್ ಹಾಕಪ್ಪ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಲೈಕ್ ನನಗೆ ಅಪ್ಲಿಕೇಶನ್ ಆ್ಯಕ್ಸೆಪ್ಟ್ ಮಾಡ್ತಾರೆ, ನನಗೆ ಬರುತ್ತೆ ಅಂತ. ಬಟ್ ನಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಅಪ್ಪ ಆ್ಯಕ್ಸೆಪ್ಟ್ ಮಾಡಬೇಕದು, ನನಗೆ ಅಪ್ಲಿಕೇಶನ್ ಬರಬೇಕು ಅಂತ. ಸೊ ಯಾಕಂದರೆ ನನ್ನ ಅದು ಗೋಲ್, ಅದು ನಾನು ಡಿಗ್ರಿ ಮಾಡಬೇಕು ಅಂತ ನನಗಿದ್ದಿತ್ತು. ಸೊ ಆ ಥರ ದೇವರು ಅದ್ಭುತ ಮಾಡಿಬಿಟ್ರು. ನನಗೆ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಅಪ್ಪ ಬಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಿದ್ರು. ಇವಾಗ ಇಷ್ಟೊಂದು ಅಪ್ಪ ಆ್ಯನಿವರ್ಸರಿ ದಿನ ನನಗೆ ಚೆಕ್ ಕೊಟ್ಟು ಈ ಥರ ಎಲ್ಲ ಮಾಡ್ತಾರೆ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ಅದೊಂದು ಅದ್ಭುತನೇ ನನಗೆ. ನಿಜವಾಗ್ಲೂ ದೇವರು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ ನಿಜ ಗೊತ್ತಾಗೋದೇ ಇಲ್ಲ. ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಥರ ಲೈಕ್ ತುಂಬ ಜನ ಇದ್ದೀರಾ, ತುಂಬ ಇಲ್ಲೇ ಕೂತಿರೋರೆ ತುಂಬ ಸ್ಟೂಡೆಂಟ್ಸ್ ಇದ್ದೀರಾ. ಲೈಕ್ ನಿಮ್ಮ ಫ್ಯಾಮ್ಲಿ ಫೈನಾನ್ಷಿಯಲಿ ಲೋ ಆಗಿ ನಿಮ್ಮ ಫ್ಯಾಮ್ಲಿ ಪ್ರಾಬ್ಲಮ್ಸಿಂದ ತುಂಬ ಜನ ನಿಮ್ಮ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕಾಗದೇ ಇರೋರು, ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡದೇ ಇರೋರು ತುಂಬ ಜನ ಇದ್ದೀರಾ. ಸೊ ಆ ಥರ ಇರೋರು ನೀವಿಲ್ಲಿ ಬಂದು ದೇವ್ರಿಗೋಸ್ಕರ ನಿಂತು ದೇವ್ರಿಗೆ ನೀವು ಪ್ರೇಯರ್ ಮಾಡಿದ್ರೆ ನಿಜ ದೇವರು ನಿಮಗೆ ಕಾರ್ಯ ಮಾಡೇ ಮಾಡ್ತಾರೆ. ದೇವರು ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾರೆ. ಸೊ ಆ ಥರ ನನಗಿವಾಗ ಅಪ್ಪ ಮುಖಾಂತರ ದೇವರು ನನ್ನ ಸಹಾಯ ಮಾಡಿದ್ರು. ಸೊ ನಾನು ಅದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಪಪ್ಪ ಮಮ್ಮಿ ಆಗಲಿ ಐಸಗಣ್ಣ ಆಗಲಿ ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಪ್ರೇಯರ್ಸಿಂದ ಅವ್ರ ಬ್ಲೆಸ್ಸಿಂಗ್ಸಿಂದ ನಾನು ಇಲ್ಲಿ ನಿಂತಿರೋದು. ಇಲ್ಲ ಅಂದರೆ ನಾನು ಏನಂದರೆ ಏನೂ ಇಲ್ಲ. ಮಮ್ಮಿ ಪ್ರೇಯರ್ಸು, ಮಮ್ಮಿ ಬ್ಲೆಸ್ಸಿಂಗ್ಸು ಮತ್ತು ಐಸಕಣ್ಣ ಸಪೋರ್ಟ್ ಕೊಡೋದು. ನಾನು ಒಂದೊಂದು ದಿನವೂ ಈ ಥರ ಫೋಟೋ ತೆಗಿತಾ ಇರುವಾಗ ಐಸಕಣ್ಣ ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂದರೆ, ನಾನು ಒಂದೊಂದು ಸತಿ ಲೋ ಆಗಿರ್ತೀನಿ, ಲೈಕ್ ಫೋಟೋಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಬಟ್ ಐಸಗಣ್ಣ ಒಂದೊಂದು ಫೋಟೋನು ನೋಡ್ಬಿಟ್ಟು ತುಂಬ ಚೆನ್ನಾಗಿ ತೆಗ್ದಿದ್ಯಪ್ಪ, ನೀನು ಕ್ಯಾಮ್ರಲ್ಲಿ ತೆಗಿಯೋ ಥರ ತೆಗಿತೀಯಾ ಅಂತ ಸಪೋರ್ಟ್ ಕೊಟ್ಟು ನನಗೆ ಪುಷ್ ಮಾಡ್ತಾಯಿದ್ರು. ಆ ಥರ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಈ ಥರ ನನಗೊಂದು ಸ್ಪಿರಿಚುವಲ್ ಫ್ಯಾಮ್ಲಿ ಸಿಗೋದಕ್ಕೆ ನಾನು ತುಂಬ ಅಂದರೆ ತುಂಬ ಋಣಪಟ್ಟಿದ್ದೀನಿ. ಸೊ ದೇವ್ರು ನಮಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು. ದೇವ್ರು ಮಾಡಿದ ಕಾರ್ಯಕ್ಕೆ ನಾನು ತುಂಬ ಅಂದರೆ ತುಂಬ ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಋಣವಾಗಿದ್ದೀನಿ. ಸೊ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಪಪ್ಪ, ಮಮ್ಮಿ, ಐಸಕಣ್ಣ, ಥ್ಯಾಂಕ್ ಯು ಆಲ್. ಪಪ್ಪ ಚರ್ಚ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ವರ್ಡ್ಸೇ ಸಿಗ್ತಾಯಿಲ್ಲ ಪಪ್ಪ. ಅಷ್ಟೊಂದು ಹೃದಯದಲ್ಲಿ ನಾನು ಲೈಕ್ ವರ್ಣಿಸ್ಬೋದು, ಆದರೆ ನನಗೆ ವರ್ಡ್ಸ್ ನನಗೆ ಬರ್ತಾಯಿಲ್ಲ ಬಾಯಲ್ಲಿ. ಅಷ್ಟೊಂದು ಕಾರ್ಯ ಚರ್ಚ್ ಮುಖಾಂತರ ನನಗಾಗಿದೆ ಪಪ್ಪ. ಚರ್ಚಿಗೆ ಬರೋದ್ರಿಂದ ನನಗೆ ಎಷ್ಟೊಂದು ಕಾರ್ಯ ಅದ್ಭುತಗಳಾಗಿದೆ ಅಂದರೆ ಹೇಳೋದಕ್ಕಾಗಲ್ಲ ಪಪ್ಪ.
ನಿಜವಾಗ್ಲೂ ಚರ್ಚ್ ಬಂದ್ಬಿಟ್ಟು ನನಗೊಂದು ಬ್ಲೆಸ್ಸಿಂಗೇ ಪಾಪ. ಗ್ರೇಸ್ ಮಿನಿಸ್ಟ್ರೀಸ್ ಬಂದ್ಬಿಟ್ಟು ನನಗೆ ಬ್ಲೆಸ್ಸಿಂಗೇ ಅಪ್ಪ. ದೇವರು ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಪಾಪ. ನಾನು ಆದರೆ ಅದು ಇನ್ಸ್ಟಿಟ್ಯೂಟ್ ಮುಗಿಸ್ಬಿಟ್ಟು ನಾನು ಏನಾದ್ರು ಕೆಲ್ಸಕ್ಕೆ ಹೋಗಿದ್ದಿದ್ರೆ ನಿಜವಾಗ್ಲೂ ನಾನು ಇಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲಪ್ಪ. ನಿಜವಾಗ್ಲೂ ದೇವರು ಕಾರ್ಯ ನಿಜವಾಗ್ಲೂ ಒಂದು ಹಿಂದೆ ಪ್ಲ್ಯಾನ್ ಇಕ್ಕಿರ್ತಾರೆ ದೇವ್ರು ಯಾವಾಗಲೂ. ಸೊ ಆ ಪ್ಲ್ಯಾನ್ ಯಾವಾಗಲೂ ಅದನ್ನು ಭಯಪಡ್ದಿರ ಹಿಂದೆ ಇದು ಮಾಡ್ದಿರಾ ದೇವ್ರನ್ನ ನಂಬ್ಕೊಂಬಂದರೆ ನಿಜವಾಗ್ಲೂ ಪ್ಲ್ಯಾನ್ ನಡೆಯುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಸೊ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ದೇವ್ರು ಮಾಡಿದ್ದಿದೆ ಪ್ಲ್ಯಾನಿಂದಾನೆ. ಸೊ ಅದಕ್ಕೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಭಯ ಆಗ್ತಾಯಿದೆ, ಒಂದು ಪೈಲಟ್ ಆಗ್ತಾನೆ ಪ್ರೀಚರ್ ಆಗ್ತಾರೆ ಅಂತ ಹೇಳಿ. ನಮ್ಮ ಸಭೆಯಲ್ಲಿ IASಗಳು IPSಗಳು ಪೈಲಟ್ಸ್ಗಳು ಆಗುವಂಥ ಜನ್ರೇಷನ್ಗಳನ್ನ ಗ್ರೇಸ್ ಮಿನಿಸ್ಟ್ರಿ ರೆಡಿ ಮಾಡ್ತಾ ಇದೆ. ಇವತ್ತಿನ ದಿವಸ ನಾನು ನನ್ನ ಮಗ ಬದುಕಿದ್ದೀವಿ ಅಂದರೆ ದೇವ್ರ ದಯೆ, ಅಪ್ಪ ಪ್ರಾರ್ಥನೆಯಿಂದ ನಾವು ಬದುಕಿದ್ದೀವಿ. ನಾನು ನನ್ನ ಮಗ ಬದುಕದೇ ಬೇಡ, ಸತ್ತೇ ಹೋಗ್ಬಿಡೋಣ, ಈ ಜೀವನನೇ ಬೇಡ ಅಂತ ಅಂದ್ಬಿಟ್ಟು ತುಂಬ ದುಃಖದಲ್ಲಿದ್ವಿ. ಅಪ್ಪ ನಮ್ಮ ಸಿಸ್ಟ್ರ್ ಮುಖಾಂತರ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಪ್ಪ ಅವ್ರು ನಮ್ಮ ಸಿಸ್ಟರ್ಗೆ ಹೇಳಿದಾಗ, ಅವ್ರು ಬಂದು ನನಗೆ ಹೇಳಿದಾಗ, ನನಗೋಸ್ಕರ ಅಪ್ಪ ಅಮ್ಮ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನಗೋಸ್ಕರ ಅವರು ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೋಸ್ಕರ ಅವ್ರು ದಾರಿದೀಪ ಆಗಿದ್ದಾರೆ ಅಂತ ಅಂದ್ಕೊಂಡು ನಾನು ಸೂಸೈಡ್ ಮಾಡ್ಕೋಬಾರ್ದು, ನಾನು ಬದುಕಬೇಕು, ಬದುಕರೆ ನಾನು ದೇವ್ರಿಗೋಸ್ಕರ ಬದುಕಬೇಕು, ನನ್ನ ಜೀವನ ಇರೋವರೆಗೂ ನನ್ನ ಗ್ರೇಸ್ ಮಿಸ್ಟಿಗಾಗಿ ನಾನು ನನ್ನ ಮಗ ಬದುಕಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದು ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ನನ್ನ ಮನೇಲಿ ಏನು ಮಾಡೋದಪ್ಪ ದೇವರೇ, ನನ್ನ ಮಗನಿಗೆ ಯಾರು ಕಾಲೇಜಿಗೆ ಸೇರಿಸ್ತಾರೆ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡಿ 1 ವಾರ ಆದಮೇಲೆ ಅಪ್ಪ ಕನ್ಸಿಗೆ ಬಂದು, ನಿನ್ನ ಮಗನ ಎಜುಕೇಷನ್ ಎಲ್ಲ ನಾನು ನೋಡ್ಕೊಳ್ತೀನಿ ಮಗಳೇ, ಭಯ ಪಡಬೇಡ ಅಂತ ಅಂದ್ಬಿಟ್ಟು ಅಪ್ಪ ಕನ್ಸಲ್ಲಿ ಬಂದು ನನಗೆ ಮಾತಾಡಿ 1 ವಾರಕ್ಕೇ ಅಪ್ಪ ನಿನ್ನ ಮಗನಿಗೆ ಕಾಲೇಜ್ ಸ್ಕಾಲರ್ಶಿಪ್ ಮುಖಾಂತರ ನಾನು ಕೊಡ್ತೀನಿ ಮಗಳೇ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಫಸ್ಟ್ ಇಯರು ಸೆಕೆಂಡ್ ಇಯರ್ PUCಗೆ ಕಾಲೇಜ್ ಫೀಸು ಅಪ್ಪನೇ ಕಟ್ಟಿದ್ದಾರೆ. ಇವಾಗಲೂ ನನ್ನ ಕಾಲೇಜ್ ಫೀಸೇ ಕಟ್ಟೋದು ಬೇಡ, ಓದಿಸೋದೇ ಬೇಡ, ಅವನ್ನ ಮನೇಲೇ ಇಡಲಿ, ಕೆಲಸಕ್ಕೆಲ್ಲಾದರೂ ಹಾಕೋಣ ಅಂತ ಅಂದ್ಕೊಂಡಾಗ ಅಪ್ಪ ಹತ್ರ ಮಾತಾಡಿದೆ. ಅಪ್ಪನ ಹೃದಯದಲ್ಲಿ ದೇವರು ಮಾತಾಡಿ, ನಿನ್ನ ಮಗನ ಕಾಲೇಜ್ ಫೀಸು ಏನಿದೆಯೋ ಅದು ನಾನು ನೋಡ್ಕೋತೀನಿ ಮಗಳೇ, ಕಮಿಟಿ ತಾವು ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಮಗಳೇ ಅಂತ ಅಂದ್ಬಿಟ್ಟು ಅಪ್ಪ ತಕ್ಷಣವೇ ಹೇಳಿದ್ರು, ನಿನ್ನ ಮಗನ ಕಾಲೇಜ್ ಫೀಸ್ ನಾನು ಕಟ್ತೀನಿ ಮಗಳೇ, ಹೆದರ್ಕೋಬೇಡ ನೀನು, ನಾನಿದ್ದೀನಿ ಅಂತ ನನ್ನ ಧೈರ್ಯ ಪಡಿಸಿದ್ರು. ಇವತ್ತಿನ ದಿವಸ ನನ್ನ ಮಗ ಓದ್ತಾ ಇದ್ದಾನೆ ಅಂದರೆ ಗ್ರೇಸ್ ಮಿನಿಸ್ಟ್ರಿನೇ ಕಾರಣ. ದೇವರು ನಮಗೋಸ್ಕರ ಜೀವ ಕೊಟ್ಟಿದ್ದಂಥ, ದೇವ್ರಿಗೆ ಸಹಾಯ ಮಾಡಿದಂಥ ಅಪ್ಪನಿಗೆ ಕೋಟಿ ಸ್ತೋತ್ರ ಹೇಳ್ತಾ ಇದ್ದೀನಿ. ಪ್ರೆಸ್ ಲಾರ್ಡ್. ನನ್ನ ಹೆಸರು ಚಂದನ್ ಅಂತ. ನಾನು ಇವಾಗ 2nd PU ಮುಗಿಸಿ ಇವಾಗ ಡಿಗ್ರಿಗೆ ಜಾಯ್ನ್ ಆಗಬೇಕು. ನಾನು ಫುಲ್ಲು ಎಷ್ಟು ನಮ್ಮ ಮನೇಲಿ ಕಷ್ಟ ಇತ್ತು ಅಂದರೆ ಹಣಕಾಸಿಗೂ ನಮ್ಮ ಮನೇಲಿ 1 ರೂಪಾಯಿಗೂ ನಾವು ಫುಲ್ ಕಷ್ಟ ಮಾಡ್ತಾಯಿದ್ದೀವಿ. ನಮ್ಮಪ್ಪ ಕೆಲಸ ಮಾಡೋದೆಲ್ಲ ಫುಲ್ ಸಾಲಕ್ಕೆ ಹೋಗ್ತಾಯಿತ್ತು. ನನ್ನ ಕಾಲೇಜ್ ಫೀಸ್ಗೆಲ್ಲ ಒಂಚೂರು ಕಟ್ಟೋಕ್ಕೆ ಹಣಕಾಸು ಇರಲಿಲ್ಲ. ಫುಲ್ಲು 2nd PU ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬಿಡೋಣ, ಓದೋದೇ ಬೇಡ, ಫುಲ್ ಕ್ವಿಟ್ ಮಾಡಿಬಿಡೋಣ ಅಂತಲೇ ಇದ್ದಿದ್ದು. ಆದರೆ ಅಪ್ಪ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ಅಪ್ಪ ಮುಖಾಂತರ ಮಾತಾಡಿ ನಮಗೆ ಸಹಾಯ ಮಾಡಿದ್ದಾರೆ. ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅಪ್ಪನೇ ಕಾರಣ, ಈ ಗ್ರೇಸ್ ಮಿನಿಸ್ಟ್ರಿನೇ ಕಾರಣ. ದೇವರಿಗೆ ಕೋಟಿ ಸ್ತೋತ್ರ. ಖುಷಿಯಾಗುತ್ತೆ ಅಪ್ಪ. ಸೊ ಕ್ವಿಟ್ ಮಾಡಿ ಕೆಲ್ಸಕ್ಕೆ ಹೋಗಿ ರೆಡಿ ಇದ್ದ ಅಪ್ಪ. ಆಮೇಲೆ ನೀವು ಕಾಸು ಕೊಟ್ಟಿ ಅನ್ನ ಫುಲ್ ಖುಷಿಯಾಗಿ ಇವಾಗ ಸೇರ್ಕೊಬೇಕಪ್ಪ. ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡಿ CA ಚಾರ್ಟರ್ಡ್ ಅಕೌಂಟೆಂಟು. ನಮ್ಮ ಸಭೆಯಲ್ಲಿ ತಹಸೀಲ್ದಾರ್ಗಳು, AC, DC, IAS, IPS ಎಲ್ಲರೂ ಓದ್ತಾ ಇದ್ದಾರೆ. ಐಸಕ್ ಅವ್ರಿಗೆ ಬುಕ್ಸ್ ಎಲ್ಲ ಕೊಡಿಸ್ತಾ ಇದ್ದಾರೆ. ತುಂಬ ಸಂತೋಷ. ತುಂಬ ದೂರದಿಂದ ಜನ ನೋಡಬೇಕಾದ್ರೆ ಗ್ರೇಸ್ ಮಿನಿಸ್ಟ್ರಿನ ಅಯ್ಯೋ ಅದೇನಕ್ಕೂ ಪ್ರಯೋಜನ ಇಲ್ಲ ಅಂತಾರೆ. ಪ್ರಯೋಜನ ಇಲ್ಲದೆ ಇದು ಕೊಚ್ಚೆಯಲ್ಲಿ ಬಿದ್ದಿದ್ರು ಕೂಡ ಇದರಿಂದ ಕಮಲ ಹೂಗಳು ರೆಡಿ ಆಗ್ತಾ ಇದೆ, ಗೊತ್ತಿಲ್ಲ. ಕಮಲ ಹೂಗಳು, ಲೋಟಸ್ ರೆಡಿ ಆಗ್ತಾ ಇದೆ. ಆ ಲೋಟಸ್ ಅವ್ರಿಗೆ ಬೇಕಾಗತ್ತೆ. ಒಂದಿನ ಬೇಡವೆಂದು ಬಿಟ್ಟ ಕಲ್ಲನ್ನ ಮೂಲೆಗಲ್ಲಾಗಿಡ್ತೀನಿ. God bless you, Chandan. All the very best. Study well. Bring glory to God. Okay, God bless you.